ನಿನ್ನ ಪರಿಶುದ್ಧವಾದ ಪಾದಕ್ಕೆ ನಾವು ಕೃತಜ್ಞತೆ ಸ್ತೋತ್ರ ಸಲ್ಲಿಸುತ್ತೇವೆ. ತಂದೆ ದೇವರೇ, ಈ ರಾತ್ರಿ ವೇಳೆಯಲ್ಲಿ ನಮ್ಮೆಲ್ಲರನ್ನು ಕೂಡ ಒಟ್ಟಾಗಿ ಸೇರಿಸಿ ನಿಮ್ಮ ಪರಿಶುದ್ಧ ವಾಕ್ಯಗಳನ್ನ ಕೇಳಿಸಿಕೊಳ್ಳುವಂತ ಒಂದು ಕೃಪೆಯನ್ನ ದೇವರೇ ನಮಗೆ ಅನುಗ್ರಹಿಸಿದ್ದೀರಿ. ಈ ಸಂಜೆ ವೇಳೆಯಲ್ಲಿ ಕರ್ತನೆ ಸಹೋದರನು ಕೂಡ ವಿಶೇಷವಾಗಿ ಆಶೀರ್ವಾದ ಮಾಡ್ರಿ. ಅವರು ಕೂಡ ದೇವರೇ ಈ ದಿನ ತೆಗೆದುಕೊಳ್ಳುವಂತ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ದೇವರೇ ನಿಮ್ಮ ವಾಕ್ಯದಲ್ಲಿ ನಿಮ್ಮ ಸತ್ಯದಲ್ಲಿ ಅವ್ರು ನಡೆಸ್ರಿ. ನಿಮಗೂ ಅವರಿಗೂ ಕೂಡ ನಿಮ್ಮ ಪವಿತ್ರಾತ್ಮನ ಶಕ್ತಿಯನ್ನು ಕೊಟ್ಟು ಬಲಪಡಿಸ್ರಿ. ಈ ಕೂಟದ ಆರಂಭದ ಹಿಡಿದು ದೇವರೇ ಅಂತ್ಯದವರೆಗೂ ನಿಮ್ಮ ಒಂದು ಆಶೀರ್ವಾದ, ನಿಮ್ಮ ಕೃಪೆ, ನಿಮ್ಮ ಪ್ರೀತಿ ಈ ಒಂದು ಕೂಟದಲ್ಲಿ ಚಲಿಸಬೇಕಾಗಿ, ಎಲ್ಲ ಮಾತುಗಳು ನಿಮ್ಮ ಸತ್ಯದ ವಾಕ್ಯಗಳಾಗಿ ಚಲಿಸಬೇಕಾಗಿ ನಾವು ಬೇಡಿಕೊಳ್ಳುತ್ತೇವೆ. ಬಂದಿರುವಂತ ಮತ್ತು ಬರದೇ ಇರುವಂತ ಎಲ್ಲ ಸಹೋದರಿಗಳನ್ನು ಕೂಡ ತಂದೆ ದೇವರೇ ವಿಶೇಷವಾಗಿ ಆಶೀರ್ವಾದ ಮಾಡ್ರಿ. ತಂದೆ ದೇವರೇ, ಎಲ್ಲ ಯಾವುದೊಂದು ಕೊರತೆ ಇಲ್ಲದೆ ನಡೆಸಿಕೊಡಬೇಕಾಗಿ ನಾವು ಬೇಡಿಕೊಳ್ಳುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನ ನಿಮ್ಮ ಪ್ರೀತಿಯ ಒಬ್ಬನೇ ಮಗನು, ನಮ್ಮೆಲ್ಲರ ಕರ್ತನು, ನಮ್ಮ ಒಡೆಯನು, ರಕ್ಷಕನು, ವಿಮೋಚಕನು ಆಗಿರುವ ನಜರೇತಿನ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕದ ತಂದೆಯೇ. ಆಮೇನ್. ಥ್ಯಾಂಕ್ ಯು ಬ್ರದರ್. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿಯು ಉಂಟಾಗಲಿ. ದೇವರ ಮಹಾಕೃಪೆಯಿಂದ ದೇವರು ಇದು ನಮ್ಮನ್ನ ಜೀವಿತರ ಸಂಖ್ಯೆಯಲ್ಲಿ ಎನಿಸಿ ದೇವರ ವಾಕ್ಯವನ್ನು ಕೇಳುವಂತ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ. ಸೊ ದೇವರಿಗೆ ಕೃತಜ್ಞತೆ ಸಲ್ಲಿಸೋಣ. ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮೆಲ್ರಿಗೂ ತಿಳಿದಿರೋ ಪ್ರಕಾರವಾಗಿ ನಾವು ನೋಡ್ತಿರುವಂತ ಒಂದು ಪಾಠ, ಯಾವ ಒಂದು ರೋಮಪುರದವರಿಗೆ ಬರೆದಂತ ಪತ್ರಿಕೆಯಲ್ಲಿ ಯಾವ ಒಬ್ಬ ಅಧ್ಯಾಯವನ್ನು ನೋಡ್ತಾ ಇದ್ವಿ? ರೋಮಪುರ 4ನೇ ಅಧ್ಯಾಯ 11, 12 ವಚನ ನೋಡಿದೀವಿ. 12, 11, 12 ವಚನ ನೋಡ್ತೀವಿ. ಈಗ ನಾವು ಮುಂದುವರೆದು ಸೊ 13ರಿಂದ ನೋಡ್ಬೇಕಾಗಿ ಕರೆಕ್ಟ್. ಹಾಗೆ ನಾವು ನೋಡಿದಂತ 12ನೇ ವಾಕ್ಯ, ಇದಲ್ಲದೆ ಸುನ್ನತಿಯವರಲ್ಲಿ ಯಾರು ಸುನ್ನತಿ ಹೊಂದಿಲ್ಲದೆ ನಮ್ಮ ಪಿತೃವಾಗಿರೋ ಅಬ್ರಹಾಮನಿಗೆ ಸುನ್ನತಿಯಾಗುವುದಕ್ಕೆ ಮುಂಚೆ ಇದ್ದ ನಂಬಿಕೆಯ ಹೆಜ್ಜೆಗಳನ್ನು ಹಿಡಿದು ನಡೆಯುತ್ತಾರ ಅವರಿಗೆ ಸಹ ಮೂಲ ತಂದೆಯಾಗಿದ್ದಾನೆ. ವಿಷಯವನ್ನ ನೋಡಿವೆ. ಮುಂದುವರೆದಂತ ಭಾಗ 31 ನೋಡೋಣ. ರೋಮಪುರದವರಿಗೆ 4:13 ಓದೋಣ. ನೀನು ಲೋಕಕ್ಕೆ ಬಾಧ್ಯನಾಗುವಿ ಎಂಬ ವಾಗ್ದಾನವು ಅಬ್ರಾಹ್ಮನಿಗಾಗಲಿ ಅವನ ಸಂತತಿಯವರಿಗಾಗಲಿ ಧರ್ಮಶಾಸ್ತ್ರದಿಂದ ಆದದ್ದಲ್ಲ, ನಂಬಿಕೆ ಎಂಬ ನೀತಿಯಿಂದ ಆದದ್ದೇ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ತಂದೆಯಾದ ದೇವರು ಆತನ ಯೋಚನೆಗಳನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಅಪೊಸ್ತಲ ಪಾಲ್ ಕೆಲವೊಂದು ವಿಷಯಗಳನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಟ್ಟು ದೇವರ ಆತ್ಮ ಪ್ರೇರಿತವಾಗಿ ವಿಷಯಗಳನ್ನ ತಿಳಿಸ್ತಾ ಇದ್ದಾರೆ. ಆ ಒಂದು ಭಾಗದಲ್ಲಿ ಇರುವಂತ ದೇವರ ಜನರಿಗೆ ಖಂಡಿತವಾಗ್ಲೂ ಇದು ತುಂಬಾ ಪ್ರಭಾವವಾದಂತ ಒಂದು ವಾಕ್ಯಗಳಾಗಿರ್ಬೇಕು. ಯಾಕಂದ್ರೆ ಅಬ್ರಾಹ್ಮಣ ಸಂತಾನ ಅಂತ ಹೇಳಿ, ನಾವೆಲ್ಲರೂ ಕೂಡ ಅಬ್ರಾಹ್ಮಣ ಸಂತಾನದವರು ಅಂತ ಹೇಳಿ, ಎಲ್ಲಿ ಸದಸ್ಯರು ಪರಿಸಿರಂತಹ ಕೆಲವು ಜನರು ಒಂದು ಹೆಮ್ಮೆಯಿಂದ ಇಲ್ಲವೇ ಹೊರನೋಟಕ್ಕೆ ನಟನೆ ಮಾಡುತ್ತಾ ಒಂದು ಕಪಟದಾರಿಗಳಾಗಿ ಅವ್ರು ನಡೀತಾ ಇರ್ಬೇಕಾದ್ರೆ, ನಿಜವಾಗ್ಲೂ ದೇವರ ಬಳಿಗೆ ಬರ್ಬೇಕಂತ ಅಪೇಕ್ಷಿಸುವಂತ ದೇವರ ಮಕ್ಕಳಿಗೆ ಈ ಪ್ರಶ್ನೆಗಳಿಗೆ ಉತ್ತರ ಸಿಗದೆ ಇದ್ದಾಗ ಖಂಡಿತವಾಗ್ಲೂ ಮುಂದಿನ ಹೆಜ್ಜೆ ನೀಡಕ್ಕೆ ಕಷ್ಟವಾಗ್ತಾ ಇತ್ತು. ಯಾವ ಪ್ರಶ್ನೆಗೆ? ಇದು ಸರ್ವ ಸಾಮಾನ್ಯ. ಏನಪ್ಪಾ ಅಂದ್ರೆ, ಕೆಲವೊಂದು ಟೈಮಲ್ಲಿ ಕೆಲವರು ತೋರಿಸುವಂತ ಭಕ್ತಿ, ದೇವರ ಮೇಲಿರುವಂತ ಒಂದು ತುಂಬಾ ಒಂದು ಭಯಭಕ್ತಿಯನ್ನ ನಾವು ನೋಡ್ಬೇಕಾದ್ರೆ ಅವ್ರ ಮುಂದೆ ನಮ್ಮನ್ನ ಕಂಪೇರ್ ಮಾಡಿ ನೋಡ್ಬೇಕಾದ್ರೆ ನಮ್ಗೆ ಏನ್ ಅನ್ಸ್ಬತ್ತೆ? ಖಂಡಿತವಾಗ್ಲೂ ನಾವು ಆ ಒಂದು ಕರೆಗೆ ಯೋಗ್ಯರಾಗಿಲ್ಲ. ಅವರು ತುಂಬಾ ಒಳ್ಳೆಯ ಒಂದು ಪರಿಶುದ್ಧತೆಯನ್ನ ತೋರಿಸ್ತಾ ಇದ್ದಾರೆ, ಒಳ್ಳೆ ಭಕ್ತಿನ ತೋರಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಅವರ ಹೊರಗಿನ ನೋಟಕ್ಕೆ ಅವರ ವರ್ತನೆಗಳು ಇರುತ್ತೆ. ಇಲ್ಲಿ ಕೂಡ ರೋಮಪುರದವರಿಗೆ ಬರೆದಂತ ಪತ್ರಿಕೆಯಲ್ಲಿ ಹಲವು ಜನರಿಗೆ ಈ ರೀತಿಯಾದಂತ ಭಾವನೆ ಇತ್ತು. ನಾವು ಅಬ್ರಾಹ್ಮಣ ಸಂತಾನದವರು ಅಂತ ಹೇಳಿದ್ ಮಾತ್ರ ಅಲ್ಲ, ಇನ್ನು ಹೆಚ್ಚಾಗಿ ಒಂದು ಹೆಜ್ಜೆ ಮೇಲೆ ಹೋಗಿ ಹೇಳಿದಂತ ವಿಷಯ ಏನಪ್ಪಾ ಅಂದ್ರೆ, ನಾವು ಧರ್ಮಶಾಸ್ತ್ರವನ್ನ ಕೈಗೊಳ್ಳುವಂತವರು, ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೆಯುವವರು,
ಅವರೇ ಆದಂತ ಒಂದು ಜನ ಅವರಿಗೆ ಒಂದು ಹೆಸರನ್ನ ಕೊಟ್ಕೊಳ್ತಿದ್ರು. ಶಾಸ್ತ್ರಿಗಳು, ಪರಿಸೆಯರು ಬೇರೆ ಬೇರೆ ರೀತಿಯಾಗಿ ತಮ್ಮನ್ನ ಸಪರೇಷನ್ ಮಾಡ್ತಿದ್ರು. ಈ ಸ್ಪಿರಿಟ್ ಆರಂಭದಿಂದಲೂ ಬೆಳೀತಾ ಇದೆ ಕ್ರಿಸ್ತನ ಪ್ರೀತಿಯ. ನಾವು ತುಂಬಾ ಸಪರೇಟ್ ಆದಂತ ವ್ಯಕ್ತಿಗಳು ಅಂತ ಅವ್ರನ್ನ ಪ್ರತ್ಯೇಕ ಮಾಡ್ಕೊಳ್ಳುವಂತ ಒಂದು ವಿಷಯ ಆರಂಭದಿಂದಲೂ ಬೆಳೀತಾ ಇದೆ. ರೋಮಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ನೋಡ್ಬೇಕಾದ್ರೆ ಅಬ್ರಾಹ್ಮಣ ವಿಷಯಗಳನ್ನ ಯಾಕೆ ಅಪೊಸ್ತಲ ಪೌಲ್ ಇಷ್ಟೊಂದು ಕ್ಲಿಯರ್ ಆಗಿ ಮಾತಾಡ್ಬೇಕಾಗಿದೆ? ಯಾಕೆಂದ್ರೆ ಅಬ್ರಾಹ್ಮಣ ಒಂದು ನೀತಿವಂತಿಕೆನ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಈ ರೀತಿ ಅಭಿಪ್ರಾಯ ಇಲ್ಲವರ ಮನಸ್ಸನ್ನ ಬದಲಾವಣೆ ಮಾಡಕ್ಕಾಗುತ್ತೆ. ಇಲ್ಲಾಂದ್ರೆ ಅವ್ರು ಕೊನೆವರೆಗೂ ಹೆಮ್ಮೆಯಲ್ಲೇ ಇರ್ತಾರೆ. ಅಬ್ರಾಹ್ಮಣ ಯಾವ ರೀತಿಯಲ್ಲಿ ನೀತಿವಂತರಾದ್ರು ಅಂತಾನೆ ಗೊತ್ತಿರ್ಲಿಲ್ಲ ಅವರಿಗೆ. ಅವ್ರೇನ್ ತಿಳ್ಕೊಂಡ್ಬಿಟ್ಟಿದ್ರು? ಸುನ್ನತಿ, ದೇವರ ಆಜ್ಞೆಗಳು, ವಿಧಿವಿಧಾನಗಳು ಇಷ್ಟೇ ಸ್ಟಡಿ ಮಾಡ್ತಾ ಇದ್ರು ಹೊರತು ಅಬ್ರಾಹ್ಮ ಹೆಂಗ್ ನೀತಿವಂತರಾದ್ರು ಅಂತ ಸ್ಟಡಿ ಮಾಡ್ತಾ ಇರ್ಲಿಲ್ಲ. ಖಂಡಿತ ಅವರು ಅದಕ್ಕೆ ಸ್ಟಡಿ ಮಾಡೋದಕ್ಕೆ ಕಾರಣಗಳಿರ್ಲಿಲ್ಲ ಕ್ರಿಸ್ತನ ಪ್ರೀತಿಯ. ಯಾಕಂದ್ರೆ ಅವ್ರಲ್ಲಿರುವಂತಹ ಒಂದು ಹೆಮ್ಮೆಯ ಭಾವನೆಗಳು, ಹೆಮ್ಮೆಯ ಆಲೋಚನೆಗಳು ಸತ್ಯವನ್ನು ಹುಡುಕೋದಕ್ಕೆ ಅಡ್ಡಿ ಮಾಡಿತ್ತು. ಇಲ್ಲಿ ಕೂಡ ಅಪೊಸ್ತಲ ಪೌಲ್ ಅವರನ್ನ ಬದಲಾವಣೆ ಮಾಡ್ಬೇಕಂತ ಉದ್ದೇಶದಲ್ಲಿ ಈ ಪತ್ರಿಕೆನ ಬರಿತಾ ಇಲ್ಲ. ಆದ್ರೆ ಅವರನ್ನ ನೋಡಿ ಅಂತವರ ಒಂದು ಭಾವನೆಗಳು ಈ ರೀತಿಯಾಗಿರ್ಬೇಕಾದ್ರೆ ಅದಕ್ಕೆ ಸರಿಯಾದ ಉತ್ತರ ಏನು ಅಂತ ಹುಡುಕ್ತಾ ಇರೋರಿಗೋಸ್ಕರ ಈ ಪತ್ರಿಕೆನ ಬರೀತಾರೆ. ಕೆಲವರು ಹೀಗೆ ಅನ್ಕೊಳ್ತಾ ಇರ್ತಾರೆ, ನಾವು ಅಬ್ರಾಹ್ಮಣ ಜನರು, ನಾವು ಅಬ್ರಾಹ್ಮಣ ಮಕ್ಕಳು, ಅಬ್ರಾಹ್ಮಣ ಸಂತತಿಯವರು ಅಂತ. ದೇವರು ನಮ್ಮನ್ನೇ ಆಯ್ಕೆ ಮಾಡ್ಕೊಂಡಿದ್ದಾರೆ ಅನ್ನೋ ರೀತಿಯಲ್ಲಿ ಅವರ ಮಾತುಗಳು ಇರ್ಬೇಕಾದ್ರೆ ಅಪೊಸ್ತಲ ಪೌಲ್ ಇಲ್ಲಿ ಒಂದು ವಿಶೇಷ ದೇವರ ಆಯ್ಕೆಯ ಮೇರೆಗೆ ಇಡೀ ಲೋಕಕ್ಕೆ ಸುವಾರ್ತೆ ಸಾರುವುದಕ್ಕೆ ಕಳಿಸಲ್ಪಟ್ಟಿರ್ಬೇಕಾದ್ರೆ ಎಲ್ಲೆಲ್ಲ ಅವರು ಹೋಗ್ತಾ ಇರ್ತಾರೋ ಅಲ್ಲೆಲ್ಲ ಕೂಡ ಅನೇಕ ಗೊಂದಲಮಯವಾದಂತ ವಿಷಯಗಳಿಗೆ ತನ್ನ ಪತ್ರಿಕೆಯ ಮೂಲಕ, ತನ್ನ ಮಾತುಗಳಿಂದ, ತನ್ನ ಬರಹಗಳಿಂದ ಉತ್ತರವನ್ನ ಕೊಡ್ತಾ ಇದ್ರು. ಇಲ್ಲಿ ಕೂಡ ಕೊಡುವಂತ ಉತ್ತರ ಈ ರೀತಿ ಭಾವನೆಯಲ್ಲಿರುವವರು. ಯಾವ ರೀತಿ ಭಾವನೆಯಲ್ಲಿರುವವರು? ಕೆಲವರು ತಮ್ಮನ್ನ ಎಷ್ಟರ ಮಟ್ಟಿಗೆ ಹೆಚ್ಚಿಸ್ಕೊಳ್ತಾ ಇದಾರೆ ಅಬ್ರಾಹ್ಮಣ ಮಕ್ಕಳು ಅಂತ ಭಾವನೆ ಇಲ್ಲಿವರವ್ರನ್ನ ನೋಡಿ ಅವರೇ ಶ್ರೇಷ್ಠರೇನೋ, ನಾವು ಅದಕ್ಕೆ ಯೋಗ್ಯರಲ್ವೇ ಏನೋ ಅನ್ನೋ ರೀತಿಯಲ್ಲಿ ಕಾಣಿಸ್ಕೊಳ್ಳುವಂತವ್ರಿಗೆ ಹೇಳುವಂತ ಮಾತು. ನಮ್ಗೆ ಗೊತ್ತೇ ಇದೆಯಲ್ಲ, ಕರ್ತನಾದ ಯೇಸು ಕ್ರಿಸ್ತನ ಕಾಲದಲ್ಲೇ ಸದುಸೇರ ಪದ್ಧತಿಯನ್ನ ಬದಲಾವಣೆ ಮಾಡಕ್ ಆಗ್ಲಿಲ್ಲ. ಅವರ ಮನಸ್ಸಿನ ಒಂದು ಹೆಮ್ಮೆ, ಹೊಟ್ಟೆ ಕಿಚ್ಚು, ಆತನ ಬೆಳವಣಿಗೆ ತೀವ್ರತೆಯನ್ನು ನೋಡಿ ತುಂಬಾ ಉರ್ಕೊಳ್ತಿದ್ರು. ಅವರು ಕೊನೆಗೆ ಸಾಯಿಸುವವರೆಗೂ ಯೋಜನೆನ ಮಾಡ್ತಿದ್ರು. ಅಂತ ಜನರು ಯೇಸು ಕ್ರಿಸ್ತನ ನಂತರ ಕೂಡ ಕಾಣಿಸ್ಕೊಳ್ಪಡ್ತಿದ್ರು. ಎಲ್ಲಿ ಕಾಣಿಸ್ಕೊಳ್ಪಡ್ತಿದ್ರು? ನಿಜವಾಗ್ಲೂ ದೇವ್ರ ಮಕ್ಳು ಇರ್ಬೇಕಾದ್ರೆ ಅಲ್ಲಿ ಕಾಣಿಸ್ಕೊಳ್ಪಡ್ತಿದ್ರು. ಸತ್ಯದಲ್ಲಿ ಬಂದಿರುವಂತ ದೇವ್ರ ಮಕ್ಕಳ ಮಧ್ಯದಲ್ಲಿ ಕಾಣಿಸ್ಕೊಳ್ಪಡ್ತಿದ್ರು. ಅವ್ರನ್ನ ಕಂಡಿಡಿಯೋದು ತುಂಬಾ ಕಷ್ಟವಾಗ್ತಿತ್ತು. ಡಿವಿಷನ್ಸ್ ನ ಮಾಡ್ತಾ ಇದ್ರು. ಯಾವ ರೀತಿ ಡಿವಿಷನ್ ಮಾಡ್ತಿದ್ರು? ನಾವೆಲ್ಲರೂ ಸಹೋದರಿ ಅಂತ ಹೇಳ್ಬೇಕಾದ್ರೆ, ಇಲ್ಲ ನಾನು ನಿಮಗಿಂತ ಸ್ವಲ್ಪ ಶ್ರೇಷ್ಠವಾಗಿದ್ದೀನಿ, ನಾನು ನಿಮಗಿಂತ ಮೇಲಿನ ಸ್ಥಾನದಲ್ಲಿ ಇದ್ದೀನಿ ಅನ್ನುವಂತ ಒಂದು ಭಿನ್ನ ಅಭಿಪ್ರಾಯಗಳು ಅವರ ಮಧ್ಯದಲ್ಲಿ ಬರೋದಕ್ಕೆ ಕಾರಣವೇ ಈ ರೀತಿಯಾದ ತಪ್ಪು ತಿಳುವಳಿಕೆ. ಯಾವ ತಪ್ಪು ತಿಳುವಳಿಕೆ ಅಂತ ನೋಡ್ಬೇಕಾದ್ರೆ, ಅಬ್ರಾಹ್ಮಣ ಒಂದು ಸಂತತಿ ಅಂತ ಹೇಳ್ಕೊಳ್ಳುವಂತ ಒಂದು ವಿಷಯ ಇದೆಯಲ್ಲ, ಅದು ಅವರ ಹೆಚ್ಚಳಕ್ಕೆ ತಕ್ಕೊಳ್ಳುವಂತ ಒಂದು ಪಾಯಿಂಟ್. ಇಲ್ಲಿ ಅಪೊಸ್ತಲ ಪೌಲ್ ಏನ್ ಮಾಡ್ತಾ ಇದ್ರೆ, ಅಬ್ರಾಹ್ಮಣ ವಿಷಯಕ್ಕೆ ನೇರವಾಗಿ ಹೋಗ್ತಾ ಇದೆ. ಅಬ್ರಾಹ್ಮಣ ವಿಷಯಕ್ಕೆ ಹೋಗಿ, ಆಯ್ತು ನೀವೆಲ್ಲರೂ ಹೇಳ್ತಾ ಇದ್ರಲ್ಲ ಅಬ್ರಾಹ್ಮ ಅಂತ, ಆಯ್ತು ಅಬ್ರಾಹ್ಮ ಹೆಂಗ್ ನೀತಿವಂತರಾದ್ರು ಗೊತ್ತಾ ನಿಮ್ಗೆ? ಅವ್ರೇನ್ ಪುಣ್ಯ ಕ್ರಿಯೆಗಳ ಮಾಡಿದ್ರು, ಪುಣ್ಯ ಕಾರ್ಯಗಳನ್ನ ಮಾಡಿದ್ರು. ನೋಡ್ರಿ, ಈ ಸದಸ್ಯರ ಪರಿಸರ ಆಗಿ ಕಾಣಿಸ್ಕೊಳ್ತಿದ್ರಲ್ಲ, ಅವರು ದಶಮ ಭಾಗನ ಕರೆಕ್ಟಾಗಿ ಕೊಡ್ತಾ ಇದ್ವಿ, ಆಜ್ಞೆಗಳನ್ನ ಫಾಲೋ ಮಾಡ್ತಾ ಇದ್ವಿ, ದೇವರ ಆರಾಧನೆ ಮಾಡ್ತಾ ಇದ್ವಿ, ಧರ್ಮಶಾಸ್ತ್ರ ಓದ್ತಾ ಇದ್ವಿ, ನಿಲುವಂಗಿಗಳನ್ನ ಹಾಕೊಂಡು, ಎಲ್ಲರ ಮುಂದೆ ಪ್ರಾರ್ಥನೆ ಮಾಡ್ಕೊಂಡು, ವಂದನೆಗಳನ್ನ ಅಕ್ಸೆಪ್ಟ್ ಮಾಡ್ಕೊಂಡು, ಜನರ ರೆಸ್ಪೆಕ್ಟ್ ನ ಇದು ನೋಡ್ಕೊಂಡು, ಇದು ಎಲ್ಲವನ್ನು ಗಮನಿಸಿದಾಗ ಇಷ್ಟೆಲ್ಲ ಇವ್ರು ಏನಕ್ಕಪ್ಪ ಮಾಡ್ತಾವ್ರೆ, ಇವರಲ್ಲಿ ಏನ್ ಆತರ ವಿಶೇಷತೆ ಇದೆ ಅಂತ ಕೇಳಿದಾಗ ಅವ್ರೆಲ್ಲ ಅಂತ ಉತ್ತರ ಇದೆ, ನಾವು ಅಬ್ರಾಹ್ಮಣ ಸಂತತಿ, ನಾವೇ ನಿಜವಾಗ್ಲೂ ಅಬ್ರಾಹ್ಮಣ ಸಂತತಿ. ಆಗಿನ ಕಾಲದಲ್ಲಿ ನಮ್ಗೆ ಗೊತ್ತೇ ಇದೆ, ಕ್ರಿಸ್ತನ ಪ್ರೀತಿಯ ಸರಸ್ವರ ಈ ಸಮರಿಯ ಪಟ್ಟಣದಲ್ಲಿ ಇರ್ಬೇಕಾದ್ರೆ ಸಮರಿಯ ಪಟ್ಟಣವನ್ನ ಕಲಬೆರಕೆಯಾದಂತ ಇಸ್ರೇಲ್ ಜನರು ಅಂತ ಕರೀತಾ ಇದ್ರು. ಸಮರಿಯ ಪಟ್ಟಣದಲ್ಲಿರುವವರು ಪ್ಯೂರ್ ಆಗಿರುವಂತ ಇಸ್ರೇಲ್ ಜನ ಆಗಿರ್ಲಿಲ್ಲ. ಆದ್ರೆ ಸಮರಿಯ ಪಟ್ಟಣ ನೋಡಿದ್ರೆ ಒಂಥರ ಕಾಣಿಸ್ಕೊಳ್ತಿದ್ರು, ಒಂಥರ ನೋಡ್ತಿದ್ರು, ಅವ್ರ ಜೊತೆ ಸೇರ್ತಾ ಇರ್ಲಿಲ್ಲ. ಯಾಕೆ ಈ ವಿಷಯ ಎಲ್ಲ ಕೊಡ್ತಿದ್ರೆ ಅಂದ್ರೆ, ಅಪೊಸ್ತಲ ಪೌಲ್ ಈಗ ರೋಮಪುರದವರಿಗೆ ಸುವಾರ್ತೆನ ಹೇಳ್ತಾ ಇದ್ರು. ರೋಮಪುರದಲ್ಲಿ ಕೂಡ ಹಲವಾರು ಜನರು ಬಂದು ಇದೇ ರೀತಿಯಾದಂತ ಒಂದು ಗೊಂದಲಗಳನ್ನ ಕ್ರಿಯೇಟ್ ಮಾಡಿದ್ರು. ಏನಪ್ಪಾ ಅಂದ್ರೆ, ನೀವು ಅನ್ಯ ಜನಾಂಗದವರು, ನಾವು ನಿಜವಾಗ್ಲೂ ಅಬ್ರಾಹ್ಮಣ ಸಂತತಿಯವರು, ಆಶೀರ್ವಾದ ನಮ್ಗೆ ಇರೋದು ಅನ್ನೋ ರೀತಿಯಲ್ಲಿ ಹೇಳ್ತಿದ್ರು.
ಅದಕ್ಕೆ ಅಪೊಸ್ತಲ ಪಾಲ್ ಏನ್ ಮಾಡ್ತಿದ್ರೆ ಇಲ್ಲಿ ನೇರವಾಗಿ ಅಬ್ರಾಮ್ ಯಾರು ಅನ್ನೋ ವಿಷಯವನ್ನ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಅಬ್ರಾಮ್ ಹೇಗೆ ನೀತಿವಂತರಾದ್ರು ಅನ್ನೋ ವಿಷಯವನ್ನ ಸ್ಪಷ್ಟಪಡಿಸ್ತಾ ಇದ್ದಾರೆ. ಅಬ್ರಾಮ್ ತನ್ನ ಪುಣ್ಯ ಕ್ರಿಯೆಯಿಂದ ನೀತಿವಂತರಾದ್ರ ಅನ್ನೋ ವಿಷಯವನ್ನ ಸ್ಪಷ್ಟಪಡಿಸ್ತಾರೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇಸ್ರೇಲ್ ಮಧ್ಯದಲ್ಲಿ 2 ವಿಧ ಅಂತ ಜನಾಂಗದವರಿದ್ರು. ಕೆಲವರು ಮೋಶೆಯ ಧರ್ಮಶಾಸ್ತ್ರವನ್ನು ಮಾತ್ರ ಓದ್ತಾ ಇದ್ರು. ಇನ್ ಕೆಲವರು ಸಂಪೂರ್ಣ ಸತ್ಯವೇದವನ್ನ ಅಂದ್ರೆ ಹಳೆ ಒಡಂಬಡಿಕೆಯನ್ನ ನಂಬಿಕೆ ಇರ್ತಾ ಇದ್ರು. ಹಾಗೆ ನೋಡ್ಬೇಕಾದ್ರೆ ಈ 2 ವರ್ಗದ ಜನರಿಗೂ ಸಿಮಿಲಾರಿಟಿ ಒಂದಿತ್ತು. ಏನಪ್ಪಾ ಅಂದ್ರೆ 2 ವರ್ಗದವರು ಅಬ್ರಾಮನ ವಿಷಯವನ್ನ ಚೆನ್ನಾಗಿ ತಿಳ್ಕೊಂಡಿದ್ರು. ಯಾಕಂದ್ರೆ ಆದಿಕಾಂಡದಿಂದ ಧರ್ಮೋಪದೇಶ ಕಾಂಡವರೆಗಿರುವಂತ 5 ಪುಸ್ತಕನ ಕೆಲವರು ತುಂಬಾ ನಂಬಿಕೆ ಇಡ್ತಾ ಇದ್ರು. ಅವರು ಪುನರ್ತನವನ್ನ ನಂಬ್ತಾ ಇರ್ಲಿಲ್ಲ, ದೇವದೂತರಿಂದ ನಂಬ್ತಾ ಇರ್ಲಿಲ್ಲ. ಈ ರೀತಿಯಾದಂತ ಒಂದ್ ಜನ. ಇನ್ ಕೆಲವರು ಅಂದ್ರೆ ನಿಮ್ಗೆ ಗೊತ್ತು ಪರಿಸರ ಬಗ್ಗೆ. ಇನ್ ಕೆಲವರು ಏನ್ ಮಾಡ್ತಿದ್ರು, ಎಲ್ಲವನ್ನ ಧರ್ಮಶಾಸ್ತ್ರ ಎಲ್ಲಾ ವಿಷಯಗಳನ್ನ ಪ್ರವಾದಿಗಳು ಮಾತ್ರ ಎಲ್ಲವನ್ನ ನಂಬ್ತಾ ಇದ್ರು. ಈಗ ಈ ರೀತಿಯಾದಂತ ಒಂದು ಯಹೂದ್ಯರು ಅಂತ ಕರೆದಾಗ ಈ 2 ಭಾವನೆ ಇರುವಂತ ಜನರು ಕೂಡ ಅಲ್ಲಿ ಇರಬಹುದು. ಅವ್ರ ಎರಡಿಗೂ ಸಿಮಿಲಾರಿಟಿ ಆಗಿರುವಂತ ವಿಷಯ ಏನಪ್ಪಾ ಅಂದ್ರೆ ಅಬ್ರಾಮ್ ಇಬ್ರಿಗೂ ತುಂಬಾ ಪರಿಚಯವಾದವರೇ. ಅವರಿಂದ ಅವರ ಸಂತಾನ ಬಂದಿದೆ ಅಂತ ಹೇಳುವಂತ ವಿಷಯ. ಹಾಗಾಗಿ ಅಪೊಸ್ತಲ ಪಾಲ್ ತುಂಬಾ ಜ್ಞಾನವಾಗಿ ವಿಷಯವನ್ನು ಮಾತಾಡ್ತಾರೆ, ಎಲ್ರು ಕೂಡ ಸ್ಪಷ್ಟವಾಗಿ ಅರ್ಥವಾಗೋ ರೀತಿಯಲ್ಲಿ. ಯಾವ ರೀತಿಯಲ್ಲಿ ಅಂದ್ರೆ ನೋಡ್ರಿ, ಅಬ್ರಹಾಮನು ಪುಣ್ಯ ಕ್ರಿಯೆಯಿಂದ ನೀತಿವಂತರಾಗದೆ ನಂಬಿಕೆಯಿಂದಲೇ ನೀತಿವಂತರಾದ್ರು ಅಂತ ವಿಷಯವನ್ನ ತಿಳಿಸ್ತಾರೆ. ನಾನು ಮೊದಲೇ ಹೇಳಿದ್ದೀನಿ ನಿಮ್ಗೆ, ಈ ವಿಷಯ ನಾವು ಅಬ್ರಾಹ್ಮಣ ಸಂತತಿಯವರಂತ ಹೇಳ್ಕೊಳ್ಳೋರನ್ನ ಬದಲಾವಣೆ ಮಾಡುತ್ತಾ ಅಂದ್ರೆ ಖಂಡಿತ ಬದಲಾವಣೆ ಮಾಡಲ್ಲ. ಯಾಕೆ ಅಂದ್ರೆ ಆ ಹೆಮ್ಮೆಯ ಭಾವನೆಗಳು ಅಷ್ಟರ ಮಟ್ಟಿಗೆ ಬೆಳೆದಿರುವಂತ ಜನರು ಖಂಡಿತವಾಗ್ಲೂ ಆ ಒಂದು ತಗ್ಗಿಸುವ ಭಾವನೆ ಬರೋದು ತುಂಬಾನೇ ಕಷ್ಟ. ಆದ್ರೆ ಈ ಮಾತು ಯಾರಿಗೋಸ್ಕರ ಹೇಳ್ಪಡ್ತಿದೆ ಅಂದ್ರೆ, ಆ ರೀತಿ ಹೇಳ್ಕೊಂಡು ತಿರುಗ್ತಿರುವಂತ ಜನರ ಮಧ್ಯದಲ್ಲಿ ಕೆಲವರು ಇದ್ರು ಪಾಪ. ಅವ್ರಿಗೆ ಸ್ಪಷ್ಟತೆ ಗೊತ್ತಾಗ್ತಿಲ್ಲ, ನಿಖರತೆ ಗೊತ್ತಾಗ್ತಿಲ್ಲ. ಅಂದ್ರೆ ಏನಪ್ಪಾ ಇವ್ರು ಈ ರೀತಿ ಹೇಳ್ತಾ ಇದ್ದಾರೆ, ನಾವು ಇವ್ರಿಗೂ ನಮಗೂ ಸಂಬಂಧವಿಲ್ವೇನೋ, ನಾವೊಂದ್ ಕಡೆ ಅನ್ಯ ಜನರು, ನಾವು ರೋಮಪುರದವರು, ಇಲ್ಲವೇ ನಾವು ಬೇರೆ ದೇಶದವರು, ಆದ್ರೆ ಇವರೇ ಶ್ರೇಷ್ಠ ಅಂತ ಕಾಣಿಸ್ಕೊಳ್ತಾ ಇದ್ದಾರೆ. ಆ ಮಾತಿಗೆ ಸರಿಯಾದ ಉತ್ತರವನ್ನ ಇಲ್ಲಿ ಏನ್ ಮಾಡ್ತಾರೆ, ಅಪೊಸ್ತಲ ಪಾಲ್ ಕೊಡ್ತಾರೆ. ಏನ್ ಉತ್ತರ ಕೊಟ್ರು ವಾಕ್ಯ ಹೇಳ್ತಾ ಇದೆ ಅಲ್ವಾ? ನೀನು ಲೋಕಕ್ಕೆ ಬಾಧ್ಯನಾಗ್ವಿ ಎಂಬ ವಾಗ್ದಾನವು ಅಬ್ರಾಹ್ಮಣಿಗಾಗಲಿ ಅವನ ಸಂತತಿಯವರಿಗಾಗಲಿ ಧರ್ಮಶಾಸ್ತ್ರದಿಂದ ಆದದ್ದಲ್ಲ, ನಂಬಿಕೆ ಎಂಬ ನೀತಿಯಿಂದ ಆದದ್ದೇ. ಅವರ ಈ ಲೋಕಕ್ಕೆ ಬಾಧ್ಯನಾಗ್ವಿ ಅಂದ್ರೇನು? ಏನ್ ಮೀನಿಂಗ್ ಬರುತ್ತೆ ಲೋಕಕ್ಕೆ ಬಾಧ್ಯನಾಗ್ವಿ ಅಂದ್ರೆ? ಇನ್ನು ಬೇರೆ ಬೇರೆ ಅರ್ಥದಲ್ಲಿ ಯಾವ ರೀತಿ ಹೇಳ್ಬಹುದು? ನೀನು ಲೋಕಕ್ಕೆ ಬಾಧ್ಯನಾಗುವಿ ಅಂದ್ರೆ ಯಾವ ಅರ್ಥದಲ್ಲಿ ಮಾತಾಡ್ಕೊಬಹುದು? ನಮ್ಮ ಒಂದು ಆಡು ಭಾಷೆಲಿ ಹೇಳ್ರಿ. ಹಕ್ಕುದಾರರು. ಏನಕ್ಕೆ ಲೋಕಕ್ಕೆ ಹಕ್ಕುದಾರರ? ಕರೆಕ್ಟ್. ಓಕೆ. ಯಾವ ರೀತಿಯಲ್ಲಿ, ಯಾವ ಮಾತಿನ ಅರ್ಥದಲ್ಲಿ ಹಕ್ಕುದಾರರು? ಬ್ರದರ್, ಅವರು ಭೂಲೋಕದಲ್ಲಿ ಪಿತೃಗಳಿಗೆ ಇಲ್ಲಿ 1000 ವರ್ಷ ಅವ್ರಿಗೆ ಆಳ್ವಿಕೆ ಮಾಡಕ್ ಕೊಡ್ತಾರಲ್ಲ. ಓಕೆ, ಗುಡ್. ಕರೆಕ್ಟ್. ಆ ಪದದ ಒಂದು ಅರ್ಥಗಳನ್ನ ನಾವು ತಗೊಂಡಾಗ ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ರೀತಿಯಂತ ವಿಷಯ ಬರ್ತಾ ಇದೆ, ಬಾಧ್ಯನಾಗುವಿ ಅಂತ. ಆದ್ರೆ ಅದರ ನಿಜವಾದ ಅರ್ಥ ಏನಪ್ಪಾ ಅಂತ ನೋಡ್ಬೇಕಾದ್ರೆ, ಇಡೀ ಲೋಕ ಯೋಚನೆ ಮಾಡ್ರಿ ಅಲ್ವಾ? ಅಬ್ರಾಹ್ಮಣಿಗೆ ಮಾಡಿದಂತ ವಾಗ್ದಾನ ಇವತ್ತು ಇದೆಯಲ್ಲ, ಇಸ್ರೇಲ್ ಪುಟ್ಟ ದೇಶ, ಆ ದೇಶ ಅಷ್ಟಕ್ಕೆ ಸೀಮಿತವಲ್ಲ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಅಷ್ಟೇ ಹೇಳಿದ್ರ? ಏನಂತ ಹೇಳಿದ್ರು? ನಿನ್ನ ಸಂತತಿಯ ಮೂಲಕ ಇಡೀ ಲೋಕ ಏನಾಗುತ್ತೆ? ಆಶೀರ್ವದಿಸಲ್ಪಡುತ್ತೆ. ಈಗ ನೋಡ್ರಿ, ಆಶೀರ್ವಾದವನ್ನು ಹೊಂದ್ಬೇಕಂದ್ರೆ ನೋಡ್ರಿ, ಪ್ರಪಂಚದ ನಾನಾ ಕಡೆ ಜನರು ಇದಾರೆ. ಅಮೆರಿಕಾ, ರಷ್ಯಾ, ಇಂಡಿಯಾ, ಜಪಾನ್, ಈ ತರ ದೇಶಗಳಿದೆ. ಇವತ್ತು ಇವರೆಲ್ಲ ಆಶೀರ್ವಾದವಾಗಿದಾರ? ಆಶೀರ್ವಾದದಿಂದ ಇದಾರ ಇಲ್ವಾ? ಇದಾರೆ. ಏನ್ ಆಶೀರ್ವಾದ ಇದೆ ಅವ್ರಿಗೆ? ಈಗ ಅಮೆರಿಕ ತಗೊಲ್ಲ, ನಿಮ್ಗೆಲ್ರಿಗೂ ಗೊತ್ತಿರೋ ಏನ್ ಆಶೀರ್ವಾದ ಇದೆ ಅಮೆರಿಕದಲ್ಲಿ? ತಂತ್ರಜ್ಞಾನದಲ್ಲಿ ಅವ್ರು ಮುಂದುವರೆದಿದ್ದಾರೆ, ದೇವರ ಜ್ಞಾನದಿಂದ, ದೇವರು ಕೊಟ್ಟ ಮುಂದುವರೆದಿದ್ದಾರೆ, ಐಶ್ವರ್ಯದಲ್ಲಿ ಮುಂದುವರೆದಿದ್ದಾರೆ. ಓಕೆ, ಬೇರೆ ಬೇರೆ ಏನ್ ಆಶೀರ್ವಾದ ಇದೆ ಅವ್ರಿಗೆ? ಟೆಕ್ನಾಲಜಿಯಲ್ಲಿ ಮುಂದುವರೆದಿದ್ದಾರೆ. ಇದೆಲ್ಲ ಆಶೀರ್ವಾದನ? ದೇವರು ಆಶೀರ್ವಾದ ಅಂತ ಹೇಳ್ತಾರೆ, ಇದನ್ನೇ ಆಶೀರ್ವಾದ ಅಂತ ಹೇಳ್ತಾ ಇದ್ದೀರಾ? ಅದು ಆಶೀರ್ವಾದ ಅಲ್ಲ.
ಅದು ಮತ್ತೆ ಯಾವ ಆಶೀರ್ವಾದ? ಈಗ ನೋಡಿ, ನಿನ್ನ ಸಂತತಿ ಮೂಲಕ ಇಡೀ ಲೋಕವನ್ನು ಆಶೀರ್ವಾದ ಮಾಡ್ತೀನಿ ಅಂತ ಭಾಗ ಈಗ ಆಗಿದ್ಯಾ ಅಂದ್ರೆ ಆಗಿರ್ಬೇಕಾದ್ರೆ ಅಮೆರಿಕ ಕೂಡ ಅದರಲ್ಲಿ ಆಶೀರ್ವಾದ ಒಳಪಟ್ಟಿದ್ಯಪ್ಪ ಅನ್ನೋ ರೀತಿನೇ ಅಲ್ವಾ? ಇಲ್ಲ ಆಶೀರ್ವಾದ ಅಂತ ಬೇರೆ ಅರ್ಥದಲ್ಲಿ ಹೇಳ್ತಾ ಇದ್ದಾರ? ಯಾವ ಈಗ ಯಾವ ಅರ್ಥದಲ್ಲಿ ಹೇಳ್ತಾರೆ? ಈಗಲ್ಲ ಬ್ರದರ್, ಅದು ಮುಂದಿನ ಲೋಕ ರಾಜ್ಯದಲ್ಲಿ. ಬ್ರದರ್ ಅದು ಆಕ್ಚುಲಿ ನೀವು ಹೇಳಿದ್ದಲ್ಲ ಪಾಯಿಂಟ್ ಕರೆಕ್ಟ್ ಆಗಿ ನಮ್ಮ ಅಲಪ ಬ್ರದರ್. ಅಂದ್ರೆ ಈಗ ಆಶೀರ್ವಾದ ಅಂದಾಗ ದೇವ್ರು ಮಾಡಿದಂತ ವಾಗ್ದಾನದಲ್ಲಿ ಆಶೀರ್ವಾದ ಅನ್ನೋದು ಏನನ್ನ ಸೂಚಿಸುತ್ತೆ ಅಂತ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಈ ಟಾಪಿಕ್ ನಮ್ಗೆ ಅರ್ಥವಾಗುತ್ತೆ ಅಲ್ವಾ? ನೋಡಿ, ನೀನು ಲೋಕಕ್ಕೆ ಬಾಧ್ಯನಾಗಿ ಅಂದ್ರೆ ಲೋಕ ಎಲ್ಲ ನಿನಗೆ ಸ್ವಂತವಾಗುತ್ತೆ, ನಿನಗೆ ಅಧೀನವಾಗುತ್ತೆ. ನಿನ್ನ ಸಂತತಿ ಮೂಲಕ ಅವರೆಲ್ಲ ಆಶೀರ್ವಾದ ಒಳಪಡ್ತಾರೆ. ಆಗ ನಿನ್ನ ಮಾತಿಗೆ ವಿಧೇಯರಾಗ್ಬೇಕು. ನೀನೇ ಅದಕ್ಕೆ ತುಂಬಾ ಹೆಡ್ ಆಗಿರ್ತೀಯ, ತುಂಬಾ ಶ್ರೇಷ್ಠವಾಗಿರ್ತೀಯ ಅನ್ನುವಂಥ ವಿಷಯಗಳೆಲ್ಲ ಬರ್ಬೇಕಾದ್ರೆ ಅಬ್ರಾಹ್ಮಣ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಷ್ಟೇ. ಯಾವ ರೀತಿಯಲ್ಲಿ ಇಡೀ ಲೋಕ ಆಶೀರ್ವದಿಸಲ್ಪಡುತ್ತೆ? ಆಶೀರ್ವಾದ ಅನ್ನುವಂಥ ಮಾತು ಯಾವ ವಿಷಯಕ್ಕೆ ಅನ್ವಯವಾಗುತ್ತೆ? ಈಗ ನೀವೆಲ್ಲ ಹೇಳಿದ್ರಿ ಉತ್ತರ ಏನಪ್ಪಾ, ಅಮೆರಿಕ ನೋಡ್ರಿ. ಹೌದು ಬ್ರದರ್, ಅಮೆರಿಕ ನೋಡ್ರಿ ಹೆಂಗ್ ಆಶೀರ್ವಾದ ಪಡಲ್ಪಟ್ಟಿದೆ. ಒಳ್ಳೆ ಶ್ರೀಮಂತಿಕೆ ಇದೆ, ಒಳ್ಳೆ ಜ್ಞಾನ ಇದೆ, ಒಳ್ಳೆ ಏನಿದೆ ಟೆಕ್ನಾಲಜಿ ಇದೆ, ಎಲ್ರಿಗಿಂತ ತುಂಬಾ ಮುಂದುವರೆದಿದ್ದಾರೆ. ಅದು ಆಶೀರ್ವಾದನಾ ಅಂತ ತಗೊಂಡ್ರೆ ಇದೇ ಆಶೀರ್ವಾದ? ದೇವ್ರು ಹೇಳಿದ್ದು ಇದೇ ಆಶೀರ್ವಾದನಾ? ಇಲ್ಲ ರೀ, ಈಗ ಸೈತಾನ ಅಧೀನದಲ್ಲಿದ್ದಾರೆ. ಓಕೆ, ಸೈತನ ಅಧೀನದಲ್ಲಿದ್ದ. ಓಕೆ ಆಯ್ತು. 1000 ವರ್ಷ ಬೇಕಲ್ಲಿ ಏನ್ ಆಶೀರ್ವಾದ ಬರುತ್ತಪ್ಪ ಅವ್ರಿಗೆ? ಈಗ ಇರೋದಿಲ್ದೆ ಹೋಗುತ್ತಾ? ಇರೋದಿಲ್ದೆ ಹೋಗಿ ಬೇರೆ ಏನಾದ್ರೂ ಬರುತ್ತಾ? ಇದ್ರ ಜೊತೆಗೆ ಇನ್ನೇನ ಬರುತ್ತಾ ಈಗಿರುವಂತ ದೇಶಗಳಿಗೆ? ಈಗಲ್ಲ ರೀ, ಇನ್ನೂ ಮುಂದೆ ಬರುತ್ತೆ. ಶಾಶ್ವತವಾದ ನಿತ್ಯ ಜೀವ ಸಿಗ್ತದೆ ಅವ್ರಿಗೆ. ಎಸ್, ವೆರಿ ಗುಡ್. ನೋಡ್ರಿ, ಇದು ಪಾಯಿಂಟ್ ಅಲ್ವಾ? ಆಶೀರ್ವಾದ ಅಂದ್ರೆ ಲೈಫ್. ಕ್ರಿಸ್ತನ್ ಲಿಪಿದೆ ಸರ್. ಎಲ್ಲಿದೆ ಇಡೀ ಲೋಕಕ್ಕೆ ಲೈಫ್? ಏನ್ ಮುಂದುವರಿದೆ? ಅಮೆರಿಕ ನೋಡೋದಲ್ಲ ನೀವು. ಮನುಷ್ಯ ಮುಖವನ್ನ ನೋಡ್ತಾರೆ, ದೇವ್ರ ಹೃದಯ ನೋಡ್ತಾರ ಅನ್ನೋ ರೀತಿಯಲ್ಲಿ ನೋಡ್ತಾರ ಅದಷ್ಟೇ. ಅಮೆರಿಕ ನಾವು ನೋಡೋದಲ್ಲ ಹೆಂಗ್ ನೋಡ್ತಾ ಇದೀವಿ ಗೊತ್ತಾ? ದಾನಿಯಲ್ ಪಾಠದಲ್ಲಿ ಬರುವಂತ ಒಂದು ವಿಗ್ರಹವನ್ನ ಹೆಂಗ್ ನೋಡಿದ್ರು? ಬಂಗಾರದ ತಲೆ ಬಾಬಿಲೋನ್ ಅಂತ ನೋಡೋದಲ್ಲ, ಹಂಗ್ ನೋಡ್ತಾ ಇರೋದು ಅಮೆರಿಕನ್ ನಾವು. ಅದೇ ನಿಜವಾಗ್ಲೂ 7ನೇ ಅಧ್ಯಾಯದಲ್ಲಿ ಆ ಬಂಗಾರ ತಲೆ ಏನಂತ ಕಾಣಿಸ್ಕೊಳ್ತಾ ಇತ್ತು? 7ನೇ ಅಧ್ಯಾಯದಲ್ಲಿ ಆ ಬಂಗಾರ ತಲೆ ಏನ್ ಕಾಣಿಸ್ಕೊಳ್ತಿತ್ತು? ಬಾಬಿಲೋನ್ ರಾಜ್ಯ ಅವರು ನಂಬ್ಕೋಚಾರ. ಕರೆಕ್ಟ್. 2ನೇ ಅಧ್ಯಾಯದಲ್ಲಿ ಬಾಬಿಲೋನ್ನ ತಲೆಯಾಗಿ ರೆಪ್ರೆಸೆಂಟ್ ಮಾಡಿರೋರು 7ನೇ ಅಧ್ಯಾಯದಲ್ಲಿ ಬಾಬಿಲೋನ್ ಏನಂತ ರೆಪ್ರೆಸೆಂಟ್ ಮಾಡಿದ್ದಾರೆ? ಅಸಹ್ಯ ಈ ಲೋಕ. ದಾನಿಯೇಲ್ 7ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಲ್ಲ, ಈ ಒಂದು ತಲೆನ, ಬಾಬಿಲೋನ್ ತಲೆನ ಏನಂತ ಅಲ್ಲಿ ಏನಂತ ಸೂಚಿಸ್ತಾ ಇದ್ದಾರೆ? ಅಲ್ಲಿ ಅದು ದೇವರಿಗೆ ಅಸಹ್ಯವಾಗಿರ್ತಾರೆ. ಕರೆಕ್ಟ್ ಅಲ್ಲ? ಒಂದು ಪ್ರಾಣಿ ಇದೆ, ಆ ಪ್ರಾಣಿ ಬಗ್ಗೆ ಕೇಳ್ತಾ ಇದ್ದೀನಿ ಅಷ್ಟೇ. ಅದೇ ರೀ, ಆ ಪ್ರಾಣಿ ಈ ಲೋಕಕ್ಕೆ ಅದು ದೇವರ ದೃಷ್ಟಿಯಲ್ಲಿ ಅದು ಈ 4 ರಾಜ್ಯಗಳು ಅಸಹ್ಯವಾಗಿದ್ದು ರೀ. ಯಾವ್ದು? ಚಿರತೆ ಈಗ ಬಾಬಿಲೋನ್ ರಾಜ್ಯ ಯಾವ ಪ್ರಾಣಿಗೆ ಸೂಚನೆ ಆಗಿದೆ 7ನೇ ಅಧ್ಯಾಯದಲ್ಲಿ? ಸಿಂಹಕ್ಕೆ ಇದಾಗಿತ್ತು ರೀ. ಯಾವ್ದು? ಸಿಂಹಕ್ಕೆ ಹೋಲಿಕೆ ಆಗಿತ್ತು. ವೆರಿ ಗುಡ್. ಸಿಂಹ. ಹೌದು, ಅದನ್ನ ಕೇಳ್ತಾ ಇದ್ದೀನಿ ನಾನು ಅಷ್ಟೇ. ಸಿಂಹ ಅಂದ್ರೆ ಏನಪ್ಪಾ ಅರ್ಥ ಅಂದ್ರೆ, ಮನುಷ್ಯನ ದೃಷ್ಟಿಯಲ್ಲಿ ಶ್ರೇಷ್ಠವಾಗಿರುವಂತ ರಾಜ್ಯಗಳು ದೇವರ ದೃಷ್ಟಿಯಲ್ಲಿ ಮೃಗಗಳಾಗಿದೆ. ಕರೆಕ್ಟಾ? ಹೌದ್ರಿ. ಇವತ್ತು ನೀವು ನಾವು ನೋಡ್ತಿರುವಂತ ಅಮೆರಿಕ ತುಂಬಾ ಆಶೀರ್ವಾದ ಇದೆ ಅನ್ನೋದಲ್ಲ. ನಮ್ಮ ದೃಷ್ಟಿಯಲ್ಲಿ, ದೇವರ ದೃಷ್ಟಿಯಲ್ಲಿ ಮೃಗ, ಅಸಹ್ಯ ಮೃಗ. ಕರೆಕ್ಟಾ? ದೇವ್ರೇನು ಅದನ್ನ ಐಶ್ವರ್ಯ ಅಂತ, ಆಶೀರ್ವಾದ ಅಂತ ನೋಡ್ತಾ ಇಲ್ಲ. ಏನಿದೆ ಕ್ರಿಸ್ತನ ಪ್ರೀತಿಯ ಸಹೋದರರೇ? ದುಡ್ಡಿದೆ, ಜನರಿಗೆ ಏನಿದೆ ಅಲ್ಲಿ? ಟೆಕ್ನಾಲಜಿ ಇದೆ. ಇದನ್ನೆಲ್ಲ ಜನರಿಗೆ ಕೊಬ್ಬೇರಿಸ್ಬಿಟ್ಟಿದೆ ಅಲ್ಲಿ. ಅಂದ್ರೆ ದೇವರನ್ನ ಬಿಟ್ಟು ಅಸಹ್ಯವಾದ ಕಾರ್ಯಗಳನ್ನ ಮಾಡೋದಕ್ಕೆ ಅವ್ರನ್ನ ಪ್ರೇರಣೆ ಮಾಡ್ತಾ ಇದೆ. ಅದು ಆಶೀರ್ವಾದನಾ? ಇಲ್ಲ. ಇಲ್ಲ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಅದೆಲ್ಲ ಆಶೀರ್ವಾದ ಅಲ್ಲ. ಇದು ಲೋಕ ತಿಳ್ಕೊಳ್ಳೋದು ಅಷ್ಟೇ. ಐಶ್ವರ್ಯ ಇದ್ರೆ ಆಶೀರ್ವಾದ, ಜ್ಞಾನ ಇದ್ರೆ ಆಶೀರ್ವಾದ, ಟೆಕ್ನಾಲಜಿ ಮುಂದುವರೆದಿದ್ರೆ ಆಶೀರ್ವಾದ. ಇದೆಲ್ಲ ಲೋಕದ ಒಂದು ಯೋಚನೆ. ಲೋಕದವರು. ಬಾಬಿಲೋನ್ ಕೂಡ ಅಲ್ಲ, ಲೋಕದವರು. ಅದೇ ಲೋಕದವರೊಂದು ಮೈಂಡ್ ಬಾಬಿಲೋನ್ ಬಂದ್ಬಿಡಿದೆ ಅಷ್ಟೇ. ನಮಗದಿರ್ಬಾರ್ದು. ನಮ್ ದೃಷ್ಟಿಯಲ್ಲಿ ಅದೆಲ್ಲ ಆಶೀರ್ವಾದಗಳು. ಆಯ್ತಾ? ಒಳ್ಳೆ ಸುಖಭೋಗವಾಗಿ ಜೀವಿಸೋದನ್ನ ಆಶೀರ್ವಾದ ಅಂತ ಯಾವಾಗ್ಲೂ ಹೇಳಕ್ಕಾಗಲ್ಲ. ದೇವ್ರ ದೃಷ್ಟಿಯಲ್ಲಿ ಅದೆಲ್ಲ ಆಶೀರ್ವಾದ ಮಾಡಿದ್ರೆ ಅದು ಶಾಶ್ವತವಾಗಿರ್ತೈತ್ರಿ. ಹೌದು ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಿಜವಾದ ಆಶೀರ್ವಾದ ಇಸ್ರಾಯೇಲಿನ ಮೂಲಕ ಇಡೀ ಲೋಕಕ್ಕೆ ಬರುವಂತದ್ದು, ಅವರ ಮೂಲಕ ರಕ್ಷಣೆ ಬರುವಂತದ್ದು, ಅವರ ಮೂಲಕ ಆಶೀರ್ವಾದ ಬರುವಂತದ್ದು. ಅದೇನಾಗುತ್ತೆ ಅಂದ್ರೆ ಮುಂದಿನ ದಿನಕ್ಕೆ ಇಡಲ್ಪಟ್ಟಿದೆ. ಎಲ್ರು ಕೂಡ ಯೆರೂಸಲೇಮನ್ನ ನೋಡಿ ಬರ್ಬೇಕಾದ್ರೆ ಲೈಫ್ ಬೇಕಪ್ಪ. ಎಲ್ಲ ಇದೆ ನಮ್ಮ ಹತ್ರ, ಆದ್ರೆ ಲೈಫ್ ಇಲ್ಲ. ಎಲ್ಲ ಇದ್ದು ಏನ್ ಪ್ರಯೋಜನ? ಇಡೀ ಲೋಕವನ್ನ ನಾನು ಸ್ವಾಧೀನ ಮಾಡ್ಕೊಂಡು ನನ್ನ ಜೀವ ಇಲ್ವಲ್ಲ ಅನ್ನೋಂಥ ವಿಷಯನ ಇಡೀ ಲೋಕದ ಜನ ಪ್ರತಿಯೊಬ್ರು ಅರ್ಥ ಮಾಡ್ಕೊಳ್ತಾರೆ ಒಂದೇ ದಿನ. ಲೈಫ್ ಅದು ಇಸ್ರೇಲಿಂದ ಮಾತ್ರ ಸಿಗುತ್ತೆ. ಅಲ್ಲಿದ್ದಾರೆ ನಂಬಿಕಸ್ತ ಬೇರೆಯವರು, ಅಲ್ಲಿದ್ದಾರೆ ಮೂಲ ಪಿತೃಗಳು, ಅಲ್ಲಿದ್ದಾರೆ ಯೇಸು ಕ್ರಿಸ್ತನ ತೇಜಸ್ಸು, ಸಭೆಯ ಒಂದು ಆಳ್ವಿಕೆ ಅಲ್ಲಿದೆ ಅಂತ ಏನ್ ಮಾಡ್ತಾರೆ ಜನ. ಅದು ತಿಳ್ಕೊಳ್ಳೋಂಥ ಸಮಯ ಮುಂದಿನ ಭಾಗ.
ಇದನ್ನೇ ಹೇಳ್ತಾರೆ, ನೀನು ಲೋಕಕ್ಕೆ ಬಾಧ್ಯನಾಗ್ವಿ ಅಂತ ದೇವ್ರ ಏನ್ ಮಾಡಿದ್ರೆ, ಈ ವಾಗ್ದಾನವನ್ನ ಯಾರ್ಗ್ ಮಾಡ್ತಾರೆ? ಅಬ್ರಾಮ್ಗೆ ಮಾಡ್ತಾರೆ. ಅದನ್ನ ಧರ್ಮಶಾಸ್ತ್ರ ಕೊಟ್ಬಿಟ್ಟು ಅಬ್ರಾಮ್ಗೆ ಧರ್ಮಶಾಸ್ತ್ರ ಫಾಲೋ ಮಾಡಪ್ಪ, ಕರೆಕ್ಟ್ ಆಗಿ ಫಾಲೋ ಮಾಡಿ ಆದ್ಮೇಲೆ 10 ಆಜ್ಞೆಗಳನ್ನ ನಿನ್ನ 30 ವಯಸ್ಸಿನವರೆಗೂ, ಯಾಕಂದ್ರೆ ಅಬ್ರಾಮ್ ಕರಿಬೇಕಾದ್ರೆ ಆ ವಯಸ್ಸಿರ್ಲಿಲ್ಲ ಬಿಡಿ, ಎಲ್ಲ ಹೇಳ್ತಾ ಇದ್ದೀನಿ. ನೀನು ಏನ್ ಮಾಡು, 10 ಆಜ್ಞೆಗಳನ್ನ ಇಲ್ಲ ನಾನು ಕೊಟ್ಟಿರುವಂತ ಎಲ್ಲಾ ಆಜ್ಞೆ ವಿಧಿಗಳನ್ನ ನೀನು ನಾನು ನೇಮಿಸಿರುವಂತ ಇಷ್ಟು ವರ್ಷ ಕರೆಕ್ಟ್ ಆಗಿ ಫಾಲೋ ಮಾಡು, ಅವಾಗ ನಿಮ್ಗೊಂದು ವಾಗ್ದಾನ ಕೊಡ್ತೀನಿ ನೋಡೋಣ ಅನ್ಬಿಟ್ಟು ಅಬ್ರಾಮ್ಗೆ ಹೇಳ್ಬಿಟ್ಟು ಅಬ್ರಾಮ್ ಏನ್ ಮಾಡಿದ್ರು, ಎಲ್ಲಾ ಆಜ್ಞೆಗಳನ್ನ ಫಾಲೋ ಮಾಡಿ ಕರೆಕ್ಟ್ ಆಗಿ ಒಂದ್ 10 ವರ್ಷ ಇಲ್ಲ 20 ವರ್ಷ ಇಲ್ಲ 100 ವಯಸ್ಸು 75 ವಯಸ್ಸು ಕೊಟ್ಟಿರ್ತಾನೆ ಅಂತ ತಿಳ್ಕೊಳ್ಳಿ ಧರ್ಮಶಾಸ್ತ್ರ. 75 ವಯಸ್ಸು ಕೊಟ್ಮೇಲೆ 100 ವಯಸ್ಸಾಯ್ತು. 100 ವಯಸ್ಸಾದ್ಮೇಲೆ ದೇವ್ರ ಅಬ್ರಾಮ್ ನೋಡಿ, ವೆರಿ ಗುಡ್ ಅಬ್ರಾಮ್, ಇವಾಗ ನೋಡು ನೀನು ಮಾಡಿದಂತ ಕೆಲಸ ಒಳ್ಳೆ ಕೆಲಸ, ಇಷ್ಟು ವರ್ಷ ನನ್ನ ಆಜ್ಞೆಗಳನ್ನ ಕೈಕೊಂಡು ಕರೆಕ್ಟ್ ಆಗಿ ಫಾಲೋ ಮಾಡಿದ್ಯಾ, ನಿನಗೆ ನಾನು ಏನ್ ಮಾಡ್ತೀನಿ, ವಾಗ್ದಾನ ಮಾಡ್ತೀನಿ, ಇಡೀ ಲೋಕನ ನಿನ್ನ ಸಂತತಿ ಮೂಲಕ ಆಶೀರ್ವಾದ ಮಾಡ್ತೀನಿ ಅಂತ ಏನಾದ್ರು ಹೇಳಿದ್ರ ಅಂತ ನೋಡಿದ್ರೆ ಇಲ್ಲ, ಆ ರೀತಿ ಮಾಡ್ಲಿಲ್ಲ. ಧರ್ಮಶಾಸ್ತ್ರ ಇದ್ರೆ ಏನಂತಾನೆ ಗೊತ್ತಿಲ್ಲ ಅಬ್ರಾಮ್ಗೆ. ಸುನ್ನತಿ ಅಂತ ಒಂದ್ಬಿಟ್ರೆ ಧರ್ಮಶಾಸ್ತ್ರದ ಯಾವುದೇ ವಿಷಯ ಗೊತ್ತಿಲ್ಲ ಅಬ್ರಾಮ್ಗೆ. ದೇಶ ಆದ ಏನಂತ ಗೊತ್ತಿರ್ಲಿಲ್ಲ ಅಬ್ರಾಮ್ಗೆ. ಅದು ನಡೆಯಕ್ಕಿನ್ನ ಮೋಶೆವರೆಗೂ ಇದೆ ಸಮಯ. ಈಸಾಕನು ಯಾಕೋಬನ ಮಕ್ಕಳು ದಾಸತ್ವಗೊಳಗಾಗಿ ಅಲ್ಲಿಂದ ಬಿಡಿಸ್ಕೊಂಡ್ಬಂದು ಕಾನಾನ್ ದೇಶಕ್ಕೆ ಹೋಗೋ ದಾರಿಯಲ್ಲಿ ಸಿನಾ ಬೆಟ್ಟದಲ್ಲಿ ನಡೆಯುವಂತ ವಿಷಯ ಅದು. ಅಲ್ಲಿವರೆಗೆ ಅಬ್ರಾಮ್ಗೆ ದೇವರ ಧರ್ಮಶಾಸ್ತ್ರ ಅಂದ್ರೆ ಏನಂತ ಗೊತ್ತಿರ್ಲಿಲ್ಲ. ಆದ್ರೂ ಏನೂ ಗೊತ್ತಿಲ್ದೇನೆ ದೇವ್ರ ಏನ್ ಮಾಡಿದಾರೆ, ಅವ್ರಿಗೆ ನೀನು ಲೋಕಕ್ಕೆ ಬಾಧ್ಯನಾಗ್ವಿ ಅನ್ನುವಂತ ಒಂದು ವಿಷಯ ಏನಕ್ಕಪ್ಪ ಹೇಳಿದ್ರಂದ್ರೆ, ಅಬ್ರಾಮನಲ್ಲಿ ಇದ್ದಂತ ನಂಬಿಕೆಯನ್ನ ನೋಡಿ. ಕರೆಕ್ಟಾ? ಅಬ್ರಾಮ್ ದೇವರಿಗೆ ತೋರಿಸಿದಂತ ನಂಬಿಕೆನ ನೋಡಿನೇ ದೇವ್ರ ಏನ್ ಮಾಡಿದಾರೆ, ಈ ಮಾತನ್ನ ಕೊಟ್ಟಿದ್ದಾರೆ. ದೇವರ ಮೇಲೆ ಇರುವಂತ ನಂಬಿಕೆ ಅಂದ್ರೆ ಎಷ್ಟು ನೆನಪಿದೆ ಸರ ಇಲ್ಲ? ದೇವ್ರು ಮಾಡಿದಂತ ನಾವು ತುಂಬಾ ಓದ್ಬಿಟ್ಟಿದೀವಿ ಈ ಪಾಯಿಂಟ್ ನ. ದೇವ್ರು ಮಾಡಿದಂತ ಒಂದು ವಾಗ್ದಾನ, ನಿನ್ನ ಸಂತತಿನ ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿದ್ಮೇಲೆ ಏನೆಲ್ಲ ಅಬ್ರಾಮ್ಗೆ ಬೇಕಾಗಿತ್ತು ಅಂತ ಅಬ್ರಾಮ್ ಮೊದಲೇ ತಿಳ್ಕೊಂಡ್ರು. ಅಂದ್ರೆ ಆ ವಿಷಯ ಅರ್ಥ ಮಾಡ್ಕೊಂಡು ಗ್ರಹಿಸ್ಕೊಂಡ್ರು. ಲಾಸ್ಟ್ ಟೈಮ್ ಕೂಡ ಹೀಗೆ ಮಾತಾಡ್ಬೇಕಾದ್ರೆ ಒಂದು ಮಿಸ್ಟೇಕ್ಸ್ ಮಾಡ್ದ, ನೀವು ಕರೆಕ್ಷನ್ ಮಾಡಿಲ್ಲ. ಅಂದ್ರೆ ನೋಡ್ರಿ, ಈ ಇಸ್ಮಾಯಿಲ್ ಬಗ್ಗೆ ನಾನು ಮಾತಾಡ್ತಿದ್ದ ಅವಾಗ ನೀವು ಎಷ್ಟು ಜನ ಗಮನಿಸಿರೋ ಗೊತ್ತಿಲ್ಲ. ದೇವ್ರು ಅಬ್ರಾಮನಿಗೆ ವಾಗ್ದಾನ ಮಾಡಿದಾಗ 12ನೇ ಅಧ್ಯಾಯದಲ್ಲಿ ಈಗೀಗೆ ನಿಖರವಾಗಿ ನಡೆಯುತ್ತೆ ಅನ್ನೋದು ಏನು ಗೊತ್ತಿರ್ಲಿಲ್ಲ. ಕರೆಕ್ಟ್ ಅಲ್ವಾ? ಅಬ್ರಾಮ್ಗೆ ನಾನು ಒಂದ್ ವೇಳೆ ಇಲ್ಲಿಂದ ಹೋಗ್ತೀನಿ, ನಾನು ಆಗರ್ನ ಮದುವೆ ಮಾಡ್ಕೊಳ್ತೀನಿ, ಆಮೇಲೆ ಇಶ್ಮೇಲ್ ಹುಟ್ತಾರೆ, ಇಶ್ಮೇಲ ಕಳಿಸ್ಬೇಕಾಗುತ್ತೆ, ಯಾಕಂದ್ರೆ ದೇವ್ರು ನನಗೆ ಮಾಡಿದಂತ ಮಗು ಆದಂತ ಈಸಾಕ್ನಲ್ಲೇ ಆ ಸಂತಾನವಾಗುತ್ತೆ. ಆಮೇಲೆ ಏನಾಗುತ್ತೆ, ನನ್ನ ಸಹೋದರನ ಮಗನಾದಂತ ಲೋತೇನ್ ನನ್ನ ಬಿಟ್ಟು ಹೊರಟೋಗ್ತಾರೆ. ಇದೆಲ್ಲ ಕೂಡ ಏನು ಗೊತ್ತಿರ್ಲಿಲ್ಲ ಅಬ್ರಾಮ್ಗೆ. ಆಯ್ತಪ್ಪ, ಇದೆಲ್ಲ ನಡೀತಾ ಇರ್ಬೇಕಾದ್ರೆ ಅಬ್ರಾಮ್ಗೆ ಮನಸ್ಸಲ್ಲಿ ಏನಾದ್ರು ಬದಲಾವಣೆ ಆಯ್ತು ಅಂದ್ರೆ ಏನೂ ಇರ್ಲಿಲ್ಲ. ಯಾಕಂದ್ರೆ ದೇವರು ವಾಗ್ದಾನ ಮಾಡಿದಂತ ಸಂತತಿ ಕೊಡ್ತೀನಿ ಅಂತ ಆ ವಿಷಯದಲ್ಲಿ ಅಬ್ರಾಮ್ನಿಗೆ ಎಷ್ಟರ ಮಟ್ಟಿಗೆ ಭರವಸೆ ಇತ್ತು ಅಂದ್ರೆ, ಏನೇ ಆದ್ರೂ ಅದು ನಡೆಯುತ್ತೆ ಅಂತ ಭರವಸೆ ಇತ್ತು. ಲೋತ್ ಹೋದ್ರು ನಡೆಯುತ್ತೆ, ಇಶ್ಮೇಲ್ ಹೋದ್ರು ನಡೆಯುತ್ತೆ, ಏನಾದ್ರೂ ದೇವರು ಇಸಾಕನ ಬಲಿ ಕೊಟ್ರು ಕೇಳಿದ್ರು ಕೂಡ ನಡೆಯುತ್ತೆ. ನೋಡ್ರಿ, ಅದು ನಂಬಿಕೆ. ಆಕ್ಚುಲಿ ದೇವರು ಒಂದ್ಸರಿ ಮಾತಿಲ್ಲದ್ರೆ ಅವರು ಸುಳ್ಳು ಹೇಳೋರಲ್ಲ, ಅದು ನಡೆದೇ ನಡೆಯುತ್ತೆ ಅಂತ ಒಂದು ನಂಬಿಕೆ. ಈ ನಂಬಿಕೆ ದೇವ್ರನ್ನ ಮೆಚ್ಚಿಸ್ಬಿಡ್ತು, ದೇವ್ರಿಗೆ ತುಂಬಾ ಇಷ್ಟ ಆಗ್ಬಿಡ್ತು. ಏನಪ್ಪ ನಂಬಿಕೆ ಅಬ್ರಾಮ್ದು, ಏನ್ ಹೇಳಿದ್ರು ನಂಬ್ತಾ ಇದ್ರೆ, ನನಗೇನು ಎವಿಡೆನ್ಸ್ ಕೊಡ್ಲಿಲ್ಲ, ಏನು ಪ್ರೂಫ್ ಕೊಡ್ಲಿಲ್ಲ, ಅದು ನನ್ನ ಮೇಲೆ ಇಷ್ಟೊಂದು ನಂಬಿಕೆನಾ? ಆಯ್ತು, ನೋಡೋಣ ಮುಂದೆ ಏನಾಗುತ್ತೆ ನೋಡೋಣ. ಮುಂದೆ ಬರುವಂತ ಹಲವಾರು ಸನ್ನಿವೇಶಗಳು, ಹಲವಾರು ಕಷ್ಟಗಳ ಮಧ್ಯದಲ್ಲಿ ಈ ನಂಬಿಕೆ ಬೆಳೀತಾ ಕುಗ್ಗುತ್ತಾ ಅಂತ ನೋಡೋಣ, ಏನ್ ಮಾಡೋಣ. ದೇವ್ರು ಪರೀಕ್ಷೆ ಮಾಡ್ತಿದ್ರು ಅಬ್ರಾಮ್. ಆದ್ರೆ ಕ್ರಮೇಣ ಏನಾಗ್ತಿತ್ತು, ನಂಬಿಕೆ ಬೆಳೀತಾ ಬೆಳೀತಾ ಹೋಯ್ತು. ಅದು ದೇವ್ರನ್ನ ತುಂಬಾ ಮೆಚ್ಚಿಸ್ಬಿಡ್ತು ಕ್ರಿಸ್ತನ ಇತಿಹಾಸ. ನೋಡ್ರಿ, ದೇವ್ರು ಸುಮ್ನೆ ಮಾತು ಕೊಟ್ಬಿಡ್ತಾರ? ಏರೋದ್ ಕೊಟ್ಟಂಗೆ, ಏರೋದ್ ಕೊಡ್ತಾನಲ್ಲ ಮಾತು, ಏನ್ ಕೊಡ್ತಾರೆ ಏರೋದು? ಅವರು ಏರೋದ್ ಏನಂತ ಮಾತು ಕೊಡ್ತಾರೆ? ಏನ್ ಬೇಕಾದ್ರೆ ಅರ್ಧ ರಾಜ್ಯವನ್ನು ಬೇಕಾದ್ರೆ ಅರ್ಧ ರಾಜ್ಯವನ್ನ ಕೊಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಆಮೇಲೆ ಯೋಹಾನ ತಲೆ ಕೇಳಿದ ತಕ್ಷಣ ಹೆಂಗಾಗ್ಬಿಡ್ತು ಏರೋದಿಗೆ? ಅಯ್ಯಯ್ಯೋ, ಗೊತ್ತಿಲ್ಲದೆ ಬಾಯಿ ಬಿಟ್ಬಿಟ್ನಲ್ಲಪ್ಪ, ನನ್ ಬಾಯಿ ಮುಚ್ಕೊಂಡಿದ್ದು ಚೆನ್ನಾಗಿರ್ತಿತ್ತು, ಯಾಕೆ ಬಾಯಿ ಬಿಟ್ಟ ಅಂತ ಅನಿಸ್ತಾ ಇತ್ತಾನೆ. ನಮ್ ತಂದೆ ದೇವ್ರನ್ನ ಆತರನ ಅಬ್ರಾಮ್ ಗೆಲ್ಬಿಟ್ಟು ಆಮೇಲೆ ಯೋಚನೆ ಮಾಡವರ ಅಲ್ವಾ? ಬಿದ್ಯಾ ಸೌರ ಇದೆ. ಜಸ್ಟ್ ಯೋಚನೆ ಮಾಡ್ರಿ, ನಮ್ ತಂದೆ ದೇವ್ರು ಒಂದ್ ಮಾತು ಹೇಳ್ತಾರಂದ್ರೆ ಅದು ಏನೋ ಆ ಕ್ಷಣದಲ್ಲಿ ನಡೆಯುವಂತ ವಿಷಯಗಳಲ್ಲ. ಏನೂ ಕೂಡ ನೋಡಿ, ನೀವು ಅರ್ಥ ಮಾಡ್ಕೊಳ್ಳಿ, ದೇವ್ರು ಹೇಳಿದಂತ ವಾಗ್ದಾನ ಇನ್ನೂ ಫುಲ್ಫಿಲ್ಮೆಂಟ್ ಆಗ್ಲಿಲ್ಲ. ಸುಮಾರು ಸಾವಿರಾರು ವರ್ಷಗಳ ಕಾಲ ನಂತರ ನಡೆಯುವಂತ ಒಂದು ಪ್ರವಾದಗಳು ಅಬ್ರಾಮ್ ಮಾಡಿದಂತ ವಾಗ್ದಾನ. ಅಬ್ರಾಮ್ಗೆ ಅದ್ರ ಬಗ್ಗೆ ಗೊತ್ತಿತ್ತೇನೋ, ಈಗ ನಡೀಬೋದೇನು, 100 ವರ್ಷದಲ್ಲಿ ನಡೀಬೋದೋ, ಇಲ್ಲ ಇನ್ನು 500 ವರ್ಷದೊಳಗೆ ಇದೆಲ್ಲ ಮುಗಿಬೋದು ಅಂತ ಅಬ್ರಾಮ್ ತಿಳ್ಕೊಂಡಿದ್ರು. ಅದು ಗೊತ್ತಿರ್ಲಿಲ್ಲ ಅಬ್ರಾಮ್ಗೆ ನಿಖರವಾಗಿ. ಈಗಲೇ ನಡೀಬೋದು ಅಂತ ತಿಳ್ಕೊಂಡಿದ್ರು ಅಷ್ಟೇ. ಇನ್ನು ಮುಗ್ದಿಲ್ಲ ನೋಡ್ರಿ. ಅಬ್ರಾಮ್ ಹೇಳಿದ ಅಲ್ಲಿಂದ ಆಯ್ತು 3,000 ವರ್ಷಗಳು ಕಳೆದು ಹೋಯ್ತು, ಇನ್ನು 1000 ವರ್ಷ ಆದ್ಮೇಲೆ ಕಂಪ್ಲೀಟ್ ಎಲ್ಲ ಫುಲ್ಫಿಲ್ಮೆಂಟ್ ಆಗೋದು ಅವಾಗ. ಆದ್ರೂ ಒಂದು ನಂಬಿಕೆಗೆ ದೇವರು ಇಷ್ಟು ದೊಡ್ಡ ವಾಗ್ದಾನ ಕೊಟ್ಟು ಆ ವಾಗ್ದಾನ ಸಾವಿರ ತಲೆಮಾರು ವರ್ಷಗಳವರೆಗೆ ಅದನ್ನ ನಡ್ಸ್ಕೊಂಡು ಹೋಗ್ತಾರಂದ್ರೆ ನೋಡ್ರಿ, ದೇವ್ರು
ಕಣ್ಮುಚ್ಕೊಂಡು ಹೇಳ್ಬಿಟ್ರ ಅಬ್ರಾಮ್ಗೆ? ಅದೇ ನಮ್ ತಂದೆ ದೇವ್ರು. ಯಾಕಂದ್ರೆ ಏನಕ್ಕೆ ಈ ವಿಷಯ ಹೇಳ್ತಾ ಇದ್ದೇನೆ ದೇವರ ಮೇಲೆ ನಾವು ತೋರಿಸುವಂತ ಸಣ್ಣ ನಂಬಿಕೆಗೆ ದೇವರು ನಮಗೋಸ್ಕರ ಮಹಾ ಕಾರ್ಯಗಳನ್ನು ಮಾಡುವರಾಗಿರ್ತಾರೆ. ಈ ವಿಷಯಗಳನ್ನ ಅಬ್ರಾಮನ ಜೀವಿತದಲ್ಲಿ ನೋಡ್ಬೋದು. ರೈಟ್ ಅಲ್ವಾ? ಒಂದು ಮಗು ತಂದೆ ಜೊತೆ ಬರ್ತೀನಿ ಅಂದಾಗ ಮುಂದೆ ಆ ತಂದೆ ಹಲವಾರು ಕಷ್ಟಗಳನ್ನ ನೋಡ್ಕೊಂಡು ಹೋಗುವಂತ ಒಂದು ಪರಿಸ್ಥಿತಿ ಇದ್ರೂ ಕೂಡ ಆ ಮಗು ತನ್ನ ನಂಬಿ ಬರುತ್ತೆ ಅನ್ನೋ ಒಂದೇ ಒಂದು ಮಾತಿಗೋಸ್ಕರ ಕಾಯ್ದು ಕಾಪಾಡ್ಕೊಂಡು ಹೊತ್ಕೊಂಡು ಹೋಗ್ತಾರೆ. ಮುಂದಿನ ಕಷ್ಟ ಅಲ್ಲ ಅದ್ರ ಬಗ್ಗೆ ಹೇಳಕ್ ಹೋಗಲ್ಲ. ಯಾಕಂದ್ರೆ ನಂಬುತ್ತಲ್ಲ ನನ್ ಜೊತೆ ಇರೋದಕ್ಕೆ ನಾನು ಕಾಪಾಡ್ತೀನಿ ಅಂದ್ಬಿಟ್ಟು ಆ ನಂಬಿಕೆನ ಕಾಪಾಡ್ತಾರೆ. ಈ ಭೂಲೋಕದ ಒಂದು ವಿಷಯದ ಬಗ್ಗೆ ಮಾತಾಡ್ತಾರೆ. ನಮ್ ತಂದೆಯ ದೇವ್ರನ್ನ ತಗೊಳ್ಳಿ. ಆ ನಂಬಿಕೆ ಏನಾಯ್ತು ಅಂದ್ರೆ ಆತನಿಗೆ ನೀತಿ ಎಂದು ಎನಿಸಲ್ಪಡ್ತು. ಇದನ್ನ ಸ್ಪಷ್ಟವಾಗಿ ಹೇಳ್ತಾ ಇದಾರೆ ಅಪೊಸ್ತಲ ಪಾಲ್. ಅಲ್ಲ ನೀವು ಇಷ್ಟೆಲ್ಲಾ ಹೇಳ್ತಿದ್ರಲ್ಲ, ಏನ್ ಪುಣ್ಯ ಕಾರ್ಯ ಮಾಡಿದ್ರಪ್ಪ ಅಬ್ರಾಹ್ಮ? ಏನು ಇಲ್ಲ, ದೇವ್ರನ್ನ ನಂಬುದ್ರಷ್ಟೇ. ಅವರು ದೇವ್ರ ನಂಬುದ್ರು, ಅವರ ಸಂತತಿನೂ ದೇವ್ರನ್ನ ನಂಬ್ತು. ಏನು ಅವರ ಸಂತತಿ ಯಾರು? ಅಬ್ರಾಹ್ಮನ ಸಂತತಿ ಯಾರು? ನಾವೇ ರೀ ನಂಬಬೇಕಾರೆ ನಾವು. ಯಾರು ಇದ್ದಾರೆ? ನಾವು ಒಂದು ಕರೆಕ್ಟ್ ಆನ್ಸರ್. ನಾವು ಇದೀವಿ. ಇನ್ಯಾರಿದ್ದಾರೆ ಅಬ್ರಾಹ್ಮನ ಸಂತತಿ? ಇಡೀ ಲೋಕ ಇದೆ ರೀ ಬ್ರದರ್. ಓಕೆ, ಸೊ ದೇವರ ಆಶೀರ್ವಾದದಲ್ಲಿ ಇರುವಂತ ಭಾಗವನ್ನ ಹೇಳ್ರಿ. ದೇವರ ಅಬ್ರಾಹ್ಮನ ಮಾಡಿದಂತ ಆಶೀರ್ವಾದ ಭಾಗದಲ್ಲಿ ಮಾತಾಡ್ರಿ. ಇಸಾಕಲಿಂದ ಯಾಕೋಬರಿಂದ ಬಂದಂತ ಜನರು ಎಲ್ಲರೂ ಕರೆಕ್ಟ್. ಏನ್ ಹೇಳ್ತಾ ಇದ್ರೆ ಆಕಾಶದ ನಕ್ಷತ್ರ ಸಮುದ್ರದ ಮರಳಿನಷ್ಟು. ಹೌದು, 2 ಸಂತತಿ ಇತ್ತಲ್ಲ. ಈ 2 ಸಂತತಿ ಎಲ್ಲೂ ಕೂಡ ಧರ್ಮಶಾಸ್ತ್ರದಿಂದ ನೀತಿವಂತರಾಗಿ ಎಣಿಸಲ್ಪಡ್ಲಿಲ್ಲ. 2 ಸಂತತಿನೂ ನಂಬಿಕೆಯಿಂದಲೇ ನೀತಿವಂತರಾಗಿದೆ. ಕರೆಕ್ಟಾ? ಅಬ್ರಾಹ್ಮಣಷ್ಟೇ, ಅಬ್ರಾಹ್ಮಣ ಸಂತತಿಯು ಅಷ್ಟೇ. ಅದಕ್ಕೆ ಹೇಳ್ತಾರೆ ಅಬ್ರಾಹ್ಮಣಿಗಾಗಲಿ ಅವನ ಸಂತತಿಯವರಿಗಾಗಲಿ ಧರ್ಮಶಾಸ್ತ್ರದಿಂದ ಆದದ್ದಲ್ಲ. ಕರೆಕ್ಟಾ? ಯಾವುದೇ ಸಂತಾನ ಅಂತ ಹೇಳ್ಬೇಕಾದ್ರೆ ನಾವು ಧರ್ಮಶಾಸ್ತ್ರನ ಫಾಲೋ ಮಾಡೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಯಾರ ಬಗ್ಗೆ? ಈ ಅಡವಿಯಲ್ಲಿ ಬರ್ತಾ ಇರ್ಬೇಕಾದ್ರೆ ಮೋಶೆ ಹೋಗ್ಬಿಟ್ರು ದಶಾಜ್ಞೆಗೆ ತಗೊಂಬರಕ್ ಹೋದ್ರು. ಇಲ್ಲಿ ಬಸವನ ಮೂರ್ತಿಯನ್ನು ಮಾಡ್ಕೊಂಡಿದ್ದಾರೆ ಜನ. ಅವಾಗ ಬರ್ಬೇಕಾದ್ರೆ ಮೋಶೆಗೆ ಕೋಪ ಬಂತು. ಧರ್ಮಶಾಸ್ತ್ರ ದಶಾಜ್ಞೆನ ಹೊಡೆದಾಕಿದ್ರು. ಆ ಕಾಲದಲ್ಲಿ ವಿಗ್ರಹಾರಾಧನೆ ಮಾಡಿ ದೇವರಿಗೆ ಕೋಪವನ್ನು ಎಬ್ಬಿಸಿದ ಆ ಜನರ ಬಗ್ಗೆ ಎಲ್ಲೂ ಮಾತಾಡ್ತಾ ಇಲ್ಲ. ಇಲ್ಲಿ ಆತನ ಸಂತತಿ ಅಂದ್ರೆ ಆ ಸಂತತಿ ಬಗ್ಗೆ ಮಾತಾಡ್ತಾ ಇಲ್ಲ. ಆತನ ಸಂತತಿ ಅಂದ್ರೆ ಯಾರು ನಂಬಿಕೆಯಿಂದಲೇ ನೀತಿವಂತರಾದ್ರು, ಇಬ್ರಿಯ 11ನೇ ಅಧ್ಯಾಯದಲ್ಲಿ ಬರುವಂತ ಪಟ್ಟಿನ ಬಗ್ಗೆ ಮಾತಾಡ್ತಾ ಇದ್ರು. ಅವರೇ ಆ ಸಂತತಿ. ಅದೇ ರೀತಿಯಾಗಿ ಯೇಸು ಕ್ರಿಸ್ತನಲ್ಲಿ ಅಂದ್ರೆ ಯಾರು ಯೇಸು ಕ್ರಿಸ್ತನ ನಂಬ್ತಾರೋ ಅವರು ಅಬ್ರಾಹ್ಮಣ ಸಂತತಿ ಅಂತ ಗಲಾತ್ಯದಲ್ಲಿ ಮಾತಾಡೋ ಪ್ರಕಾರವಾಗಿ ಅವರೇ ಅಬ್ರಾಹ್ಮಣ ಸಂತತಿಯವರು. ಈ ಸಂತತಿಯವರು ಯಾರು ಕೂಡ ಧರ್ಮಶಾಸ್ತ್ರದಿಂದಾಗ್ಲಿ ಆಜ್ಞೆ ವಿಧಿವಿಧಾನಗಳಿಂದ ನೀತಿವಂತರಾದವರಲ್ಲ. ಸಭೆನೂ ಇಲ್ಲ, ನಂಬಿಕಸ್ತವಿರೋರು ಇಲ್ಲ. ಎಲ್ರು ಕೂಡ ಹೇಗೆ ನೀತಿವಂತರಾಗಿದ್ದಾರೆ ದೇವ್ರ ದೃಷ್ಟಿಯಲ್ಲಿ? ನಂಬಿಕೆಯಿಂದಲೇ ನೀತಿವಂತರಾಗಿದ್ದಾರೆ. ಸರಿ ಆಯ್ತು ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈ ವಿಷಯವನ್ನ ಈ ರೀತಿ ಮಾತಾಡ್ಬೇಕಾದ್ರೆ ಅಪೊಸ್ತಲ ಪಾಲ್ ಯಾಕೆ ಈ ರೀತಿಯಾದಂತ ಒಂದು ವಿಷಯವನ್ನ ಮಾತಾಡಕ್ ಹೋಗ್ತಿದ್ದಾರೆ ಅಲ್ವಾ? ನೋಡ್ರಿ, ಇಲ್ಲಿ ನಾವು ಮಾತಾಡ್ಬೇಕಾದ್ರೆ ದೇವರ ಆದಿಕಾಂಡ 17ನೇ ಅಧ್ಯಾಯದಲ್ಲಿ ಈ ವಿಷಯವನ್ನ ಅಬ್ರಾಹ್ಮ ಹತ್ರ ಮಾತಾಡ್ತಾರೆ ಅಲ್ವಾ? ವಾಕ್ಯದಲ್ಲಿ ಕೂಡ ಕೆಲವೊಂದು ಪಾಯಿಂಟ್ ಇದೆ, ಓದ್ಬಿಡ್ರಿ. ಆದಿಕಾಂಡ 17ನೇ ಅಧ್ಯಾಯ 4ರಿಂದ 6ರವರೆಗೆ. ನಾನಂತೂ ನಿನಗೆ ವಾಗ್ದಾನ ಮಾಡುತ್ತೇನೆ, ಏನೆಂದರೆ ನೀನು ಅನೇಕ ಜನಾಂಗಗಳಿಗೆ ಮೂಲ ಪುರುಷನಾಗುವಿ. ಇನ್ನು ಮುಂದೆ ನೀನು ಅಬ್ರಾಮ ಎಂದು ಹೆಸರಿಸುವುದಿಲ್ಲ, ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗಿ ನೇಮಿಸಿರುವುದರಿಂದ ನಿನಗೆ ಅಬ್ರಹಾಮನೆಂದು ಹೆಸರು ಇರುವುದು. ನಿನಗೆ ಅತ್ಯಧಿಕವಾದ ಸಂತಾನವನ್ನು ಕೊಡುವೆನು, ನಿನ್ನಿಂದ ಜನಾಂಗಗಳು ಉತ್ಪತ್ತಿಯಾಗಿ ಅರಸರು ಹುಟ್ಟುವರು. ನೋಡಿದ್ರು ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇವತ್ತು ನಾವು ದೇವ್ರ ಮಕ್ಳು ಅರ್ಥ ಮಾಡ್ಕೊಳ್ರಿ. ನಮ್ಗೆ ದೇವ್ರ ನಿಜವಾಗ್ಲೂ ದೇವರ ಭಕ್ತರು ಸಭೆಯಾಗಿರುವಂತ ಜನರಿಗೆ ಇವತ್ತು ಭೂಮಿಯಲ್ಲಿ ಯಾವುದೇ ಒಂದು ಆಶೀರ್ವಾದಗಳಿಲ್ಲ ನಮ್ಗೆ. ಕರೆಕ್ಟ್? ಆಶೀರ್ವಾದ ಅಂದ್ರೆ ನಾನು ಯಾವ ರೀತಿ ಹೇಳ್ತಾ ಇದ್ದೀನಿ, ದೇವ್ರು ಯಾವುದೋ ಮಾಡಿಲ್ಲ ನಮ್ಗೆ. ನೋಡ್ರಿ, ಈ ಭೂಮಿಯಲ್ಲಿ ನೀವು ನಂಬ್ಕೊಂಡ್ ಬಂದ್ರೆ ಈ ರೀತಿ ಇರ್ತೀರ. ಬಟ್ ಅಬ್ರಾಹ್ಮ ಮಾಡಿದಂತ ಒಂದು ವಾಗ್ದಾನ ತುಂಬಾ ಡಿಫ್ರೆಂಟ್ ಆಗಿತ್ತು. ಅದನ್ನ ನಾವ್ ಏನ್ ತಿಳ್ಕೊಂಡ್ಬಿಡ್ತೀವಿ ಅಂದ್ರೆ, ಅಬ್ರಾಹ್ಮ ಮಾಡಿದಂತ ಒಂದು ವಾಗ್ದಾನದಲ್ಲಿ ಭೂಮಿಯಲ್ಲಿರುವಂತ ಒಂದು ಬ್ಲೆಸ್ಸಿಂಗ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ನಾವು ತಿಳ್ಕೊಂಡಿರ್ತೀವಿ. ಭೂಮಿಯಲ್ಲಿರುವಂತ ಬ್ಲೆಸ್ಸಿಂಗ್ಸ್ ಅಂದ್ರೆ ಏನು? ಸುಖಭೋಗವಾಗಿರೋದು, ರಾಜರುಗಳು ಹುಟ್ಕೊಳ್ಳೋದು, ರಾಜರುಗಳು ಹುಟ್ಕೊಳ್ಳೋದು. ರಾಜ ಅಂದ್ರೆ ಈಗ ಅವರಿಗೆ ಸಮೃದ್ಧಿಯಾದ ಜೀವನ ಇರುತ್ತಾ, ಬಡತನ ಜೀವನ ಇರುತ್ತಾ? ಸಮೃದ್ಧಿಯಾದ ಜೀವನ ಇರುತ್ತಲ್ವಾ? ಕರೆಕ್ಟ್ ಅಲ್ವಾ? ಆದ್ರೆ ದೇವರು ಆ ಒಂದು ಸಮೃದ್ಧಿಯ ಜೀವನ ಅಂತ ಆಶೀರ್ವಾದ ಅಂತ ಮೆನ್ಷನ್ ಮಾಡ್ತಾ ಇರ್ಲಿಲ್ಲ ಬೈಬಲ್ ಅಲ್ವಾ?
ನೋಡ್ರಿ ದೇವರು ಸಾಲಮೋನ್ ಏನ್ ಮಾಡ್ತಾರೆ, ದೇವ್ರ ಹತ್ರ ಏನೇನ ಕೇಳ್ತಾರೆ, ಜ್ಞಾನವನ್ನ ಮಾತ್ರ ಕೇಳ್ತಾರೆ. ದೇವ್ರ ಏನ್ ಮಾಡ್ರು, ಐಶ್ವರ್ಯವನ್ನು ಕೊಟ್ರು. ಆದ್ರೆ ದೇವರ ಹತ್ರ ಅವ್ರು ಕೇಳಿದ ಜ್ಞಾನವನ್ನ ಅದು 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 ಮೆಚ್ಚುಗೆ ಆಗಿದ್ರಿಂದಲೇ ಐಶ್ವರ್ಯವನ್ನು ಕೊಟ್ರು. ಡೈರೆಕ್ಟ್ ಆಗಿ ಐಶ್ವರ್ಯನ ಕೇಳ್ಬಿಟ್ಟಿದ್ರೆ ಕೊಡ್ತಾ ಇರ್ಲಿಲ್ಲ. ದೇವ್ರು ಜ್ಞಾನವನ್ನು ಕೊಟ್ರು ಮೊದಲನೇದಾಗಿ ಅಲ್ವಾ. ಸೊ ಇಡೀ ಜನಾಂಗವನ್ನ ನಡ್ಸಕ್ಕೆ ಜ್ಞಾನ ಅಂದ್ರೆ ದೇವ್ರು ಕೊಡುವಂತ ಬ್ಲೆಸ್ಸಿಂಗ್ಸ್ ಯಾವಾಗ್ಲೂ ಕೂಡ ಆತ್ಮಕ್ಕೆ ಸಂಬಂಧವಾಗಿತ್ತು ಹೊರತು ಪ್ರಾಕೃತ ಅಂದ್ರೆ ಶರೀರಕ್ಕೆ ಸಂಬಂಧಪಟ್ಟಂತ ಒಂದು ಬ್ಲೆಸ್ಸಿಂಗ್ ಆಗಿತ್ತು. ಅದು ಸಿಗ್ತಾ ಇತ್ತು ಅವರಿಗೆ. ಆದ್ರೆ ನಿಜವಾಗ್ಲೂ ದೇವ್ರ ಮಕ್ಕಳು ನಂಬಿಕಸ್ತ ವೀರರು ಯಾರಾಗ್ಲಿ ಅದ್ರ ಮೇಲೆ ಆಧಾರವಾಗಿರ್ತಾ ಇರ್ಲಿಲ್ಲ. ಅದನ್ನೇ ತುಂಬಾ ಆಸೆ ಪಟ್ಟು ಅದನ್ನ ಆಶಿಸ್ಬೇಕು, ಪಡ್ಕೊಬೇಕಂತ ಇಷ್ಟ ಪಡ್ತಾ ಇರ್ಲಿಲ್ಲ. ಅದು ಸಿಕ್ಕಿದ್ರೆ ಅದಕ್ಕೋಸ್ಕರ ಅದನ್ನ ಯಾವ ಒಳ್ಳೆ ರೀತಿಯಲ್ಲಿ ಉಪಯೋಗ ಮಾಡ್ತಿದ್ರು, ಇಲ್ಲದ್ರೆ ಅದ್ರ ಬಗ್ಗೆ ಕೇರ್ ಮಾಡ್ತಾ ಇರ್ಲಿಲ್ಲ. ಆದ್ರಿಂದ ಇಸ್ರೇಲ್ ಜನರಿಗೆ ಅಂದ್ರೆ ನಂಬಿಕಸ್ತ ವೀರರಾಗಿರುವಂತ ಜನರಿಗೆ ಈ ಭೂಲೋಕದ ಆಶೀರ್ವಾದ ದೊಡ್ಡದಾಗ ಅನಿಸ್ತಿರ್ಲಿಲ್ಲ. ಯೋಚನೆ ಮಾಡ್ರಿ, ದಾನಿಯಲ್ಲಿ ಎಲ್ಲಿದ್ದಾರೆ, ಬಾಬಿಲೋನಲ್ಲಿ ಇದ್ದಾರೆ, ಒಳ್ಳೆ ರಾಜ ಒಂದು ಆಸ್ಥಾನದಲ್ಲಿದ್ದಾರೆ. ಯೆರೆಮೀಯಲ್ಲಿದ್ದಾರೆ, ಇಸ್ರೇಲ್ ಅಲ್ಲಿ ಇದ್ದಾರೆ. ಅದೇ ಸಮಯದಲ್ಲಿ ಯೆರೆಮೀಯಲ್ಲಿದ್ದಾರೆ, ಬಡತನದಲ್ಲಿ ಜೀವಿಸ್ತಾ ಇದ್ದಾರೆ, ಒಬ್ಬ ತುಂಬಾ ಕಷ್ಟಕರವಾದಂತ ಸನ್ನಿವೇಶದಲ್ಲಿ ಜೀವಿಸ್ತಾ ಇದ್ದಾರೆ ಅಲ್ವಾ. ನೆಬೂಕದ್ನೆಚ್ಚರ್ ಬಗ್ಗೆ ಪ್ರವಾದನೆ ಹೇಳ್ತಾರೆ. ಅದೇ ನೆಬೂಕದ್ನೆಚ್ಚರನ ಕಾಲದಲ್ಲಿ ದಾನಿಯೇಲ ಅರಮನೆಯಲ್ಲಿ ಇದ್ದಾರೆ. ಈಗ ಯೆರೆಮೀಯ ಆಗ್ಲಿ ತನ್ನ ಬಡತನದ ವಿಷಯಗಳಾಗ್ಲಿ ತುಂಬಾ ಕಷ್ಟ ಪಡ್ತಾ ಇರ್ಲಿಲ್ಲ. ದಾನಿಯೇಲ ಆಗ್ಲಿ ತನ್ನ ಶ್ರೀಮಂತಿಕೆ ಬಗ್ಗೆ ತುಂಬಾ ಹೆಚ್ಚಳ ಪಡ್ತಾ ಇರ್ಲಿಲ್ಲ. ಯಾಕಂದ್ರೆ ಅವರು ಭೂಮಿಗೆ ಸಂಬಂಧಪಟ್ಟಂತ ಯಾವುದೇ ವಿಷಯಗಳ ಬಗ್ಗೆ ತುಂಬಾ ಹೆಚ್ಚಳ ಪಡ್ತಾ ಇರ್ಲಿಲ್ಲ. ಕರೆಕ್ಟ್ ಅಲ್ವಾ. ಯಾಕಂದ್ರೆ ದೇವ್ರು ಮಾಡುವಂತ ಆಶೀರ್ವಾದಗಳೇ ಬೇರೆ ಅಂತ ಅವ್ರಿಗೆ ಗೊತ್ತಿತ್ತು. ಈ ಯಾವುದೇ ಒಂದು ಆಶೀರ್ವಾದ ಶಾಶ್ವತವಾದದ್ದಲ್ಲ. ಅದಕ್ಕೆ ದಾನಿಯೇಲ ಏನ್ ಮಾಡ್ತಾರೆ, ಈ ಒಂದು ಮೇನೆ ತೆಕೆಲ್ ಉಪರ್ಸಿನ ಅನ್ಬಿಟ್ಟು 5ನೇ ಅಧ್ಯಾಯ ಬರುತ್ತಲ್ಲ ದಾನಿಯೇಲಲ್ಲಿ, ಬೆಲ್ಶಚ್ಚರಿಗೆ ಒಂದು ಔತಣ ಮಾಡ್ತಾರೆ ನೋಡ್ರಿ. ಅವಾಗ ಉತ್ತರವನ್ನ ಹೇಳೋದಕ್ಕೆ ನಾನು ಸನ್ಮಾನ ಮಾಡ್ತೀನಿ ಅಂದಾಗ ಅವ್ರು ಏನಂತ ಹೇಳ್ತಾರೆ, ದಾನಿಯೇಲ ನಿನ್ನ ಸನ್ಮಾನ ನಿನಗೆ ಇರ್ಲಿ, ಅದು ಬೇರೆಯವ್ರಿಗೆ ಯಾರೋ ಕೊಟ್ಬಿಟ್ರಿ, ಬೇಕಾಗಿಲ್ಲ ಅನ್ಬಿಟ್ಟು ಇದ್ ಮಾಡ್ತಾರೆ. ಅಂದ್ರೆ ಅವ್ರಿಗೆ ಈ ಪ್ರಪಂಚಕ್ಕೆ ಸಂಬಂಧಪಟ್ಟಂತ ಗೌರವ ಆಗ್ಲಿ ಘನತೆ ಆಗ್ಲಿ ಅವರಿಗೆ ದೇವ್ರು ಕೊಡ್ತಾ ಇದ್ರು ಕೂಡ ಅದನ್ನ ದೊಡ್ಡದಾಗಿ ಪರಿಗಣಿಸ್ತಾ ಇರ್ಲಿಲ್ಲ ಕ್ರಿಸ್ತನ ಪ್ರೀತಿ ಸರಿ. ನಾನು ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂದ್ರೆ ಅವರೆಲ್ಲರೂ ಎದುರು ನೋಡಿದಂತ ಆಶೀರ್ವಾದ ಬೇರೆ, ಇಡೀ ಲೋಕಕ್ಕೆ ಇರುವಂತ ಆಶೀರ್ವಾದ ವಿಷಯಗಳು ಬೇರೆ, ದೇವ್ರು ಹೇಳಿದಂತ ಆಶೀರ್ವಾದಗಳು ಬೇರೆ. ತಾತ್ಕಾಲಿಕವಾಗಿ ಕೊಡುವಂತ ಭೂಮಿಗೆ ಸಂಬಂಧಪಟ್ಟಂತ ನಮ್ಮ ಮಾನಸಿಕ ಅವಶ್ಯಕತೆ ಪೂರೈಕೆ ಮಾಡೋದಕ್ಕೆ ನಮ್ಗೆ ಸಮೃದ್ಧಿಯನ್ನ ಕೊಡೋದು ಒಂದು ದೊಡ್ಡ ಆಶೀರ್ವಾದ ಅಂತ ಯಾವಾಗ್ಲೂ ಎನಿಸ್ತಾ ಇಲ್ಲ. ಅದೇ ರೀತಿ ದೇವ್ರ ಮಕ್ಳು ನಾವು ಹಾಗೆ ಇರ್ಬೋದು, ಇಲ್ದೇ ಇರ್ಬೋದು. ಆದ್ರೆ ನಮ್ಮ ಒಂದು ಮನಸ್ಸು ಅಲ್ಲಿ ಇಲ್ಲ. ಕರೆಕ್ಟ್ ಅಲ್ವಾ. ನಮ್ಮ ಮನಸ್ಸು, ಯಾರ ಮನಸ್ಸು ಮನೆಯಲ್ಲಿ, ನಮ್ಮ ಒಂದು ವ್ಯಾಪಾರದಲ್ಲಿ, ಬಿಸ್ನೆಸ್ ಅಲ್ಲಿ, ಹಣದ ಮೇಲೆ ನಮ್ಮ ವ್ಯಾಮೋಹ ನಾವು ಉಳ್ಳವರಾಗಿ ಇಲ್ಲ. ಇದ್ರೂ ಇಲ್ದೇ ಇದ್ರು ಅದ್ರ ಬಗ್ಗೆ ದೊಡ್ಡದಾಗಿ ನಾವು ಪರಿಗಣಿಸಲ್ಲ. ಇದ್ದಾಗ ಕೂಡ ದೇವ್ರ ದೇವ್ರಿಗೋಸ್ಕರ ಯಾವಾಗ ಯೂಸ್ ಮಾಡ್ಬೇಕಂತ ಯೋಚನೆ ಮಾಡ್ತೀವಿ. ಇಲ್ದೇ ಇದ್ದ ಕೂಡ ಇಲ್ದೇ ಇದ್ರಲ್ಲಿ ಹೆಂಗಿರ್ಬೇಕು, ದೇವ್ರಿಗೋಸ್ಕರ ಬದುಕ್ಬೇಕಂತ ಯೋಚನೆ ಮಾಡ್ತಾ ಇರ್ತೀವಿ. ಯಾಕಂದ್ರೆ ನಾವೆಲ್ಲರೂ ಕೂಡ ಮುಂದೆ ಬರುವಂತ ಆಶೀರ್ವಾದವನ್ನ ಎದುರು ನೋಡ್ತಾ ಇದ್ವಿ. ಹಾಗೆ ಇಲ್ಲಿ ಕೂಡ ಅಬ್ರಾಮನ ಒಂದು ಭಾವನೆ, ಮನಸ್ಸು ಕೂಡ ಏನಾಯ್ತು, ಇದೇ ರೀತಿ ಇತ್ತು ಅಂತ ನೋಡ್ತೀವಿ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಯಾಕೆ ಈ ವಿಷಯ ಹೇಳಕ್ ಬರ್ತಾ ಇದೀನಿ ಅಂದ್ರೆ ನಾವು ಗಮನಿಸ್ಬೇಕಾದಂತ ಈ ವಿಷಯದಲ್ಲಿ ಅಬ್ರಾಮನ್ ಮತ್ತೆ ಅಬ್ರಾಮನ ಸಂತತಿ ಅಂತ ಹೇಳೋದು ಯಾರ ಬಗ್ಗೆ ಮಾತ್ರ ಅಂತ ನೋಡ್ಬೇಕಾದ್ರೆ ನಿಜವಾದ ಆಕಾಶದ ನಕ್ಷತ್ರದಂತಿರುವವರು, ನಿಜವಾದ ಸಮುದ್ರದ ಮರಳಿನಂತಿರುವವರು. ನಿಜವಾದ ಆಕಾಶ ನಕ್ಷತ್ರ ಯಾರಪ್ಪ ಅಂದ್ರೆ 1,44,000 ಜನ. ನಿಜವಾದ ಸಮುದ್ರದ ಮರಳು ಅಂತ ಹೇಳ್ಬೇಕಾದ್ರೆ ಆ ಒಂದು ಸಂತಾನ ಬರೋದು ಏನಪ್ಪಾ ನೋಡ್ಬೇಕಾದ್ರೆ ಅದು ನಂಬಿಕೆಯಿಂದ ನೀತಿವಾದಂತ ಹಳೆ ಒಡಂಬಡಿಕೆ ಭಕ್ತರು ಅಷ್ಟೇ. ಅದನ್ ಬಿಟ್ರೆ ಇನ್ನ ಮಾಂಸಿಕವಾದ ಇಸ್ರೇಲ್ ಜನರು ಕೂಡ ತುಂಬಾ ಇದ್ರು, ಅವ್ರ ಬಗ್ಗೆ ಮಾತಾಡ್ತಾ ಇರ್ಲಿಲ್ಲ. ನಂಬಿಕಸ್ತ ವೀರರು ಬೇರೆ, ಮಾಂಸಿಕವಾದ ಇಸ್ರೇಲ್ ಜನರೇ ಬೇರೆ, ಇಬ್ರು ಬೇರೆ. ಇಸ್ರೇಲ್ ಅಂತ ಬಂದಾಗ ಯೇಸು ಕ್ರಿಸ್ತನ ಮೊದಲು ಜೀವಿಸಿದ ಪಟ್ಟಿಯಲ್ಲಿ ನಾವು ತಗೊಂಡಾಗ ಅದರಲ್ಲಿ 2 ಭಾಗ ಇದೆಯಲ್ಲ. ಮಾಂಸಿಕವಾದಂತ ಇಸ್ರೇಲ್ ಜನರು ಇದ್ರು. ಮಾಂಸ ದೃಷ್ಟಿಯಲ್ಲಿ ದೇವರಿಗೆ ಯಾವ್ರ ಮೇಲೆ ದೇವ್ರು ಯಾವಾಗ್ಲೂ ಕೋಪ ಪಡ್ತಾ ಇದ್ರು, ಯಾವಾಗ್ಲೂ ನೋಡ ಅದನ್ನೇ ಮುಂದಿನ ವಾಕ್ಯದಲ್ಲಿ ಮಾತಾಡ್ತಾರೆ ಅಲ್ವಾ. ನೋಡಿ ಇಲ್ಲಿ ಕೀರ್ತನೆ ಮಾತಾಡ್ಬೇಕು, ನೀನು ಕೇಳಿಕೊಂಡ್ರೆ ನಾನು ಅನ್ಯ ಜನರಿಗೆ ಅಧೀನ ಮಾಡುವೇನು, ಭೂಮಿಯ ಕಟ್ಟ ಕಡೆಯವರೆಗಿರುವ ಎಲ್ಲಾ ದೇಶಗಳಿಗೆ ಸ್ವಾಸ್ಥ್ಯವಾಗಿ ಕೊಡುವನು. ಅಂದ್ರೆ ಈ ವಿಷಯ ಏನಕ್ಕೆ ಕೇಳಕ್ ಬರ್ತಿದೆ ಅಂದ್ರೆ ಅಬ್ರಾಹ್ಮನಿಗೆ ದೇವ್ರೇನ್ ಮಾಡಿದ್ರು, ಇದನ್ನೆಲ್ಲವನ್ನ ಕೊಟ್ಟಿದ್ರು, ಇದೆಲ್ಲವನ್ನ ಮಾಡಿದ್ರು. ಆದ್ರೆ ಇದೆಲ್ಲವೂ ಕೂಡ ಈ ಭೂಮಿಯಲ್ಲಿರುವಂತ ಐಶ್ವರ್ಯತನ ಅದು ತೋರ್ಸ್ಕೊಡದೆ ಬರುವಂತ 1000 ವರ್ಷ ಆಳ್ವಿಕೆಯಲ್ಲಿ ಅಬ್ರಾಹ್ಮನ ಮೂಲಕ ಆಕಾಶದ ನಕ್ಷತ್ರ ಮತ್ತೆ ಸಮುದ್ರ ಉಸುವಿನಂತಿರುವಂತ ನಂಬಿಕಸ್ತ ವೀರರು ಇಬ್ರು ಸೇರಿ ಇಡೀ ಲೋಕವನ್ನ ದೇವರ ಕಡೆಗೆ ನಡೆಸುವಂತ ಒಂದು ವಿಷಯವನ್ನ ತೋರಿಸ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಬೇಕು. ಈ ರೀತಿಯಾದಂತ ಬ್ಲೆಸ್ಸಿಂಗ್ ಅವ್ರಿಗೆ ಸಿಕ್ಕಿದ್ದು ಎಲ್ಲಿಂದ ಸಿಕ್ತೋ, ನಂಬಿಕೆಯಿಂದಲೇ ಅನ್ನೋದನ್ನ ಇಲ್ಲಿ ಸ್ಪಷ್ಟ ಮಾಡ್ತಾ ಇದ್ರು. ರೋಮಪುರದವರಿಗೆ 4ನೇ ಅಧ್ಯಾಯ 14ನೇ ವಾಕ್ಯ. ಧರ್ಮಶಾಸ್ತ್ರವು ಬಾಧ್ಯರಾಗಿದ್ದರೆ ನಂಬಿಕೆ ವ್ಯರ್ಥವಾಯಿತು, ವಾಗ್ದಾನವು ಬರಿದಾಯಿತು. ಧರ್ಮಶಾಸ್ತ್ರದವರು ಬಾಧ್ಯರಾಗಿದ್ದರೆ ನಂಬಿಕೆ ವ್ಯರ್ಥವಾಯಿತು, ವಾಗ್ದಾನವು ಬರಿದಾಯಿತು. ಒಂದ್ ವೇಳೆ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ನಾವ್ ಹಿಂಗೆ ಯೋಚನೆ ಮಾಡೋಣ. ದೇವರು ಧರ್ಮಶಾಸ್ತ್ರವನ್ನ ಕೊಟ್ಟು, ಧರ್ಮಶಾಸ್ತ್ರವನ್ನು ಯಾರು ನಡೀತಾರೋ ಅವ್ರಿಗೆ ನಾನು ಏನ್ ಮಾಡ್ತೀನಿ, ವಾಗ್ದಾನ ಮಾಡುವಂತ ಸಂತತಿ ಅಂದ್ರೆ
ಇಡೀ ಲೋಕವನ್ನ ಆಶೀರ್ವಾದ ಮಾಡುವಂತ ಒಂದು ಅವಕಾಶ ಕೊಡ್ತೀನಿ ಅಂದ್ರೆ ಏನಾಗ್ತಿತ್ತು, ಏನೆಲ್ಲ ಮಿಸ್ಟೇಕ್ ಆಗ್ತಿತ್ತು, ಏನೆಲ್ಲ ಆಗ್ತಿತ್ತು ಯೋಚನೆ ಮಾಡಿ, ಸ್ವಲ್ಪ ಯೋಚನೆ ಮಾಡ್ರಿ. ಹಾಗೆ ಏನ್ ಅನ್ಸುತ್ತೆ? ದೇವ್ರು ಧರ್ಮಶಾಸ್ತ್ರವನ್ನು ಕೊಟ್ಟು ನೋಡ್ರಿ, ಧರ್ಮಶಾಸ್ತ್ರನ ಫಾಲೋ ಮಾಡ್ರಿ, ನೀವು ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿದ್ದೆ ಆದ್ರೆ ಯಾರೆಲ್ಲ ಫಾಲೋ ಮಾಡ್ತಾರೋ ಅವ್ರ ಮೂಲಕ ನಾನು ಇಡೀ ಲೋಕವನ್ನ ಆಶೀರ್ವಾದ ಮಾಡ್ತೀನಿ ಅಂದ್ರೆ ಏನಾಗ್ತಾ ಇತ್ತು? ಅಲ್ಲಿ ಮೊದ್ಲು ಹೇಳ್ಬಿಟ್ಟಿದ್ರಲ್ರಿ ಅಬ್ರಾಹ್ಮನಿಗೆ, ಹೇಳಿದ್ ಮಾತು ತಪ್ಪಿರ್ತಲ್ರಿ. ಕರೆಕ್ಟ್ ಅಲ್ಲ, ನಾನು ಹೇಳ್ತಾ ಇರೋದು. ಹೇಳಿದ್ರೆ ಒಂದ್ ವೇಳೆ ದೇವ್ರು ಮಾಡ್ದೆ ಅಬ್ರಾಹ್ಮ್ಗೆ ಹೇಳ್ದೇನೆ ಇದೇ ಕೆಲಸ ಮಾಡಿದ್ರೆ ಯಾರು ಧರ್ಮಶಾಸ್ತ್ರನ ಪಾಲಿಸಕ್ಕೆ ಆಗ್ತಿರ್ಲಿಲ್ಲ. ಇರ್ಲಿಲ್ಲ. ಯಾರು ಧರ್ಮಶಾಸ್ತ್ರವನ್ನ ಪಾಲಿಸಕ್ಕೆ ಆಗ್ತಾ ಇರಲಿಲ್ಲ. ಓಕೆ, ಬೇರೆ ನಾನು ಮೊದ್ಲೇ ಹೇಳಿದ್ದೀನಿ ತಾನೆ ನಿಮ್ಗೆ, ಧರ್ಮಶಾಸ್ತ್ರವನ್ನ ಯಾರು ಫಾಲೋ ಮಾಡಕ್ ಆಗಲ್ಲ ಅಂತ ವಾಕ್ಯ ಇದೆ ಬೈಬಲ್ ಅಲ್ಲಿ. ಓದಿದಿರಾ ಎಲ್ಲಾದ್ರೂ? ಧರ್ಮಶಾಸ್ತ್ರವನ್ನ ಯಾರು ಕೈಗೊಳ್ಳಲು ಸಾಧ್ಯತೆ ಇಲ್ಲ ಅಂತ ವಾಕ್ಯ ಇದೆಯಾ? ಬೇರೆ ಬ್ರದರ್, ಎಲ್ಲಿದೆ ವಾಕ್ಯ? ಕೈಗೊಳ್ಳಲಿಕ್ಕೆ ಆಗ್ಲಿಲ್ಲ ಅದೇ ಅವ್ರಿಗೆ. ಕೈಗೊಳ್ಳಕ್ ಆಗ್ಲಿಲ್ಲ ಅಂತ ವಾಕ್ಯ ಎಲ್ಲಿದೆ? ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆನ ಹೊಂದದೆ ಹೋಗಿದ್ದಾರೆ. ಕರೆಕ್ಟ್. ಧರ್ಮಶಾಸ್ತ್ರವನ್ನ ಯಾರು ಫಾಲೋ ಮಾಡಿಲ್ಲ, ಫಾಲೋ ಮಾಡಕ್ ಆಗಲ್ಲ, ಸಾಧ್ಯತೆನೇ ಇಲ್ಲ ಅಂತ ವಾಕ್ಯ ಇದೆಯಾ? ಇಲ್ಲ, ಅದಿಲ್ಲ ಬ್ರದರ್. ಮತ್ತೆ ಏನಂತಿದೆ? ಏನೋ ಗೊತ್ತಿತ್ತು ಕೇಳಿದ್ದು. ಇಷ್ಟೆಲ್ಲ ಬಿಡಿ ಸರಸರಿರೆ, ನಾವು ಸತ್ಯವೇದ ವಿದ್ಯಾರ್ಥಿಗಳು. ಓಕೆ, ನೀವ್ ಹೇಳೋದು ನಾನು ಒಪ್ಕೊಳ್ತೀನಿ. ನಾನು ಹೇಳ್ತಿರೋದು ನೀವು ಸರಿ ಅಂತ ಒಪ್ಕೊಬೇಕಾದ್ರೆ ನೀವು ನನಗೆ ಪ್ರತಿವಾದ ಮಾಡಿ ಇದೇ ಬ್ರದರ್ ಅಂತ ತೋರಿಸೋದಕ್ಕೆ ವಾಕ್ಯಗಳನ್ನ ತೋರಿಸ್ಬೇಕು ಯಾವಾಗ್ಲೂ ಕೂಡ. ಒಂದ್ ವೇಳೆ ಇಲ್ಲ ಅಂದ್ರೂ ಪರವಾಗಿಲ್ಲ ಬ್ರದರ್, ನಾನು ಸ್ಟಡಿ ಮಾಡಿನೇ ಹೇಳ್ತೀನಿ, ನಿಮ್ಗೆ ಸಮಯ ಕೊಡಿ ಅಂತ ಕೇಳ್ಕೊಳ್ಳಿ, ಏನೂ ಚಿಂತೆ ಇಲ್ಲ, ಆಯ್ತಾ? ಆದ್ರೆ ಎಸ್ ಆರ್ ನೋ ಅಂತ ಖಂಡಿತವಾಗಿ ಹೇಳಕ್ ಹೋಗ್ಬೋದು. ಇದೆ ಅಂದ್ರೆ ಇದೆ ಅಂತ ಹೇಳ್ಬೇಕು, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬೇಕು. ಇಲ್ಲ ಬ್ರದರ್, ನಾನು ಓದಿದ್ದೀನಿ, ಎಲ್ಲೋ ನೋಡಿದೀನಿ ಅನ್ನೋದು ಏನಪ್ಪಾ ಅಂದ್ರೆ ದೇವ್ರ ಮಕ್ಕಳಿಗೆ ಅದು ಕರೆಕ್ಟ್ ಆಗಿ ಅನ್ಸಲ್ಲ ಅಲ್ವಾ? ನಾವೀಗ ಎಲ್ಲಾದ್ರೂ ಧರ್ಮಶಾಸ್ತ್ರದ ವಿಧಿ ವಿಧಾನಗಳಿಂದ, ಧರ್ಮಶಾಸ್ತ್ರದ ಒಂದು ಆಜ್ಞೆಯನ್ನ ಯಾರ ಕೈಯಲ್ಲೂ ಫಾಲೋ ಮಾಡಕ್ಕಾಗ್ಲಿಲ್ಲ ಅಂತ ವಾಕ್ಯ ಎಲ್ಲಾದ್ರೂ ಓದಿವ? ಬದಲಾಗಿ ಏನಂತ ಓದ್ತೀವಿ? ಧರ್ಮಶಾಸ್ತ್ರದಿಂದ ಯಾರು ನೀತಿವಂತರಾಗಲ್ಲ ಅಂತ ಓದಿದ್ವಿ. ಕರೆಕ್ಟಾ? ಹೌದ್ರಿ, ಕರೆಕ್ಟ್ ಬ್ರದರ್. ಧರ್ಮಶಾಸ್ತ್ರ ಕ್ರಿಯೆಗಳಿಂದ ಯಾರು ನೀತಿವಂತರಾಗಲ್ಲ ಅಂತ ಓದಿದ್ವಿ. ಕ್ರಿಯೆಗಳಿಂದ ಅಂದ್ರೆ ಏನ್ ಬಂತು? ನಂಬಿಕೆಯಿಂದಲೇ. ಎಸ್, ಧರ್ಮಶಾಸ್ತ್ರ ಕ್ರಿಯೆಯಿಂದ ಯಾರು ನೀತಿವಂತರಾಗಲ್ಲ ಅಂತ ಓದಿದ್ವಿ ಹೊರತು ಧರ್ಮಶಾಸ್ತ್ರ ಯಾರು ಕೈಗೊಳ್ಳಕ್ ಆಗ್ಲಿಲ್ಲ ಅಂತ ಏನ್ ಮಾಡಿಲ್ಲ, ನಾವು ಓದಿಲ್ಲ. ಏನ್ ಅರ್ಥ ಅದ್ರ ಅರ್ಥ? ಹಂಗಾದ್ರೆ ಧರ್ಮಶಾಸ್ತ್ರ ಕೈಗೊಳ್ಳಕ್ ಆಗುತ್ತೆ ಅಂತ ಅರ್ಥನಾ, ಕೈಗೊಳ್ಳಕ್ ಆಗ್ತಾ ಇಲ್ಲ ಅಂತ ಅರ್ಥನಾ? ಕೈಗೊಳ್ಳಕ್ ಆಗ್ತಾ ಇಲ್ಲ ಅಂತ ಅರ್ಥ. ಕೈಗೊಳ್ಳಕ್ ಆಗ್ತಿಲ್ಲ ಅಂತ ಅರ್ಥ ಬರುತ್ತೆ ಅಲ್ಲಿ. ಧರ್ಮಶಾಸ್ತ್ರ ಈ ಪ್ರಪಂಚದಲ್ಲಿ ಹುಟ್ಟಿದವರಲ್ಲಿ ಯಾರು ಧರ್ಮಶಾಸ್ತ್ರ ಕೈಗೊಂಡೇ ಇಲ್ವಾ? ಕೈಗೊಂಡು ನಡೆದಿದ್ದಾರೆ. ಯಾರು? ಅಪೊಸ್ತಲರು ಪೌಲ್ ನಡೆದವ್ರೆ. ಯೇಸು ಸ್ವಾಮಿ ತಂದೆಯಾದ ದೇವರಿಂದ ಹೊಂದಿದ್ನ ನಾವು. ಅಷ್ಟೇ ಇದೆಯಲ್ಲ ಬ್ರದರ್, ಯೇಸು ಸ್ವಾಮಿ ಒಬ್ರು ಬಿಟ್ರೆ ಇನ್ ಬಾಕಿಯವ್ರು ಯಾರು ಮಾಡಕ್ ಆಗ್ಲಿಲ್ಲ. ಯಾರು ಧರ್ಮಶಾಸ್ತ್ರವನ್ನ ಫಾಲೋ ಮಾಡಿ ನೋಡ್ರಿ. ಇದೆಲ್ಲ ನಾವು ಇಷ್ಟೆಲ್ಲ ಮಾತಾಡ್ತಾ ಇದೀವಿ, ಇದೆಲ್ಲ ನೀವು ನಾವು ಎಲ್ಲ ಒಂದ್ ಕಡೆ ಕೇಳಿದ್ವಿ ಟಾಪಿಕ್ ನ. ಕರೆಕ್ಟಾ? ಈ ಒಂದು ಸಬ್ಜೆಕ್ಟ್ ನ ಕೇಳಿದೀವಿ ಹೊರತು ಇದೇ ರೀತಿಯಾಗಿ ಬೈಬಲ್ ಅಲ್ಲಿ ವಾಕ್ಯ ಇದೆಯಾ ಯೇಸು ಕ್ರಿಸ್ತನ ಬಿಟ್ಟು ಧರ್ಮಶಾಸ್ತ್ರವನ್ನ ಯಾರು ಫಾಲೋ ಮಾಡಿಲ್ಲ ಅಂತ ವಾಕ್ಯ ಇದೆಯಾ? ಇಲ್ಲ ಬ್ರದರ್, ಇಲ್ಲ. ಅಬ್ರಾಹ್ಮ ನಡೆದಿದ್ದಾರಲ್ಲ. ಅಬ್ರಾಹ್ಮನ್ ಧರ್ಮಶಾಸ್ತ್ರ ಕೊಡ್ಲಿಲ್ಲ, ಎಲ್ಲಿ ನಡೀತಾರೆ? ಧರ್ಮಶಾಸ್ತ್ರ ಇರ್ಲಿಲ್ಲ ಬ್ರದರ್, ನಂಬಿಕೆ ಇತ್ತು. ನಂಬಿಕೆ ಇತ್ತು. ನಾನು ಧರ್ಮಶಾಸ್ತ್ರ ಮಾತಾಡ್ತಾ ಇದೀನಿ. ಇವಾಗ ನಿಮ್ಗೆ ಹೆಲ್ಮೆಟ್ ಹಾಕ್ಲಿಲ್ಲ ಅಂದ್ರೆ ಹೆಲ್ಮೆಟ್ ರೂಲ್ಸ್ ಇಲ್ಲ ಫಸ್ಟ್, ಆಯ್ತಾ? ಹೆಲ್ಮೆಟ್ ಹಾಕ್ಬೇಕಂತ ರೂಲ್ಸ್ ಇಲ್ಲ. ಹೆಲ್ಮೆಟ್ ಹಾಕ್ಬೇಕಂತ ರೂಲ್ಸ್ ಇಲ್ದೇ ಇದ್ದಾಗ ಹೆಲ್ಮೆಟ್ ಹಾಕಿದ್ರೇನೋ ಅಂತ ಇದ್ರೇನೋ ಹೌದು ಅವ್ರ ಇಷ್ಟ. ರೂಲ್ಸ್ ಇರ್ಬೇಕಾದ್ರೆ ಖಂಡಿತ ಫಾಲೋ ಮಾಡ್ಲೇಬೇಕಾಗುತ್ತಾ? ಆಯ್ತಾ? ಇವಾಗ ಧರ್ಮಶಾಸ್ತ್ರ ಕೊಟ್ಟಿದ್ಮೇಲೆ ಮಾತಾಡ್ತಾರೆ. ಧರ್ಮಶಾಸ್ತ್ರ ಕೊಡೋದಕ್ಕಿಂತ ಮುಂಚಿತ ಬೇಡ. ಧರ್ಮಶಾಸ್ತ್ರ ಮೋಶೆ ಕೊಟ್ಟಿದ್ಮೇಲೆ ಧರ್ಮಶಾಸ್ತ್ರದ ಬಗ್ಗೆ ಇಲ್ಲಿ ವಾಕ್ಯ ಏನಂತ ಹೇಳ್ತಿದ್ದೆ? ಯಾರು ಕೈಗೊಳ್ಳಕ್ಕಾಗಲಿ. ನಿಮ್ಗೆ ಇದನ್ನ ನಾನು ಟಾಪಿಕ್ ಕೊಡ್ತೀನಿ, ನೀವು ಇದನ್ನ ನಾನಿಲ್ಲಿ ಯಾವುದೇ ರೀತಿ ಹೇಳ್ತಾ ಇಲ್ಲ. ಸ್ಟಡಿ ಮಾಡ್ರಿ, ನಿಮ್ಮ ಸ್ಟಡಿ ಪಾಯಿಂಟ್ ತಗೊಳ್ಳಿ ಅಲ್ವಾ? ನಿಮ್ಮ ಸ್ಟಡಿ ಪಾಯಿಂಟ್ ಆಗಿ ತಗೊಳ್ರಿ. ಯಾವ ರೀತಿ ತಗೊಳ್ತೀರ ಅಂದ್ರೆ ನೋಡೋಣ, ಧರ್ಮಶಾಸ್ತ್ರದನ್ನ ಯಾರು ಕೈಗೊಳ್ಳಕ್ಕಾಗ್ಲಿಲ್ಲ ಅನ್ನೋಂತ ಅದಕ್ಕೆ ಹತ್ರ ಬರುವಂತ ವಾಕ್ಯ ಎಲ್ಲಪ್ಪ ಕಾಣಿಸ್ಕೊಳ್ಳುತ್ತೆ ಅಂತ ಓದ್ರಿ. ಕರೆಕ್ಟ್ ಬ್ರದರ್, ಈ ವಾಕ್ಯ ಇದೇ ರೀತಿ ಹೇಳ್ತಾ ಇದೆ ನೋಡ್ರಿ, ಧರ್ಮಶಾಸ್ತ್ರವನ್ನ ಯಾರು ಕೈಗೊಳ್ಳಕ್ಕಾಗ್ಲಿಲ್ಲ, ಕರೆಕ್ಟಾ ಅನ್ನುವಂಥದ್ದೇ. ಆ ರೀತಿ ಏನ್ ಮಾಡ್ರಿ, ಸ್ಟಡಿ ಮಾಡ್ರಿ.
11:39. ರೋಮಪುರದ 11:39 ಓದ್ರಿ. ಕೇಳಿಸ್ತಾ ಇಲ್ಲ, ವಾಯ್ಸ್ ಬ್ರೇಕ್ ಆಗ್ತಿದೆ. 11:39 ಇಲ್ಲ ಬ್ರದರ್, 36 ಅಷ್ಟೇ ಲಾಸ್ಟ್. ಇಬ್ರಿಯಾ ಓದಿ. 11:39. ಓದ್ರಿ. ಕರೆಕ್ಟ್. ಅದು ನಿಮ್ಗೆ ಗೊತ್ತಿರೋ ಈ ವಿಷಯ. ಇವೆರಡು ನಂಬಿಕೆ ಮೂಲಕ ಒಳ್ಳೆ ಸಾಕ್ಷಿ ಹೊಂದಿರೋ ಮೂಲಕ ವಾಗ್ದಾನವನ್ನು ಬ್ರದರ್ ಓದ್ಲಾ? ಓದಿ. ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆಯ ಹೆಸರನ್ನು ಸಂಪಾದಿಸಿಕೊಂಡರು, ವಾಗ್ದಾನ ಫಲವನ್ನು ಹೊಂದಲಿಲ್ಲ. ಕರೆಕ್ಟ್. ಅಂದ್ರೆ ನೋಡಿ, ನಾನು ನಿಮ್ಗೆ ಈ ಲೆಸನ್ ತೆಗಿತಾ ಇದ್ದೀನಿ. ಎಷ್ಟು ಜನಕ್ಕೆ ನಿಮ್ಗೆ ಏನಾದ್ರು ಗೊಂದಲವಾಗಿದ್ರೆ, ಕನ್ಫ್ಯೂಷನ್ ಆದ್ರೆ ಹೇಳ್ರಿ, ನಾನು ಕ್ಲಿಯರ್ ಆಗಿ ಮಾತಾಡ್ತೀನಿ. ಈಗ ಹೇಳ್ತೀನಿ ಕೇಳ್ರಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಎಷ್ಟೆಲ್ಲ ಇದೆ ಸರ್ ಒಂದು ಆಜ್ಞೆನ ದೇವ್ರು ಕೊಡ್ಬೇಕಾದ್ರೆ ನೋಡ್ರಿ, ದೇವ್ರು ಆದಾಮ್ಗೆ ಹೇಳ್ತಾರೆ ಈ ಹಣ್ಣನ್ನ ತಿನ್ಬೇಡ ಅಂತ. ಅಂದ್ರೆ ಅದು ಅವ್ರಿಗೆ ಕೈಗೊಳ್ಳ ಸಾಧ್ಯತೆ ಇರ್ಲಿಲ್ವಾ? ಆದಾಮ್ನಿಂದ ಹಣ್ಣನ್ನ ತಿನ್ಬೇಡ ಅಂತ ಆಜ್ಞೆ ದೇವ್ರು ಕೊಟ್ಟಾಗ ಅದನ್ನ ಆದಾಮ್ ಫಾಲೋ ಮಾಡಕ್ಕೆ ಸಾಧ್ಯತೆನೇ ಇರ್ಲಿಲ್ವಾ? ಆದಾಮ್ ಮನಸ್ಸು ಮಾಡಿದ್ರೆ ಫಾಲೋ ಮಾಡಬಹುದಾಯ್ತು. ಕರೆಕ್ಟಾ? ಈಗ ಮಿಸ್ಟೇಕ್ ಆದಾಮ್ನಲ್ಲಿ ಇರುತ್ತಾ ಇಲ್ಲ ದೇವರಲ್ಲಿ ಇರುತ್ತಾ? ಒಂದು ಆದಾಮ್ಗೆ ಫಾಲೋ ಮಾಡಕ್ಕೆ ಆಗ್ತಾ ಇರ್ಲಿಲ್ಲ ಅಂತ ಇಟ್ಕೊಳ್ಳಿ. ಅವಾಗ ಏನೋ ಧರ್ಮಶಾಸ್ತ್ರ ದೇವ್ರು ಕೊಟ್ರೆ ಅವಾಗ ಮಿಸ್ಟೇಕ್ ಯಾರ ಮೇಲೆ ಇರ್ತಿತ್ತು? ಅದು ದೇವ್ರ ಕಡೆ ಇರ್ತಿತ್ತು. ಹಣ್ಣನ್ನ ತಿನ್ಬೇಡ ಅಂತ ಹೇಳ್ದ ದೇವ್ರು, ಕದಿಬೇಡ ಅಂತ ಯಾಕೆ ಇರ್ಲಿಲ್ಲ? ಕದಿಬೇಡ ಅಂತ ಒಂದು ಆಜ್ಞೆ ಯಾಕೆ ಕೊಟ್ಟಿರ್ಲಿಲ್ಲ ಅಂದ್ರೆ ಅದು ಆ ಒಂದು ಆ ಮೀರುವಿಕೆಗೆ ಸಾಧ್ಯತೆನೇ ಅಲ್ಲಿ ಇರ್ಲಿಲ್ಲ. ಕರೆಕ್ಟಾ? ಅವ್ರು ಕದ್ದು ತಿನ್ನುವಂತ ಅವಶ್ಯಕತೆ ಇಲ್ಲ. ಏನ್ ತಿಂದ್ರು ಅದು ಕದಿಯೋದಲ್ಲ ಅಲ್ಲಿ. ಕರೆಕ್ಟಾ? ಎಲ್ಲ ಅವ್ರದೇ. ಅದು ಏನ್ ತಗೊಂಡ್ರು ಅವ್ರದೇ. ಈ ಕದಿಯುವಂತ ವಿಷಯ ಬರುತ್ತೆ ಅಲ್ಲಿ, ಬರುತ್ತಾ? ಇಲ್ಲ, ಅಲ್ಲಿ ಯಾರಿರ್ಲಿಲ್ಲ, ಅವ್ರಿಬ್ರೇ ಇದ್ರು, ಅವ್ರಿಗೋಸ್ಕರನೇ ಕೊಟ್ಟಿದ್ರು. ಎಲ್ಲ ಅವ್ರದೇ. ಹೆಂಗ್ ಬೇಕಾ ತಿನ್ಬೋದು, ಅವ್ರದೇ ಇರ್ಬೇಕಾದ್ರೆ ಅದು ಕದಿಯೋದಂತ ಬರಲ್ಲ. ಅದಕ್ಕೆ ಕದಿಯುವಂತ ಒಂದು ವಿಷಯ ಅಲ್ಲಿ ಕೊಡ್ಲಿಲ್ಲ. ಕರೆಕ್ಟಾ? ಆದ್ರೆ ಬೇರೆಯವ್ರಿಗೆ ಸ್ವಂತವಾದದ್ದು ನನ್ನ ಹತ್ರ ಇಲ್ದೇ ಇದ್ದಾಗ ಅದನ್ನ ತಗೊಳ್ಬೇಕಂತ ನಾನು ಇಷ್ಟಪಟ್ಟು ಗೊತ್ತಿಲ್ಲದೆ ತಗೊಳ್ತೀನಿ ಅಂತ ಒಂದು ಪಾಯಿಂಟ್ ಬಂದಾಗ ಅಲ್ಲಿ ಕಳ್ತನ ಅಂತ ಬಂತು. ಕರೆಕ್ಟಾ? ಬೇರೆ ಮಾಡಿದ್ರೆ ಆಜ್ಞೆನ ಕೊಡ್ತಾರೆ. ಈ ರೀತಿ ದೇವ್ರು ಆಜ್ಞೆ ಕೊಡ್ತಾರಂದ್ರೆ ಅರ್ಥ ಅವ್ರ ಕೈಲಿ ಅದನ್ನ ಫಾಲೋ ಮಾಡಕ್ ಆಗುತ್ತೆ ಅಂತ ಅರ್ಥನ, ಫಾಲೋ ಮಾಡಕ್ಕೆ ಆಗಲ್ಲ ಅಂತ ಅರ್ಥನ? ಕದಿಬಾರ್ದು. ಸರಿಯಪ್ಪ, ನಮ್ಗೆ ದಶಾಜ್ಞೆ ತಗೊಳ್ರಿ. ಇವತ್ತು ನಾವು ಯಾರ ಕೈಲೂ ಫಾಲೋ ಮಾಡಕ್ ಆಗ್ತಿಲ್ಲ ಅಂತ ನಾವ್ ಹೇಳ್ತಾ ಇದೀವಿ. ಕರೆಕ್ಟ್ ಅಲ್ವಾ? ಓಕೆ, ನಮ್ ಲೈಫ್ ಅಲ್ಲಿ ನಮ್ಗೆ ಗೊತ್ತಿರ್ಲಿಲ್ಲ, ಯಾವತ್ತೋ ಒಂದ್ಸರಿ ಮಿಸ್ಟೇಕ್ ಮಾಡಿದೀವಿ. ಆದ್ರೆ ಲೈಫ್ ಪೂರ್ತಿ ಕಲ್ತನ ಅಂತ ಒಂದು ವಿಷಯ ತಗೊಂಡು ಕಲಿತಾನೆ ಇರ್ತೀವಾ? ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಿಲ್ಲದೆ ಕಲ್ತನ ಮಾಡಿರ್ಬೋದು ಚಿಕ್ಕ ವಯಸ್ಸಲ್ಲಿ. ಕರೆಕ್ಟಾ? ಗೊತ್ತಾದ್ಮೇಲೆ ತಪ್ಪಂತ ಗೊತ್ತಾದ್ಮೇಲೆ ಬಿಟ್ಟಿರ್ತೀವಿ. ಆಮೇಲೆ ಅದು ಕಲ್ತನ ಮಾಡ್ದೆ ನಾವ್ ಇರ್ಬೇಕು ಅಂತ ಬಯಸಿದ್ರೆ, ನಾವು ಕಲ್ತನ ಮಾಡ್ಬಾರ್ದು ಅಂತ ನಮ್ ಕೈ ಹೋಗ್ಬಿಟ್ಟು ಹಂಗೆ ಎತ್ಕೊಂಡ್ಬಿಡ್ತಾ, ನಮ್ ಕಂಟ್ರೋಲ್ ತಪ್ಕೊಂಡ್ ಹೋಗ್ಬಿಟ್ಟು ಅದನ್ನ ಎತ್ಕೊಂಡ್ ಬಂದ್ಬಿಟ್ಟು ನಾವು ಕೊಟ್ಟಾಗ ಮನ್ಸು ಕೊಟ್ಟಾಗ ಆಗುತ್ತೆ. ನನ್ ಕೈ ಮಾತ್ರ ಇಲ್ಲ ನಾನು ಹೋಗ್ತೀನಿ ತಗೊಳ್ತೀನಿ ವಸ್ತು ಅಂತ ತಗೊಂಡ್ಬಿಡ್ತಾ? ಇಲ್ಲ ತಾನೆ? ನಾನೇನ್ ಡಿಸೈಡ್ ಮಾಡ್ತಾರೆ ಅದೇ ನನ್ ಕೈ ಮಾಡುತ್ತೆ ತಾನೆ? ಸೊ ನಾನು ಏನಕ್ಕೆ ವಿಷಯ ಹೇಳ್ದಕ್ ಬರ್ತೀನಿ ಅಂದ್ರೆ, ದೇವರು ಧರ್ಮಶಾಸ್ತ್ರ ಕೊಟ್ಟಿರ್ಬೇಕಾದ್ರೆ ಅವ್ರ ಕೈಲಿ ಫಾಲೋ ಮಾಡಕ್ ಆಗಲ್ಲ ಅಂತ ಕೊಡ್ಲಿಲ್ಲ, ಫಾಲೋ ಮಾಡಕ್ ಆಗುತ್ತೆ ಅಂತಾನೆ ಕೊಟ್ಟಿದ್ರು. ಕರೆಕ್ಟಾ? ಆದ್ರೆ ಅವ್ರು ಫಾಲೋ ಮಾಡಿಲ್ಲ ಅಂದ್ರೆ ಯಾರು ತಪ್ಪು? ನಮ್ದೇ ತಪ್ಪು. ನಾವು ಅದನ್ನ ಏನ್ ತಿಳ್ಕೊಂಡ್ಬಿಟ್ಟಿದ್ವಿ, ಇಲ್ಲ ಧರ್ಮಶಾಸ್ತ್ರ ಯಾರ ಕೈಯಿಂದನೂ ಫಾಲೋ ಮಾಡಕ್ ಆಗ್ಲಿಲ್ಲ. ಫಾಲೋ ಮಾಡ್ಲಿಲ್ಲ ಅನ್ನೋದು ಕರೆಕ್ಟ್, ಫಾಲೋ ಮಾಡಕ್ ಆಗ್ಲಿಲ್ಲ ಅನ್ನೋದು ತಪ್ಪು. ಫಾಲೋ ಯಾರು ಮಾಡ್ಲಿಲ್ಲ. ದೇವ್ರ ಮಾತು ಕೇಳಕ್ಕೆ ಸಾಧ್ಯತೆ ಇತ್ತು, ಕೇಳಿಲ್ಲ ಅನ್ನೋದೇ ನಿಜ. ಆದ್ರಿಂದ ಫಾಲೋ ಮಾಡಕ್ ಪದೇ ಈ ಮಾತನ್ನ ಅಲ್ಲಿ ಕೇಳಿರ್ತೀನಿ ನಾವು ಕ್ಲಾಸಲ್ಲಿ. ಫಾಲೋ ಮಾಡಕ್ಕಾಗ್ಲಿಲ್ಲ ಅಂದ್ರೆ ಫಾಲೋ ಮಾಡಕ್ಕಾಗಿಲ್ಲ ಅಂದ್ರೆ ಯಾಕಪ್ಪ? ನನ್ನ ಪ್ರಶ್ನೆ ಹಂಗೆ ಕೇಳ್ತೀನಿ. ಅವ್ರಿಗೆ ಗೊತ್ತು ತಾನೆ ದೇವ್ರಿಗೆ, ಅವ್ರ ಕೈಲಿ ಆಗಲ್ಲ ಅಂದ್ರೆ ಯಾಕೆ ಕೊಡಕ್ ಹೋಗಿ? ನಿಮ್ ಮಕ್ಳಿಗೆ, ಬೆಳಿತಾರ ಮಕ್ಳಿಗೆ ಮಾಂಸ ಕೊಟ್ರೆ ಅವ್ರಿಗೆ ಜೀರ್ಣ ಆಗಲ್ಲ ಅಂತ ಗೊತ್ತು. 1-2 ವಯಸ್ಸು ಮಕ್ಳಿಗೆ ಬಲವಂತಾಗಿ ಮಾಂಸ ತಿನ್ನಿಸ್ತೀರ ನೀವು? ಕೇಳಿಸ್ತಾ ಇದೆಯಾ? ಸರಿ, ಈಗ ನೀವೇನ್ ಮಾಡ್ತೀರಾ? ಬಲವಂತವಾಗಿ ಮಾಂಸ ಅಂದ್ರೆ ಆಗದೆ ಇರುವಂತ ಕೆಲಸ ಅವ್ರ ಕೈಲಿ ಮಾಡ್ಸಕ್ಕಾಗಲ್ಲ, ಮಾಡ್ಸಲ್ಲ ತಾನೆ? ನಮ್ ತಂದೆಗೆ ನಮ್ಮ ನಾವು ಮನುಷ್ಯರೇ ಆ ರೀತಿ ಮಾಡಲ್ಲ ತಾನೆ? ದೇವರು ಆ ರೀತಿ ಮಾಡ್ತಾರ?
ಅವ್ರ ಕೈಲಿ ಫಾಲೋ ಮಾಡಕ್ಕಾಗಲ್ಲ ಅಂತ ಗೊತ್ತಿದ್ದು ಫಾಲೋ ಮಾಡ್ರಿ ಅಂತ ಕೊಡ್ತಾರ? ಇಲ್ಲ ರೀ. ಕೊಡಲ್ಲ. ಕರೆಕ್ಟ್ ಅಲ್ವಾ? ಸರಿ ಕನ್ಫ್ಯೂಷನ್ ಮಾಡ್ಕೊಂಡ್ಬರ್ರಿ, ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ ನಾನು ಹೇಳ್ತಾರಂತ ವಿಷಯ. ನಾನು ಈ ಟಾಪಿಕ್ ನ ಮೊದ್ಲೇ ಮಾತಾಡಿದೀನಿ, ನಿಮ್ಗೆ ಎಷ್ಟರ ಮಟ್ಟಿಗೆ ಅರ್ಥವಾಯ್ತಾ ಗೊತ್ತಿಲ್ಲ. ದೇವ್ರು ಕೊಟ್ಟಿದ್ದು, ಅದಕ್ಕೆ ಬರುವಂತ ರೋಮ ಬರೋದವರೆಗೆ ಇನ್ನು ಆ ಟಾಪಿಕ್ ಮುಂದಿನ ಭಾಗ ಬರುತ್ತೆ ಅಂದ್ಬಿಟ್ಟು ನಾನು ಇದನ್ನ ಸ್ಕಿಪ್ ಮಾಡ್ತೀನಿ ಈಗ. ಯಾಕಂದ್ರೆ ಇನ್ನು ಅಪೊಸ್ತಲ ಪಾಲ್ ಅದನ್ನ 7ನೇ ಅಧ್ಯಾಯದಲ್ಲಿ ತುಂಬಾ ಸ್ಪಷ್ಟವಾಗಿ ಮಾತಾಡ್ತಾರೆ. ಧರ್ಮಶಾಸ್ತ್ರದ ಒಂದು ತಾತ್ಪರ್ಯವೇನು ಅಂತ ಮಾತಾಡ್ತಾರೆ. ಅದಕ್ಕೆ ನಾನು ಬಿಟ್ಬಿಟ್ಟಿದ್ದೀನಿ, ಸ್ಕಿಪ್ ಮಾಡ್ತೀನಿ ಅಷ್ಟೇ. ಅಲ್ಲದ್ರ ಬಗ್ಗೆ ನೋಡ್ಕೊಳ್ಳೋಣ. ಹಾಗಾಗಿ ದೇವರು ಧರ್ಮಶಾಸ್ತ್ರವನ್ನ ಕೊಟ್ಟಿದ್ದು ಉದ್ದೇಶ ಅದನ್ನ ಫಾಲೋ ಮಾಡಕ್ಕಾಗಲ್ಲ ಅಂತಲ್ಲ, ಫಾಲೋ ಮಾಡಬಹುದು ಅಂತ ಇದ್ರು ಕೂಡ ಅವ್ರು ಫಾಲೋ ಮಾಡ್ಲಿಲ್ಲ. ಈ ರೀತಿ ಫಾಲೋ ಮಾಡದೇ ಇರೋದು ಉದ್ದೇಶ ಏನಪ್ಪಾ ಅಂದ್ರೆ, ಈ ರೀತಿ ಧರ್ಮಶಾಸ್ತ್ರವನ್ನ ಪಡ್ಕೊಂಡಿರುವಂತ ಜನರು ಫಾಲೋ ಮಾಡಕ್ಕಾಗದೇ ಇದ್ದಾಗ ಅವರಲ್ಲಿ ಯಾವ ಭಾವನೆ ಬರ್ಬೇಕಾಗಿತ್ತು ಅಂದ್ರೆ, ದೇವರೇ ನಾನು ಫಾಲೋ ಮಾಡ್ಬೇಕಂತ ಇಷ್ಟ ಪಡ್ತಾ ಇದೀನಿ, ಯಾಕೋ ನನ್ನ ಬಲಹೀನತೆಯಿಂದ ಫಾಲೋ ಮಾಡಕ್ ಆಗ್ತಿಲ್ಲ ಅನ್ನೋ ಒಂದು ಮೈಂಡ್ ಸೆಟ್ ಬಂದು ದೇವ್ರ ಹತ್ರ ಬರ್ಲಿ, ದೇವ್ರ ಅದಕ್ಕೆ ಬೇರೆ ದಾರಿನ ಹುಡುಕೊಡ್ಲಿ, ನನ್ನ ಹತ್ರ ಬರ್ಲಿ ನನ್ನ ಮಕ್ಕಳು ಅಂತ ಉದ್ದೇಶ ಕೊಟ್ಟಿರೋದಷ್ಟೇ. ಆದ್ರೆ ಅವ್ರೇನ್ ಮಾಡ್ಕೊಂಡ್ಬಿಟ್ರು, ಫಾಲೋ ಮಾಡತರ ನಟನೆ ಮಾಡ್ಕೊಂಡ್ಬಿಟ್ರು. ಕರೆಕ್ಟ್ ಆಕ್ಟಿಂಗ್ ಮಾಡಕ್ ಶುರು ಮಾಡೋದು. ಈ ಸೇರ್ತರ ನಾನು ಕರೆಕ್ಟ್ ಆಗಿದ್ದೀನಿ, ಪರ್ಫೆಕ್ಟ್ ಆಗಿದ್ದೀನಿ. ಅದೇ ದೇವ್ರಿಗೆ ಇಡ್ಸಿಲ್ಲ. ಅದಕ್ಕೆ ನಾನು ಏನ್ ಹೇಳ್ತಾ ಇದ್ದೇನೆ ಅಂದ್ರೆ, ಧರ್ಮಶಾಸ್ತ್ರ ಕೊಟ್ಟಿದ್ರಲ್ಲ ದೇವ್ರು ಅಬ್ರಾಹ್ಮನಿಗೆ ನಂಬಿಕೆಯಿಂದ ನೋಡಿ, ಧರ್ಮಶಾಸ್ತ್ರ ಬಾಧ್ಯರಾಗಿದ್ದರೆ ನಂಬಿಕೆ ವ್ಯರ್ಥವಾಗಿತ್ತು ಅಂದ್ರೆ, ಧರ್ಮಶಾಸ್ತ್ರದ ಮೂಲಕ ಅವ್ರೇನಾದ್ರೂ ವಾಗ್ದಾನಕ್ಕೆ ಬಾಧ್ಯರಾಗಿದ್ರೆ ಏನಾಗ್ತಿತ್ತಪ್ಪ ಅಂದ್ರೆ, ಧರ್ಮಶಾಸ್ತ್ರ ನನಗೆ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ, ನಾನ್ ಧರ್ಮಶಾಸ್ತ್ರನ ಫಾಲೋ ಮಾಡ್ಬಿಟ್ಟಿದ್ದೆ. ಅವಾಗ ದೇವ್ರು ನನಗೆ ವಾಗ್ದಾನ ಮಾಡ್ದ, ನಾನು ಏನಂತೀನಿ ಗೊತ್ತಾ? ಯಾಕೆ ಅಂದ್ರೆ, ಈ ವಾಗ್ದಾನ ಮಾಡಿದ್ದು ನಾನ್ ಮಾಡಿದಂತ ಒಳ್ಳೆ ಕೆಲ್ಸಕ್ಕೆ ದೇವ್ರು ಕೊಟ್ಟಿದಂತ ರಿವಾರ್ಡ್ ಅಂತ ಅನ್ಕೊಳ್ತೀನಿ. ನನ್ನಲ್ಲಿ ಏನ್ ಬರುತ್ತೆ? ನಾನು ಹೆಮ್ಮೆ ಬಂದ್ಬಿಡುತ್ತೆ. ಹೆಮ್ಮೆಗೆ ದೇವ್ರು ಇಷ್ಟ ಪಡ್ತಾರ? ಅಲ್ವಾ? ನನ್ನಲ್ಲಿ ನಾನ್ ದೇವ್ರ ಹತ್ರ ಹಿಂಗೆ ಮಾತಾಡ್ತೀನಿ, ದೇವ್ರೆ ನಾನ್ ಒಳ್ಳೇದ್ ಮಾಡ್ತೆ, ನಾನ್ ಮಾಡಿದೆ ನಾನು ಪಡ್ಕೊಂಡಿದ್ದೀನಿ ಅಂತ ಬರುತ್ತೆ. ಎಲ್ರು ದೇವ್ರ ಮುಂದೆ ಏನ್ ಮಾಡ್ತಾರೆ? ಹೆಮ್ಮೆಯಾಗಿ ಮಾತಾಡಕ್ ಶುರು ಮಾಡ್ತಾರೆ. ಯಾರು ದೇವ್ರ ಮುಂದೆ ಹೆಮ್ಮೆಯಾಗಿ ಮಾತಾಡಂಗಿಲ್ಲ. ಹಾಗಂದ್ಬಿಟ್ಟು ದೇವ್ರು ನನ್ನ ಮುಂದೆ ನೀವು ಹೆಮ್ಮೆಯಾಗಿ ಮಾತಾಡ್ಬೋದು, ಅದಕ್ಕೆ ಧರ್ಮಶಾಸ್ತ್ರ ಫಾಲೋ ಮಾಡಕ್ ಆಗದಿರಂತ ರೀತಿಲಿ ಏನಾದ್ರು ಮಾಡಿದಾರಾ? ನೋಡ್ರಿ, ದೇವರ ನೀತಿನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ರಿ. ಇಲ್ಲ ಅಂದ್ರೆ ನಾವು ದೇವರ ವಿಷಯದಲ್ಲೇ ತಪ್ಪು ಕಂಡು ಹಿಡಿತೀವಿ. ಹಂಗಾದ್ರೆ ಯಾರು ಕೂಡ ನನ್ನ ಮುಂದೆ ಹೆಮ್ಮೆಯಾಗಿ ಮಾತಾಡ್ಬಾರ್ದು. ಅಂದ್ರೆ ನನ್ ಮಕ್ಳಿಗೆ ಒಂದು ಒಳ್ಳೆ ಟ್ಯಾಲೆಂಟ್ ಇದೆ ಅಂತ ಇಟ್ಕೊಳ್ಳಿ, ನಿಮ್ ಮಕ್ಳಿಗೆ ಒಂದು ಒಳ್ಳೆ ನಾಲೆಜ್ ಇದೆ, ಆದ್ರೆ ಅವ್ರ ಏನಾದ್ರೂ ನಾಲೆಜ್ ನ ಆ ಒಂದು ಟ್ಯಾಲೆಂಟ್ ನ ಪರ್ಫಾರ್ಮೆನ್ಸ್ ಮಾಡಿದ್ರೆ, ನಾಳೆ ದಿವಸ ನೋಡಿ ನನ್ನ ಕೈಯಿಂದ ನನ್ನ ಕಲೆಯಿಂದ ನಾನು ಇದನ್ನ ಮಾಡಿದೆ ಅಂತ ಹೆಮ್ಮೆ ಪಡ್ತಾರೆ ಅಂದ್ಬಿಟ್ಟು, ಆ ಒಂದು ನಾಲೆಜ್ ನ ಡೆವಲಪ್ ಮಾಡಕ್ಕೆ ನಾನು ಬಿಡದೆ, ಆ ಒಂದು ಕಲೆನ ಅವ್ರ ಮಧ್ಯೆ ಅವ್ರೆಲ್ಲೂ ವ್ಯಕ್ತಪಡಿಸೋದಕ್ಕೆ ನಾನು ಅವಕಾಶ ಕೊಡದೆ ಅದನ್ನ ನಾನು ಡೈವರ್ಟ್ ಮಾಡ್ತೀನಿ ಅಂದ್ರೆ, ಅದ್ರ ಉದ್ದೇಶ ಏನು? ಎಲ್ಲೂ ಕೂಡ ನನ್ನ ಮಕ್ಳು ಹೆಮ್ಮೆ ಪಡಬಾರ್ದು ಅಂತ ಅಲ್ವಾ? ಆದ್ರೆ ದೇವ್ರು ಆ ರೀತಿ ಮಾಡಿರ್ಲಿಲ್ಲ. ದೇವ್ರು ಯಾವ ರೀತಿ ಮಾಡಿರ್ಲಿಲ್ಲ ಅಂದ್ರೆ, ಧರ್ಮಶಾಸ್ತ್ರವನ್ನ ಯಾರು ಕೂಡ ಧರ್ಮಶಾಸ್ತ್ರನ ಫಾಲೋ ಮಾಡಿ ದೇವ್ರ ಮುಂದೆ ಹೆಮ್ಮೆ ಪಡಬಾರ್ದು ಅಂತ ಉದ್ದೇಶ ದೇವ್ರಿಗೆ ಇರ್ಲಿಲ್ಲ. ಧರ್ಮಶಾಸ್ತ್ರನ ಫಾಲೋ ಮಾಡಕ್ ಆಗಲ್ಲ ಅನ್ನೋ ವಿಷಯನ ತಿಳ್ಕೊಳ್ರಿ ಅಂತ ದೇವ್ರ ಏನ್ ಮಾಡಿದ್ರೆ ಇಟ್ಟಿದ್ರು. ಕರೆಕ್ಟಾ? ಇವಾಗ ನಿಮ್ಗೆ ಒಂದೊಂದು ಕನ್ಫ್ಯೂಷನ್ ಬಂದಿರುತ್ತೆ, ನಾನು ಸ್ಪಷ್ಟವಾಗಿ ಹೇಳ್ತೀನಿ ಕೇಳ್ರಿ. ಧರ್ಮಶಾಸ್ತ್ರವನ್ನ ನಾನು ಫಾಲೋ ಮಾಡ್ಬಿಟ್ಟಿದೀನಿ, ನಾನು ಕರೆಕ್ಟ್ ಆಗಿ ಫಾಲೋ ಮಾಡಿದೀನಿ, ದೇವ್ರ ಹತ್ರ ಹೋಗ್ತಿದೀನಿ, ತಂದೆ ನಾನು ಧರ್ಮಶಾಸ್ತ್ರವನ್ನ ಫಾಲೋ ಮಾಡ್ಬಿಟ್ಟಿದೀನಿ, ನಾನು ನೀತಿವಂತ, ನನ್ನ ಕ್ರಿಯೆಗಳಿಂದ ನೀತಿವಂತನಾಗಿದೆ ಅಂದಾಗ ದೇವ್ರ ಏನಂತಾರೆ ಗೊತ್ತಾ? ನೀನು ನೀತಿವಂತ ಅಲ್ಲ, ಇನ್ನೂ ನೀನು ಪಾಪಿ ಅಂತ ಕರೀತಾರೆ. ಯಾಕೆ? ಧರ್ಮಶಾಸ್ತ್ರದಲ್ಲಿ ನಾನು ಫಾಲೋ ಮಾಡಿದೀನಿ, ಆದ್ರೂ ಕೂಡ ದೇವ್ರು ನನ್ನ ಯಾಕೆ ಪಾಪಿ ಅಂತ ಕರೀತಾರೆ? ಏನಿರ್ಬೋದು ನನ್ನ ಪಾಪಿ ಅಂತ ಕರೆಯೋದಕ್ಕೆ? ಯಾಕಂದ್ರೆ ನಾನು ಆದಾಮನಿಂದ ಬಂದಂತ ಪಾಪ. ವೆರಿ ಗುಡ್. ಅಂದ್ರೆ ನನ್ನ ಆದಾಮನ ಪಾಪ ಇನ್ನೂ ತೆಗ್ದಾಕಿಲ್ವಲ್ಲ. ಆದಾಮನ ಪಾಪ ಯಾರ ತೆಗ್ದಾಕಿದ್ರೆ ಮಾತ್ರ ನನ್ನ ಪಾಪ ವಿಮೋಚನೆ ಆಗುತ್ತೆ ಹೊರತು ಅಲ್ಲಿವರೆಗೂ ನನ್ನ ಪಾಪದಿಂದ ಏನಾಗಲ್ಲ. ಅಂದ್ರೆ ನಾನು ಏನ್ ಮಾಡ್ಬೇಕು? ದೇವ್ರು ನನ್ನ ಎಲ್ಲಿ ಕಳಿಸ್ತಾರೆ? ನೋಡಪ್ಪ, ನೀನ್ ಧರ್ಮಶಾಸ್ತ್ರನ ಕರೆಕ್ಟ್ ಆಗಿ ಫಾಲೋ ಮಾಡಿದ್ಯಾ, ವೆರಿ ಗುಡ್. ಆದ್ರೆ ನಿನ್ನ ಮೇಲಿರುವಂತ ಆದಾಮನ ಪಾಪವನ್ನ ತೆಗ್ದಾಕಿ ಅವ್ರ ಹತ್ರ ಹೋಗು. ಯಾರ ಹತ್ರ ಹೋಗು? ಯೇಸು ಕ್ರಿಸ್ತನ ಹತ್ರ ಹೋಗು. ಅವ್ರ ಮಾತ್ರ ತೆಗ್ದಾಕ್ತಾರೆ, ಅವ್ರನ್ನ ನಂಬಪ್ಪ. ಈಗ ಏನಾಗಿದೆ ಮತ್ತೆ ನಾನು ಎಲ್ಲಿ ಬಂದ್ ಸೇರ್ತೀನಿ? ನಂಬಿಕೆ ಮೇಲೆ ಬಂದ್ ಸೇರ್ತೀನಾ? ಹೌದ್ರಿ. ಇದನ್ನೇ ಹೇಳಿದ್ದು. ಧರ್ಮಶಾಸ್ತ್ರ ಕ್ರಿಸ್ತನವರಿಗೆ ನಡೆಸುವಂತ ಉಪಾಧ್ಯಾಯವಾಗಿದೆ ಹೊರತು ಧರ್ಮಶಾಸ್ತ್ರ ನಮ್ಮನ್ನ ಏನ್ ಮಾಡಲ್ಲ, ನಮ್ಮನ್ನ ನೀತಿವಂತರಾಗಿ ಮಾಡಲ್ಲ. ಇದು ಮುಂದೆ ಬರುವಂತ ಪಾಠ. ಅದಕ್ಕೆ ಇಲ್ಲಿ ನಿಮ್ಗೆ ಕನ್ಫ್ಯೂಷನ್ ಆಗೋದ್ ಬೇಡ ಅಂತ ಹೇಳ್ತಾ ಇದೀನಿ. ಈ ವಿಷಯ ಏನಪ್ಪಾ ಅಂದ್ರೆ, ಒಂದ್ ವೇಳೆ ಧರ್ಮಶಾಸ್ತ್ರದಿಂದನೇ ದೇವ್ರ ಏನ್ ಮಾಡ್ತಿದ್ರು? ವಾಗ್ದಾನ ಕೊಡ್ತಿದ್ರೆ, ಆ ಒಂದು ಅವ್ರು ಬಾಧ್ಯರಾಗ್ತಿದ್ರೆ ವಾಗ್ದಾನ ಏನಾಗ್ತಿತ್ತು? ವ್ಯರ್ಥವಾಗ್ತಿತ್ತು ಅಲ್ವಾ? ವಾಗ್ದಾನ ಕೊಡೋದೆಲ್ಲ ವೇಸ್ಟ್ ಆಗ್ತಿತ್ತು. ಯಾವ ರೀತಿ? ಅಬ್ರಾಹ್ಮನ ದೇವ್ರು ಕರೆದಿರುವಂತ ವಿಷಯದಿಂದ ಅಬ್ರಾಹ್ಮ ಎಷ್ಟರ ಮಟ್ಟಿಗೆ ನಂಬಿಕೆನ ಬೆಳೆಸ್ಕೊಂಡ್ರು, ಆ ನಂಬಿಕೆಗೆ ತಂದೆ ಅಂತ ಹೆಸರು ಪಡ್ಕೊಂಡ್ರು. ಕಾರಣ ಏನಪ್ಪಾ ಅಂದ್ರೆ, ದೇವ್ರು ಕೊಟ್ಟಂತ ವಾಗ್ದಾನದ ಮೇಲೆ ಇಟ್ಟಂತ ನಂಬಿಕೆಯಿಂದ. ಅದೇ ಧರ್ಮಶಾಸ್ತ್ರ ಕೊಟ್ಟಿದ್ರೆ ಈ ನಂಬಿಕೆ ಬೆಳೀತಾ ಇರ್ಲಿಲ್ಲ,
ಅಲ್ವಾ? ನಂಬಿಕೆಗೆ ತಂದೆ ಅನ್ಕೊಳ್ತಾ ಇರ್ಲಿಲ್ಲ, ಎಲ್ಲವೂ ವೇಸ್ಟ್ ಆಗ್ತಾ ಇತ್ತು. ಅರ್ಥ ಆಗ್ತಿದೆ ನಿಮ್ಗೆ? ಆದ್ರಿಂದ ದೇವ್ರೇನ್ ಮಾಡಿದಂದ್ರೆ ಧರ್ಮಶಾಸ್ತ್ರದವರು ಅಂದ್ರೆ ಧರ್ಮಶಾಸ್ತ್ರದಿಂದ ದೇವರು ಮಾಡಿದಂತಹ ಪ್ರಾಮಿಸ್ಗೆ ಯಾರು ಬಾಧ್ಯರಾಗಲ್ಲ. ಸೊ ನಂಬಿಕೆಯಿಂದಲೇ ಏನಾಗ್ಬೇಕು? ಅದಕ್ಕೆ ಬಾಧ್ಯ. ಅದು ದೇವ್ರು ಈ ರೀತಿ ಮಾಡ್ಬೇಕು, ಹಿಂಗೆ ಮಾಡ್ಬೇಕಂತ ದೇವ್ರ ಉದ್ದೇಶ ಇರ್ಲಿಲ್ಲ. ಆ ರೀತಿ ಮಾಡಕ್ ಆಗೋದೇ ಇಲ್ಲ ಅನ್ನೋದನ್ನೇ ದೇವ್ರು ಇಲ್ಲಿ ಹೇಳ್ತಾರದು. ಧರ್ಮಶಾಸ್ತ್ರದಿಂದ ಅದನ್ನ ಬಾಧ್ಯರಾಗೋದಕ್ಕಾಗದೇ ಇಲ್ಲ. ನಂಬಿಕೆನೇ ಬೇಕು ನಿಮ್ಗೆ. ನಂಬಿಕೆ ಇಲ್ದಿದ್ರೆ ಅಲ್ಲಿ ಹೋಗೋದೇ ಇಲ್ಲ ಅನ್ನಂತಾನೆ ದೇವ್ರ ಈ ವಿಷಯ ಹೇಳ್ತಾರದು. ಅದರಿಂದ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಮುಂದೆ ಬರುವಂತ ಪಾಠದಿಂದ ಕೂಡ ಸ್ಪಷ್ಟವಾಗಿ ಅದನ್ನ ಅರ್ಥ ಮಾಡ್ಕೊಳ್ಳೋಣ. ನಿಮ್ಗೆ ಏನಾದ್ರು ಸ್ವಲ್ಪ ಕನ್ಫ್ಯೂಷನ್ ಇದ್ರೆ ಸ್ವಲ್ಪ ಅದನ್ನ ಸ್ಟಡಿ ಮಾಡ್ಕೊಳ್ರಿ, ಓಕೆನಾ? ಕೆಲವೊಂದು ನನಗೆ ಆದಷ್ಟು ನಾನು ಅರ್ಥ ಮಾಡ್ಕೊಳ್ಳೋ ರೀತಿಲಿ ಅದನ್ನ ಹೇಳಿದ್ದೀನಿ ನಿಮ್ಗೆ. ಸ್ಟಡಿ ಮಾಡಿರೋ ಪಾಯಿಂಟ್. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಮತ್ತೆ ನನ್ ಬೇಕಾದ್ರೆ ನೀವು ಕಾಲ್ ಮಾಡಿ ಅದನ್ನ ಕೇಳ್ಬೋದು, ಓಕೆನಾ? ಅದು ಸ್ಪಷ್ಟವಾಗಿರ್ಲಿ. ಯಾವಾಗ್ಲೂ ನಾನು ಧರ್ಮಶಾಸ್ತ್ರ ಬಗ್ಗೆ ಹಲವಾರು ಬಾರಿ ಮಾತಾಡೋದು ಸ್ಪಷ್ಟವಾಗಿರ್ಲಿ. ಒಂದ್ ವೇಳೆ ಕನ್ಫ್ಯೂಷನ್ ಇದ್ರು ವೆಯ್ಟ್ ಮಾಡ್ರಿ, ಯಾಕಂದ್ರೆ ಮುಂದೆ ಬರುವಂತ ಪಾಠದಲ್ಲಿ ಅದ್ರ ಬಗ್ಗೆ ತುಂಬಾ ಇನ್ಫಾರ್ಮೇಶನ್ ಇದೆ. ಅವಾಗ ನಿಮ್ಗೆ ಸ್ಪಷ್ಟವಾಗುತ್ತೆ, ಓಕೆನಾ? ಆಗೋದ್ರಿ ಬ್ರದರ್ ಹೇಳಿ ಬ್ರದರ್. ಎಲ್ಲ ನಂಬಿಕೆಯಿಂದ ನಾನು ಎಲ್ಲ ಸಾಧ್ಯ ರೀ, ಬಾಧ್ಯ. ಹಾ ಎಸ್, ಓಕೆ. ಯಾಕೆ ನಂಬಿಕೆಗೆ ಇಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಅಂದ್ಬಿಟ್ಟು ಮುಂದಿನ ಆಗಲ್ಲ ಬ್ರದರ್. ಬ್ರದರ್ ಮೋಹನ್ರಾಜ್ ಬ್ರದರ್, ಧರ್ಮಶಾಸ್ತ್ರದಿಂದ ಯಾರು ನೀತಿವಂತರ ಆಗಲ್ಲ. ಅದ್ರ ಪ್ರಕಾರ ನಡೆದ್ರು ಕೂಡ ನಾವು ನೀತಿವಂತರ ಆಗಕ್ ಸಾಧ್ಯ ಇಲ್ಲ. ಅದು ಯೇಸು Correct. ಕ್ರಿಸ್ತನ ಕೃಪೆಯಿಂದಲೇ ನಾವು ನೀತಿವಂತರ ಆಗ್ಲಿಕ್ಕೆ ಸಾಧ್ಯ. ಹೌದು. ಅಂದ್ರೆ ಧರ್ಮಶಾಸ್ತ್ರದಿಂದ ಯಾರು ನೀತಿವಂತರೆಂದು ಎಣಿಸಲ್ಪಡಲ್ಲ. ಎಣಿಸಲ್ಪಡಲ್ಲ ಬ್ರದರ್. ದೇವ್ರ ಅವ್ರನ್ನ ಅದ್ರ ಪ್ರಕಾರ ಕರೆಯಲ್ಲ. ನಾವು ನೀತಿವಂತರ ಆಗಲ್ಲ. ಕರೆಕ್ಟ್ ಅಲ್ವಾ? ಆದ್ರೆ ಕೃಪೆ ಅಂದ್ರೆ ಕ್ರಿಸ್ತನ್ ನಮ್ಗೆ ಕೊಟ್ಟಿರೋದ್ರ ಕ್ರಿಸ್ತನ ಮೂಲಕ ಪಾಪ ಕ್ಷಮಾಪಣೆ ಆಗ್ತದ. ಅದರಿಂದ ನಾವು ನೀತಿವಂತರ ಆಗ್ತಿದ್ವಿ. ಅದಕ್ಕೆ ಹಾ, ನಂಬಿಕೆ okay. ಮೂಲಕ ಅಬ್ರಾಹ್ಮ ಹೌದು. ನೀತಿವಂತನಾದನಂತ ದೇವ್ರ ವಾಕ್ಯ ಹೇಳ್ತಾವ ಬ್ರದರ್. ಹೌದೌದು. ಅದು ವಾಕ್ಯ ಇರೋ ಧರ್ಮಶಾಸ್ತ್ರ ಕ್ರಿಯೆಗಳಿಂದ ನೀತಿವಂತರಾಗಲ್ಲ ಅಂತ ವಾಕ್ಯ ಇದೆ. ಧರ್ಮಶಾಸ್ತ್ರ ಕ್ರಿಯೆಗಳನ್ನೇ ಫಾಲೋ ಮಾಡಕ್ಕಾಗಲ್ಲ ಅಂತ ವಾಕ್ಯ ಇಲ್ಲ. ಅದನ್ನ ಸ್ಟಡಿ ಮಾಡ್ರಿ. ನಿಮ್ಗೆ ಆತರ ಇದ್ರೆ ದಯವಿಟ್ಟು ನನ್ಗೆ ಹೇಳ್ರಿ. ನಾನು ಮಾಡಿರೋ ಸ್ಟಡಿ ಮಾಡಿದ್ದೀನಿ ತುಂಬಾ. ನಾನು ಇಲ್ಲಿವರೆಗೂ ಆ ರೀತಿ ಒಂದು ವಿಷಯಗಳನ್ನ ನೋಡಿಲ್ಲ, ಓಕೆನಾ? ನೀವ್ ಅದನ್ನ ಆತರ study ಮಾಡಿ. ಇಲ್ಲಿ ದೇವ್ರು ದೇವ್ರ ಆ ಧರ್ಮಶಾಸ್ತ್ರದಿಂದ ನಮ್ಮ ಪಾಪ ನಿವಾರಣೆ ಆಗಲ್ಲ, ಆದ್ರೆ ಕ್ರಿಸ್ತನಿಂದನೇ ನಮ್ಗೆ ಪಾಪ ನಿವಾರಣೆ. ಎಸ್, ಓಕೆನಾ? ನಿವಾರಣೆ ಆಗಿದೆ. ಹೌದು, ಓಕೆನಾ? ಸೊ ಮುಂದಿನ ಭಾಗದಲ್ಲಿ ಏನ್ ಮಾಡೋಣ, ಇನ್ನೂ ಸ್ಪಷ್ಟವಾಗಿದ್ರ ಪಾಯಿಂಟ್ ಇದೆ, ಇನ್ನೂ ಸ್ವಲ್ಪ ಪಾಯಿಂಟ್ ಇದೆ, ಟೈಮ್ ಆಯ್ತು. ಮುಂದಿನ ಭಾಗದಲ್ಲಿ ನೋಡೋಣ. ದೇವರು ಈ ಪಾಠವನ್ನ ಆಶೀರ್ವದಿಸಲಿ. ಓಕೆ, ರಾತ್ರಿ ಗೀತೆಗಳು ಯಾರು ಓದ್ತೀರಾ? ಕ್ವಶನ್ ಹೇಳಿ ಮ್ಯಾಗಿಸ್ಟರ್. ಸಾವಿರ ಆಳಿಕೆಯಲ್ಲಿ ನಾವಂತಲ್ಲ ಜನಗಳು ಬರ್ತಾರೆ ಸರ್. ಅವಾಗ ಸಾವಿರ ಆಳಿಕೆಯಲ್ಲಿ ಇದು ಧರ್ಮಶಾಸ್ತ್ರ ಎಲ್ಲ ಇರುತ್ತಾ? ಇರುತ್ತೆ ಸಿಸ್ಟರ್, ಧರ್ಮಶಾಸ್ತ್ರ ಇರುತ್ತೆ. ಧರ್ಮಶಾಸ್ತ್ರ ನಾಶ ಆಗದೇ ಇಲ್ಲ. ತಿಳ್ಕೊಬೇಕಲ್ವಾ ಸಿಸ್ಟರ್, ಧರ್ಮಶಾಸ್ತ್ರ ಇದ್ರೆ. ಓಕೆನಾ? ಇದೇ Okay, ಜನರು sir. ಧರ್ಮಶಾಸ್ತ್ರನ ಫಾಲೋ ಮಾಡ್ತಾರೆ ಅವಾಗ. ಓಕೆ ಥ್ಯಾಂಕ್ ಯು. ಓಕೆ, ಸರಿ. ರಾತ್ರಿ ಗೀತೆಯಲ್ಲಿ ಯಾರು ಓದ್ತೀರಾ? ಅದೇ ಈ ಪಾಯಿಂಟ್ ಬಗ್ಗೆ ನಾವು ಬೇರೆ ದಿನ ಸ್ಟಡಿ ಮಾಡೋಣ. ಯಾಕಂದ್ರೆ ಧರ್ಮಶಾಸ್ತ್ರ ಅಂದ ತಕ್ಷಣ ನಿಮ್ಗೆ ದೇವ್ರು ಇದೇ ರೀತಿ ಆಜ್ಞೆ ಇದೇ ಎಲ್ಲವನ್ನು ಕೊಡ್ತಾರ ಅಂತಲ್ಲ. ದಶ ಆಜ್ಞೆ ಯಾವಾಗ್ಲೂ ಇದ್ದಿರುತ್ತೆ, ಅದ್ರಲ್ಲಿ ಯಾವುದೇ ಚೇಂಜಸ್ ಆಗಲ್ಲ, ಓಕೆನಾ? ಅದನ್ ಬಿಟ್ರೆ ಬೇರೆ ಕೆಲವೊಂದು ವಿಷಯಗಳು, ವಿಧಿವಿಧಾನಗಳು ಏನಂತ ಅದು ಬೇರೆ ವಿಷಯ. ಯಾಕಂದ್ರೆ ಆ ಲೋಕಕ್ಕೆ ಯಾವ ರೀತಿ ಇರುತ್ತೋ ಆ ತರ. ಬಟ್ ದಶ ಆಜ್ಞೆ ಅಂತ 10 ಕಮಾಂಡ್ಮೆಂಟ್ಸ್ ಇದೆಯಲ್ಲ, ಅದು ಯಾವಾಗ್ಲೂ ಶಾಶ್ವತವಾದದ್ದು. ಅದಕ್ಕೆ 10 ಕಮಾಂಡ್ಮೆಂಟ್ಸ್ ನ ಒಂದು ದೇವದರ್ಶನ ಗುಡಾರದೊಳಗೆ ಉಡಂಬಡಿಕೆ ಪೆಟ್ಟಿಗೆಲಿ ಇರ್ತಾರೆ. ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಅದು ಶಾಶ್ವತವಾದದ್ದು, ಅದೆಲ್ಲೂ ಎಂಡ್ ಆಗಲ್ಲ. ಮನುಷ್ಯರ ಇಡೀ ಲೋಕ ಇರೋವರೆಗೂ ಅದು ಯಾವಾಗ್ಲೂ ಇರುತ್ತೆ. ಎಲ್ಲಾ ಮನುಷ್ಯರ ಜೀವನ ಆ ಪ್ರೀತಿಗೆ ಅನ್ವಯವಾಗಿರುತ್ತೆ. ಕರೆಕ್ಟಾ? ಬೇರೆ ದಿವಸ ಅದ್ರ ಬಗ್ಗೆ ನೋಡೋಣ ಡೀಪ್ ಆಗಿ. ಓಕೆ, ಸರಿ. ಇವತ್ತು ರಾತ್ರಿ ಗೀತೆನ ಯಾರು ಓದ್ತೀರಾ? ಇವ್ರು ನಮ್ಮ ಸರಿ, ಓಕೆ. ಯಾರಾದ್ರೂ ಹೊಸದಾಗಿ ಓದ್ರಿ. ಓದ್ತೀನಿ ಬ್ರದರ್, ನನಗೂ ಓದ್ತೀನಿ ಅಂತ ಇರೋರು ಬನ್ನಿ ದಯವಿಟ್ಟು. ಯಾಕಂದ್ರೆ ನೀವು ಓದ್ತೀರಾ ಅಂತ ಒಂದ್ಸರಿ ಗೊತ್ತಾದ್ರೆ ನೆಕ್ಸ್ಟ್ ನಾನು ಅವಕಾಶ ಕೊಡ್ತಾ ಇರ್ತೀನಿ. ಅಲ್ಲಿವ್ರು ಗೊತ್ತಾಗಲ್ಲ. ಕೆಲವರಂತೂ ಓದ್ತೀರಾ ಅಂತ ಗೊತ್ತಿದೆ. ಕೆಲವರು ಹೊಸದಾಗಿರೋರು ಯಾರಾದ್ರೂ ಬನ್ನಿ. ಹೊಸದಾಗಿ ಬಂದಿರೋರು ನಾನು ಓದ್ತೀನಿ ಅಂತ ಬನ್ನಿ. ಸ್ಕ್ರೀನ್ ಅಲ್ಲಿ ಬೇಕಾದ್ರೆ ಹಾಕ್ಲಾ? ಯಾರು ಓದ್ತೀರಾ? ನಮ್ ಕಡೆ ಬುಕ್ ಇಲ್ಲ ಬ್ರದರ್. ಓದ್ಬೇಕಾ ಸ್ಕ್ರೀನ್ ಅಲ್ಲಿ brother? ಕಾಣಲ್ಲ ನಮ್ಗೆ. ಸ್ಕ್ರೀನ್ ಅಲ್ಲಿ ಕಾಣಲ್ವಾ? ನಿಮ್ಮ ಹತ್ರ ಬುಕ್ ಇದ್ರೆ ಓದ್ತೀರಾ ಹಂಗಾದ್ರೆ? ಇಲ್ಲ ಬ್ರದರ್, ಬುಕ್ ಕೂಡ ಇಲ್ಲ ನಮ್ಮ ಹತ್ರ. ಅದ ಅಕ್ಷರ ಕಾಣಲ್ಲ ನನಗೆ ಸರಿಯಾಗಿ. ಓಕೆ ಓಕೆ, ಸರಿ, ಪರವಾಗಿಲ್ಲ. ಹಂಗಾದ್ರೆ ಯಾರ ಹತ್ರ ಇದೆಯಾ ಓದ್ಬಿಡ್ರಿ. ಅಮ್ಮ ನಿಮ್ಮ ಹತ್ರ ಇದೆಯಾ? ಸಾಂಗ್ಸ್ ಇಂದ ನೈಟ್ ಓದ್ತೀರಾ?
ಓದ್ಬೇಕಾ ಬ್ರದರ್? ಓದಿ 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 ಯಾರ ಹತ್ರ ಇದು ಓದಿ. ಹೀಗೆ ನಂಬಿಕೆ, ನಿರೀಕ್ಷೆ, ಪ್ರೀತಿ ಈ ಮೂರೇ ನಿಲ್ಲುತ್ತವೆ. ಆದರೆ ಇವುಗಳಲ್ಲಿ ದೊಡ್ಡದು ಪ್ರೀತಿಯೇ. 1 ಕೊರಿಂಥದವರಿಗೆ 13:13. ಪ್ರೀತಿಯನ್ನು ವಿವರಿಸಲು ಅಸಾಧ್ಯವೆಂದು ತೋರುತ್ತದೆ. ಈ ಅದ್ಭುತ ಗುಣವಿಲ್ಲದೆ ದೇವರ ದೃಷ್ಟಿಯಲ್ಲಿ ಏನನ್ನೂ ಸ್ವೀಕರಿಸಲು ಸಾಧ್ಯವಿಲ್ಲ. ಅಪೊಸ್ತಲನು ಪ್ರೀತಿಯನ್ನು ವ್ಯಾಖ್ಯಾನಿಸಲು ಪ್ರಯತ್ನಿಸುತ್ತಿಲ್ಲ, ಆದರೆ ಅದರಲ್ಲಿರುವ ಕೆಲವನ್ನು ನಮಗೆ ವ್ಯಕ್ತಪಡಿಸುವುದರಲ್ಲಿ ತೃಪ್ತಿ ಹೊಂದುತ್ತಾನೆ. ಅಂತಹ ಪ್ರೀತಿಯ ಗುಣಲಕ್ಷಣಗಳನ್ನು ಯಾರು ಹೊಂದಿರುತ್ತಾರೋ ಅಂಥವರು ಅದನ್ನು ಪ್ರಶಂಸಿಸಲು ಸಮರ್ಥರಾಗಿದ್ದಾರೆ. ಅದಿಲ್ಲದಿದ್ದರೆ ಅದನ್ನು ವಿವರಿಸಲು ಸಾಧ್ಯವಾಗುವುದಿಲ್ಲ. ನಿಜಾಂಶವೇನೆಂದರೆ, ಜೀವ ಮತ್ತು ಬೆಳಕಿನಂತೆ ಪ್ರೀತಿಯನ್ನು ವ್ಯಾಖ್ಯಾನಿಸುವುದು ಕಷ್ಟ, ಮತ್ತು ಪ್ರೀತಿಯನ್ನು ಗ್ರಹಿಸುವ ನಮ್ಮ ಅತ್ಯುತ್ತಮ ಪ್ರಯತ್ನಗಳು ಅದರ ಪರಿಣಾಮಗಳ ಹಾದಿಯಲ್ಲಿವೆ. ಅದು ದೇವರದ್ದಾಗಿದೆ. ಅದು ಹೃದಯದಲ್ಲಿ, ನಾಲಿಗೆಯಲ್ಲಿ, ಕೈಯಲ್ಲಿ, ಆಲೋಚನೆಗಳಲ್ಲಿ ದೇವರ ಸಾರೂಪ್ಯವುಳ್ಳದ್ದಾಗಿದೆ. ಅದು ಎಲ್ಲಾ ಮಾನವ ಗುಣಲಕ್ಷಣಗಳನ್ನು ಮೇಲ್ವಿಚಾರಣೆ ಮಾಡುತ್ತದೆ ಮತ್ತು ಅವುಗಳನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತದೆ. ಪ್ರೀತಿಯಲ್ಲಿ ಕೊರತೆ ಇದ್ದರೆ ಅದರ ಫಲಿತಾಂಶಗಳು ಹೆಚ್ಚು ಕಡಿಮೆ ಕೆಟ್ಟದಾಗಿರುತ್ತದೆ. ಎಲ್ಲಿ ಪ್ರೀತಿ ಇದೆಯೋ, ಆ ಪ್ರೀತಿಯು ಎಷ್ಟರ ಮಟ್ಟಿಗೆ ಇದೆಯೋ ಅಷ್ಟರ ಮಟ್ಟಿಗೆ ಅದರ ಫಲಿತಾಂಶಗಳು ಭಿನ್ನವಾಗಿರುತ್ತದೆ ಮತ್ತು ಅದರ ಪ್ರಮಾಣಕ್ಕೆ ಅನುಗುಣವಾಗಿ ಉತ್ತಮವಾಗಿರುತ್ತದೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಪ್ರೀತಿ ಸರಸರಿದೆ. ಪ್ರೀತಿ ಖಂಡಿತವಾಗ್ಲೂ ತುಂಬಾ ಒಂದು ಮುಖ್ಯವಾದಂತ ಒಂದು ವಿಷಯ. ಸೊ ಸ್ಟಡಿ ಮಾಡ್ರಿ. ತುಂಬಾ ಆಳವಾದಂತ ಒಂದು ಸತ್ಯವನ್ನ ರಾತ್ರಿ ಗೀತೆ ಹೊಂದ್ಕೊಂಡಿದೆ. ಅಂದ್ರೆ ದೇವ್ರ ಮಕ್ಳು ನಾವು ಪ್ರೀತಿಯನ್ನ ಮಾತಿನಲ್ಲಿ ಹೇಳಕ್ಕಾಗಲ್ಲ, ಪ್ರೀತಿನ ಎಕ್ಸ್ಪ್ಲನೇಷನ್ ಮಾಡಕ್ಕಾಗಲ್ಲ, ಪ್ರೀತಿನ ನಾವು ಗುಣಗಳಲ್ಲಿ ತೋರಿಸ್ಬೇಕಾಗುತ್ತೆ ಅಲ್ವಾ? ಆದ್ರಿಂದ ಪ್ರೀತಿನ ನಾವು ಎಷ್ಟೇ ಅದನ್ನ ಎಕ್ಸ್ಪ್ಲನೇಷನ್ ಮಾಡಿದ್ರು ಅದು ಗುಣಗಳಲ್ಲಿ ವ್ಯಕ್ತವಾಗುವಂಥದ್ದು ಅಲ್ವಾ? ಬರೀ ಮಾತಲ್ಲಿ ವಾಕ್ಯಗಳಲ್ಲಿ ಹೇಳುವಂತ ವಿಷಯ ಪ್ರೀತಿ ಇಲ್ಲ ಅಂತ ತುಂಬಾ ವಿಷಯಗಳನ್ನ ಹೇಳಿದ್ದಾರೆ. ಸ್ಟಡಿ ಮಾಡ್ರಿ. ಖಂಡಿತವಾಗ್ಲೂ ಪ್ರೀತಿಯಲ್ಲಿ ನಾವೆಲ್ಲರೂ ಬೆಳೆಯೋದಕ್ಕೆ ದೇವರು ನಮ್ಗೆ ಸಹಾಯ ಮಾಡ್ಲಿ. ಸೊ ಕೊನೆಯದಾಗಿ ನಾವು ಈ ಕೂಟವನ್ನು ಅಂತಿಮವಾಗಿ ಪ್ರಾರ್ಥನೆ ಮಾಡಿ ಮುಗಿಸೋಣ. ಬ್ರದರ್, ಹಾ, ಇಲ್ಲಿ ಈಗ ಧರ್ಮಶಾಸ್ತ್ರಕ್ಕೆ ಅವ್ರು ಲೋಕದವ್ರಿಗೆಲ್ಲ ಸಿಗುತ್ತೆ ಅಂತ ಅಲ್ವಾ? ಮತ್ತೆ ಆಮೋಸದಲ್ಲಿ 8ನೇ ಅಧ್ಯಾಯದಲ್ಲಿ ಮತ್ತೆ ಇಲ್ಲಿ ದೇವ್ರ ವಾಕ್ಯ ಹೇಳ್ತದೆ, ಅನ್ನಕ್ಕಾಗುವ ಅಂದ್ರೆ ಇಲ್ಲಿ ನಾನು ಈ ದೇಶ ಕ್ಷಾಮವನ್ನು ಉಂಟು ಮಾಡುವ ದಿನಗಳು ಬರುತ್ತವೆ. ಅದು ಅನ್ನದ ಕ್ಷಾಮವಲ್ಲ, ನೀರಿನ ಕ್ಷಾಮವಲ್ಲ, ಯೆಹೋವನ ವಾಕ್ಯಗಳ ಕ್ಷಾಮ ಅಂತ ಇದೆಯಲ್ಲ 11ನೇ ವಚನದಲ್ಲಿ. ಅದು ಯಾವ ರೀತಿ ದೇವರ ಹೌದು ವಾಕ್ಯ? ಶಾಂತ ಮಾಸ್ಟರ್, ಅದು ಬರ್ತಾ ಇರುವಂತ ವಿಷಯ ಈ ಒಂದು ಆರ್ಮೋಗದ ಯುದ್ಧ ಅಂದ್ರೆ 2ನೇ ಲೋಕದ ಅಂತ್ಯದ ಭಾಗದಲ್ಲಿ ಮಾತಾಡುವಂತ ವಿಷಯ. 1000 ವರ್ಷ ಆಳ್ವಿಕೆ ಅಲ್ಲ. ಓಕೆನಾ? ಈಗ ಏನಾಗುತ್ತಂದ್ರೆ ಬರುವಂತ ಸಮಯದಲ್ಲಿ ದೇವರ ಎಲ್ಲ ಜನರು ಇಸ್ರೇಲ್ ಹತ್ರ ಎಲ್ರು ಬರ್ತಾರೆ ಅಂದ್ರೆ ಏನಕ್ಕೋಸ್ಕರ ಬರ್ತಾರೆ? ಅದೇ ಏಷ್ಯಾ 1ನೇ ಅಧ್ಯಾಯ 2 ಮತ್ತೆ 3ನೇ ವಾಕ್ಯ ಹೋದ್ರಿ. ಯಾವುದು? ಏಷ್ಯಾ 1ನೇ ಅಧ್ಯಾಯ 2 ಮತ್ತೆ 3ನೇ ವಾಕ್ಯ. ಏಷಾಯ ಏಷ್ಯಾ 2ನೇ ಅಧ್ಯಾಯ 2 ಮತ್ತು 3ನೇ ವಾಕ್ಯ ಹೋದ್ರಿ. ಅಂತ್ಯಕಾಲದಲ್ಲಿ ಯೆಹೋವನ ಮಂದಿರದ ಬೆಟ್ಟವು ಗುಡ್ಡ ಬೆಟ್ಟಗಳಿಗಿಂತ ಉನ್ನತವಾಗಿ ಬೆಳೆದು ನೆಲೆಗೊಳ್ಳುವುದು. ಆಗ ಸಕಲ ದೇಶಗಳು ಅದರ ಕಡೆಗೆ ಪ್ರವಾಹಗಳಂತೆ ಬರುವರು. ಹೊರಟು ಬಂದು ಬಹು ಜನಾಂಗದವರು, ಬನ್ನಿರಿ, ಯೆಹೋವನ ಪರ್ವತಕ್ಕೆ, ಯಾಕೋಬ್ಯರ ದೇವರ ಮಂದಿರಕ್ಕೆ ಹೋಗೋಣ. ಆತನು ತನ್ನ ಮಾರ್ಗಗಳ ವಿಷಯವಾಗಿ ನಮಗೆ ಬೋಧನೆ ಮಾಡುವನು. ನಾವು ಆತನ ದಾರಿಗಳಲ್ಲಿ ನಡೆಯುವೆವು ಎಂದು ಹೇಳುವರು. ಯಾಕಂದರೆ ಚೀಯೋನಿನಿಂದ ಧರ್ಮಶಾಸ್ತ್ರವು, ಯೆರೂಸಲೇಮಿನಿಂದ ಯೆಹೋವನ ವಾಕ್ಯವು ಹೊರಡುವವು. ಇಲ್ಲೇನ್ ಹೇಳ್ತಿದ್ದೆ ಅಂದ್ರೆ, ಆ ಕಾಲದಲ್ಲಿ ಜನರಿಗೆ ಎಲ್ಲ ಇರುತ್ತೆ, ಆದ್ರೆ ಲೈಫ್ ಎಲ್ಲಿದೆ ಗೊತ್ತಾ? ಜೀವ ಎಲ್ಲಿದೆ ಅವ್ರಿಗೆ? ಲೈಫ್ ಬೇಕಂದ್ರೆ ಏನ್ ಬೇಕು ಅವಾಗ? ಇವತ್ತು ಮನುಷ್ಯ ರೊಟ್ಟಿಯಿಂದ ಬದುಕ್ತಾ ಇದ್ದಾನೆ, ಅವತ್ತೇನ್ ಬೇಕು? ದೇವ್ರ ವಾಕ್ಯ ಬೇಕಾ? ದೇವ್ರ ವಾಕ್ಯ ಎಲ್ಲಿ ಮಾತ್ರ ಸಿಗುತ್ತೆ? ಎಲ್ಲಾ ಕಡೆ ಸಿಗಲ್ಲ. ಎಲ್ಲ ಸಿಗುತ್ತೆ? ಬರ ಇರುತ್ತೆ, ದೇವ್ರ ವಾಕ್ಯ ಎಲ್ಲೂ ಸಿಗಲ್ಲ. ಅಂದ್ರೆ ಎಲ್ಲ ಎಲ್ಲಿಗ್ ಬರ್ತಾರೆ? ಶಿಯೋನಿಗೆ ಬರ್ತಾರೆ. ಅಂದ್ರೆ ಅಲ್ವಾ? ಅದರಿಂದ ಇದು 1000 ವರ್ಷದ ಈ ಒಂದು 2ನೇ ಲೋಕದ ಅಂತ್ಯ ಮತ್ತೆ 1000 ವರ್ಷದ ಆರಂಭಕ್ಕೆ ಮಾತಾಡುವಂತ ಒಂದು ಭಾಗ. ಅದೇನಂದ್ರೆ ಅದಕ್ಕೂ ಧರ್ಮಶಾಸ್ತ್ರಕ್ಕೂ ಯಾವುದೇ ಒಂದು ಇದಿಲ್ಲ. ನೋಡಿ, ಇಲ್ಲೇ ನೋಡ್ಬೇಕಾದ್ರೆ ಧರ್ಮಶಾಸ್ತ್ರ ಯೆರೂಸಲೇಮಿಂದ ಬರುತ್ತೆ ಅಂತ ಮಾತಾಡಿದ್ರೆ ತಾನೆ. ಎಲ್ಲಾ ಜನರು ಧರ್ಮಶಾಸ್ತ್ರವನ್ನ ಬಗ್ಗೆ ಮಾತಾಡಿ, ಧರ್ಮಶಾಸ್ತ್ರದಲ್ಲಿ ಇದೆಯಾ? ಧರ್ಮಶಾಸ್ತ್ರದ ಬಗ್ಗೆ ಇದೆಯಾ ಇಲ್ಲಿ ವಾಕ್ಯದಲ್ಲಿ? 3ನೇ ವಾಕ್ಯದಲ್ಲಿ ಹೋದ್ರಿ, ಚಿಯೋನಿಂದ ಏನ್ ಬರುತ್ತೆ?
ಚೀಯೋನಿನಿಂದ ಧರ್ಮಶಾಸ್ತ್ರವು, ಹಾ ಯೆರೂಸಲೇಮಿನಿಂದ ಯೆಹೋವನ ವಾಕ್ಯವು. ಹೌದು, ಇಡೀ ಲೋಕಕ್ಕೆ ಧರ್ಮಶಾಸ್ತ್ರ ಚೀಯೋನಿಂದ ಬರುತ್ತೆ ಅಂತ ಮಾತಾಡಿದ್ದಾರೆ. ಅಂದ್ರೆ ಸಭೆಯಿಂದ ಹೋಗುತ್ತೆ ಎಲ್ಲ ಇನ್ಫಾರ್ಮೇಶನ್ ಅವರಿಗೆ. ಇಲ್ಲಿ ಚಿಯೋನ್ ಅಂದ್ರೆ ಸಭೆನ, ಯೆರೂಸಲೇಮ್ ಅಂದ್ರೆ ನಂಬಿಕಸ್ತ ವೀರರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಎರಡು ಭಾಗ ಇರುವಂತ ಲೋಕದಲ್ಲಿ ಒಂದು 2 ಭಾಗದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದು ಬೇರೆ ಟಾಪಿಕ್ ಅಲ್ವಾ? ಹೋಗುತ್ತೆ ಅಂದ್ರೆ ಬರ ಅಂದ್ರೆ ಸತ್ಯದ ಬರ ಎಲ್ಲೂ ಇರಲ್ಲ, ಇಲ್ಲೇ ಬರ್ಬೇಕು. ಇವತ್ತಿರುವ ಪ್ರಕಾರವಾಗಿ ಅವತ್ತು ಎಲ್ಲಾ ಕಡೆ ಸತ್ಯ ಸಾರಲ್ಪಡಲ್ಲ. ಯೆರೂಸಲೇಮ್ ಕಡೆನೆ ಎಲ್ರು ಏನ್ ಮಾಡ್ಬೇಕು, ಅಲ್ಲಿಂದನೇ ಅದೆಲ್ಲ ವಿಷಯಗಳು ಬರುತ್ತೆ. ಅಲ್ಲೇ ಸೆಂಟ್ರ ಗೌರ್ಮೆಂಟ್ ಅಲ್ಲಿ ಇರುತ್ತೆ ಅಂತ ನೋಡ್ತೀವಿ. ಕ್ಲಿಯರ್ ಆಯ್ತಾ? ಕ್ಲಿಯರ್ ಆಗಿಲ್ವಾ ನಿಮ್ಗೆ? ಕ್ಲಿಯರ್ ಆಯ್ತು. ಆಗಿದೆ. ಏನ್ ಕ್ಲಿಯರ್ ಆಯ್ತು ಶಾಂತ ಮಿಸ್ಟರ್? ಅಂದ್ರೆ ಇಲ್ಲಿ ಅಮಾಸದಲ್ಲಿ ಆ ರೀತಿ ಹೇಳುತ್ತಲ್ಲ ವಾಕ್ಯ, ಹಾ ಕೇಳಿದೆ. ಅದೇ ಬರ ಅನ್ನೋದು ಎಲ್ಲೂ ಇರಲ್ಲ, ಸತ್ಯ ದೇವ್ರ ಮಕ್ಳ ಹತ್ರ ಮಾತ್ರ ಇರುತ್ತೆ. ಅವಾಗ ಆಹಾರ, ನ್ಯಾಯ ಪ್ರಮಾಣ, ಧರ್ಮಶಾಸ್ತ್ರ ಅಂತ ಹೇಳ್ತಾರೆ ಅದಷ್ಟೇ. ಓಕೆ, ಸರಿ. ಪ್ರಾರ್ಥನೆ ಮಾಡಿ ಮುಗಿಸೋಣವಾ? ಓಕೆ, ವಿನೋದ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಬ್ರದರ್ ಪ್ರಾರ್ಥನೆ ಮಾಡೋಣ. Heavenly Almighty Father, God of Abraham, Isaac, and Jacob, hallowed be thy name. Dear Father, we thank thee for gathering us this evening under one family, as one family under one salvation and hope. Dear Father, you have selected few among us in this world and revealed unto us thy plan, and you have given us thy grace through thy Son, and guided us in this world so far in order to fulfill thy will in our daily walk of life. Dear Father, keeping ahead the knowledge of the blessings that we are going to get, help us to walk in a way that is acceptable in thy sight. Help us to subdue our will and be obedient unto thy words. Help us not only to become hearers of thy word, but in our daily walk of life, inculcate and follow whatever thy will is. Help us to overcome our weakness and shortcomings, and let the Holy Spirit dwell in our hearts and guide us. Dear Father, we also pray unto thee for all the brothers and sisters who have gathered here and elsewhere in thy name. Be with them and guide them, give us the strength and mindset that we need in order to keep our thoughts and our words in a way that it's acceptable in thy sight. We pray all this unto the mighty Father through the precious name of thy Son, our Savior, Lord Jesus Christ. Amen. Amen. Thank you, brother. Namaste. ಬ್ರದರ್. ಬ್ರದರ್ ಸಿಸ್ಟರ್ಸ್ ಎಲ್ಲರೂ ಎಲ್ಲ ಬ್ರದರ್ ಸಿಸ್ಟರ್ಸ್ಗೂ ನಮಸ್ತೆ, ಎಲ್ಲರಿಗೂ ನಮಸ್ತೆ. ನಮಸ್ತೆ.